ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಸಹನಾ ಎಜಿ. ನಾನು MNC ಕಂಪ್ನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇವತ್ತು ಈ ಸೆಷನ್ನ ನಡೆಸ್ಕೊಡೋದಕ್ಕೆ ನನಗೆ LT ವರ್ಕ್‌ಶಾಪ್ ಟೀಮ್ ಇಂದ ಒಂದು ಅವಕಾಶ ಸಿಕ್ಕಿದೆ, ಆಪರ್ಚುನಿಟಿ ಸಿಕ್ಕಿದೆ. ಅವ್ರಿಗೆಲ್ಲ ನಾನು ತುಂಬಾನೇ ಗ್ರೇಟ್‌ಫುಲ್ ಆಗಿದ್ದೀನಿ. ಅಂಡ್ ನೀವೆಲ್ಲರೂ ಇವತ್ತು ನಿಮ್ಮ ಪ್ರೆಷಿಯಸ್ ಟೈಮ್‌ನ ಕೊಟ್ಟು ನಿಮ್ಮನ್ನ ಯಾರ್ಯಾರೆಲ್ಲ ಇನ್ವೈಟ್ ಮಾಡಿದ್ದಾರೆ, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಕಲೀಗ್ಸ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ರಿಲೇಟಿವ್ಸ್, ಅವರ ಲೈಫಲ್ಲಿ ಈ ಎಜುಕೇಶನ್ನ ಅಪ್ಲೈ ಮಾಡಿಕೊಂಡು, ಈ ಎಜುಕೇಶನ್ನ ತಗೊಂಡು ಒಂದು ಮೇಜರ್ ಶಿಫ್ಟ್ ಆಗಿ ಅವರು ಆ ನಾಲೆಡ್ಜ್ನ ನಿಮಗೂ ಕೂಡ ಕೊಡಬೇಕು ಅನ್ನೋ ಕಾಳಜಿಯಲ್ಲಿ ನಿಮಗೆ ರಿಕ್ವೆಸ್ಟ್ ಮಾಡಿದ್ದಾರೆ ಈ ಪ್ರೋಗ್ರಾಮ್ನ ಅಟೆಂಡ್ ಮಾಡೋದಕ್ಕೆ. ಅವರ ಮಾತನ್ನ ಕೇಳಿ, ಅವರ ಮಾತಿಗೆ ಸ್ಪಂದಿಸಿ ನೀವು ಈ ಪ್ರೋಗ್ರಾಮ್ನ ಅಟೆಂಡ್ ಮಾಡೋದಕ್ಕೆ ನಿಮ್ಮ ಪ್ರೆಷಿಯಸ್ ಟೈಮ್ನ ಕೊಟ್ಟು ಬಂದಿರೋದಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ಆಲ್ಸೋ ಐ ಅಶ್ಯೂರ್ ಯು, ಈ 1.5 hour ಪ್ರೋಗ್ರಾಮ್ ಏನಿದೆ, ದಯವಿಟ್ಟು ಕಾನ್ಸಂಟ್ರೇಟ್ ಮಾಡಿ ಫೋಕಸ್ಡ್ ಆಗಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಒಂದು ಸೈಲೆಂಟ್ ಪ್ಲೇಸ್ ಅಲ್ಲಿ ಕೂತು ಫುಲ್ ವಿಡಿಯೋನ ನೋಡ್ತಾ ಹೋಗಿ. ನಿಮಗೆ ಇದು ಖಂಡಿತವಾಗ್ಲೂ ವ್ಯಾಲ್ಯೂ ಆಡ್ ಮಾಡುತ್ತೆ. ಓಕೆ, ಸ್ಟಾರ್ಟ್ ಮಾಡೋಣ. ಈ ಸೆಷನ್ನ ನಾವು 2 ಪಾರ್ಟ್ ಆಗಿ ಡಿವೈಡ್ ಮಾಡಿದೀವಿ. ಮೊದಲನೇ ಪಾರ್ಟ್ ಬಂದು ಧ್ಯಾನ, ಇನ್ನೊಂದು ಪಾರ್ಟ್ ಬಂದು ಜ್ಞಾನ. ಮೊದಲನೇ ಪಾರ್ಟ್ ಧ್ಯಾನ ಅಂತ ಬಂದ್ರೆ, ಧ್ಯಾನ ಏನಕ್ಕೆ ಮಾಡ್ಬೇಕು? ಧ್ಯಾನನ ಒಂದು ಸಿಂಪಲ್ ಟರ್ಮ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡೋದಾದ್ರೆ, ಮನದೊಳಗೆ ಶೂನ್ಯ, ಬಾಯಲ್ಲಿ ಮೌನ, ಈ ಸ್ಥಿತಿಗೆ ನಾವು ಧ್ಯಾನದ ಸ್ಥಿತಿ ಅಂತ ಕರಿತೀವಿ, ಹೌದಲ್ವಾ? ಈ ಧ್ಯಾನ ಮಾಡೋದ್ರಿಂದ ಯೂನಿವರ್ಸಲ್ ಎನರ್ಜಿ ಅಂತ ಏನ್ ಹೇಳ್ತೀವಿ, ಅದಕ್ಕೆ ನಾವು ಡೈರೆಕ್ಟ್ ಆಗಿ ಕನೆಕ್ಟ್ ಆಗ್ತೀವಿ. ಅಂಡ್ ಇದನ್ನ ದೀರ್ಘವಾಗಿ ಮಾಡೋದ್ರಿಂದ ಎನ್ಲೈಟನ್ಮೆಂಟ್ ಕೂಡ ಪಡ್ಕೊಳ್ಬಹುದು. ಇದನ್ನ ಏನಕ್ ಮಾಡ್ಬೇಕು, ಧ್ಯಾನಕ್ಕೆ ಯಾಕೆ ಇಷ್ಟೊಂದು ಮಹತ್ವ ಇದೆ ಅನ್ನೋದನ್ನ ಒಂದು ಸ್ಮಾಲ್ VT ಮೂಲಕ ನೋಡ್ಕೊಂಡು ಬರೋಣ. ಈಗ VT ಪ್ಲೇ ಆಗುತ್ತೆ. ಥ್ಯಾಂಕ್ ಯು. ಈಗ ಧ್ಯಾನವನ್ನು ಹೇಗೆ ಮಾಡಬೇಕೋ ತಿಳಿಯೋಣ. ಧ್ಯಾನಕ್ಕಾಗಿ ಮೊದಲು ಶರೀರವನ್ನು, ಮನಸ್ಸನ್ನು ಸ್ಥಂಭಿತಗೊಳಿಸಬೇಕು. ಅಂದರೆ ಶರೀರಪರವಾದ ಚಲನೆಗಳನ್ನು, ಅಂದರೆ ನೋಡುವುದು, ಚಲಿಸುವುದು, ಆಲೋಚನೆ ಮಾಡುವುದು, ಮಾತನಾಡುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು. ಧ್ಯಾನಕ್ಕೆ ಮುಖ್ಯವಾದುದು ಆಸನೆ. ಸ್ಥಿರವಾದ, ಸುಖವಾದ ಯಾವುದಾದರೂ ಒಂದು ಆಸನೆಯನ್ನು ಆಯ್ದುಕೊಳ್ಳಬೇಕು. ನಂತರ ನೆಲದ ಮೇಲೆ ಅಥವಾ ಕುರ್ಚಿಯ ಮೇಲೆ ಅಥವಾ ಇನ್ಯಾವುದಾದರೂ ಕುಳಿತುಕೊಳ್ಳಲು ಯೋಗ್ಯವಾದ ಸಾಧನವನ್ನು ಬಳಸಬಹುದು. ಮುಖ್ಯವಾಗಿ ಅನುಕೂಲಕರ ಸ್ಥಳವಾಗಿರಬೇಕು. ಸುಖವಾಗಿ ಕುಳಿತುಕೊಂಡು ಕಾಲುಗಳನ್ನು ಒಂದರೊಂದಿಗೆ ಸೇರಿಸಿ, ಕೈ ಬೆರಳುಗಳನ್ನು ಒಂದರ ಜೊತೆ ಒಂದನ್ನು ಸೇರಿಸಿ, ಕಣ್ಣೆರಡುಗಳನ್ನು ಮುಚ್ಚಿಕೊಂಡು ಒಳಗೆ ಆಗಲಿ ಹೊರಗೆ ಆಗಲಿ ಯಾವ ಶಬ್ದವನ್ನು ಉಚ್ಚರಿಸದೆ, ಯಾವ ಮಂತ್ರವನ್ನು ಜಪಿಸದೆ, ಯಾವ ದೇವರ ರೂಪವನ್ನು ಊಹಿಸದೆ ಶರೀರವನ್ನು ಪೂರ್ತಿಯಾಗಿ ವಿಶ್ರಾಂತ ಸ್ಥಿತಿಯಲ್ಲಿ ಇರಿಸಬೇಕು. ನಾವು ಕಾಲುಗಳನ್ನು, ಕೈಗಳನ್ನು ಒಂದರ ಜೊತೆ ಒಂದನ್ನು ಸೇರಿಸುವುದರಿಂದ ನಮ್ಮ ಸುತ್ತಲೂ ಶಕ್ತಿ ವಲಯಗಳು ಏರ್ಪಡುತ್ತವೆ. ಆಸನೆಯಲ್ಲಿ ಸ್ಥಿರತ್ವವು ಬರುತ್ತದೆ. ಕಣ್ಣುಗಳು ಮನೋದ್ವಾರಗಳು, ಆದ್ದರಿಂದ ಕಣ್ಣೆರಡು ಮುಚ್ಚಬೇಕು. ಮಂತ್ರ ಉಚ್ಚಾರವಾಗಲಿ ಅಥವಾ ಇನ್ಯಾವ ರೀತಿಯ ಶಬ್ದವನ್ನು ಮಾಡಬಾರದು, ಏಕೆಂದರೆ ಅದು ಮನಸ್ಸು ಮಾಡುವ ಕೆಲಸವಾಗಿದೆ. ಆದುದರಿಂದ ಅದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು. ಯಾವಾಗ ಶರೀರವು ಸಂಪೂರ್ಣವಾಗಿ ಸ್ಥಿರವಾಗುತ್ತದೆಯೋ ಆಗ ಚೈತನ್ಯವು ಶರೀರ ಪದಾರ್ಥದಿಂದ ಮನೋ ಬುದ್ಧಿ ಪದಾರ್ಥದ ಕಡೆಗೆ ಪ್ರಯಾಣ ಮಾಡುತ್ತದೆ. ಮನಸ್ಸು ಎಂದರೆ ಆಲೋಚನೆಗಳ ಸರಮಾಲೆ. ನಮ್ಮ ನಿರಂತರವಾಗಿ ಅನೇಕ ಆಲೋಚನೆಗಳು ಬರುತ್ತವೆ. ಅವುಗಳ ಜೊತೆ ಗೂಡದಿರಿ. ತುಂಬ ಪ್ರಶ್ನೆಗಳು ಬರುತ್ತವೆ. ಕೇವಲ ಸಾಕ್ಷಿಯಾಗಿ ಇರಿ. ಚೈತನ್ಯ ಪದಾರ್ಥವನ್ನು ಮನೋ ಬುದ್ಧಿಯ ಕಡೆಗೆ
ನಡೆಸಲು ನಾವು ಮಾಡಬೇಕಾದ ಕೆಲಸ ನಮ್ಮ ಸಹಜವಾದ ಉಸಿರಾಟವನ್ನು ಗಮನಿಸಬೇಕು. ಗಮನ ಇಡುವುದು ಅನ್ನುವುದು ಆತ್ಮದ ಸಹಜ ಕೆಲಸವಾಗಿದೆ. ಸಾಕ್ಷಿಭಾವದಿಂದ ಸಹಜವಾದ ಉಸಿರಾಟವನ್ನು ಗಮನಿಸಬೇಕು. ಪ್ರಯತ್ನಪೂರ್ವಕವಾಗಿ ಉಸಿರಾಟವನ್ನು ಮಾಡಬಾರದು. ತನಗೆ ತಾನಾಗಿಯೇ ಉಸಿರಾಟ ನಡೆಯಬೇಕು. ಕೇವಲ ಸಾಕ್ಷಿಯಾಗಿ ಸಹಜವಾದ ಉಸಿರಾಟವನ್ನು ಗಮನಿಸಬೇಕು. ಇದುವೇ ಧ್ಯಾನಕ್ಕೆ ಮೂಲ. ಇದುವೇ ಧ್ಯಾನಕ್ಕೆ ಮಾರ್ಗ. ಆಲೋಚನೆಗಳ ಜೊತೆಗೂಡಬಾರದು. ಪ್ರಶ್ನೆಗಳಲ್ಲಿ ಸಿಲುಕಬಾರದು. ಆಲೋಚನೆಗಳನ್ನು ಕತ್ತರಿಸಿ, ಅಂದರೆ ನಿಲ್ಲಿಸಿ, ಸಹಜವಾದ ಉಸಿರಾಟವನ್ನು ಗಮನಿಸಬೇಕು. ಪೂರ್ತಿಯಾಗಿ ಉಸಿರಿನ ಜೊತೆ ಗೂಡಿರಬೇಕು. ಹೀಗೆ ಮಾಡುವುದರಿಂದ ಆಲೋಚನೆಗಳ ಸಾಂದ್ರತೆ ಕ್ರಮವಾಗಿ ಕಡಿಮೆಯಾಗುತ್ತಾ ಬರುತ್ತವೆ. ಕ್ರಮವಾಗಿ ಉಸಿರಿನ ವೇಗವೂ ಕೂಡ ಕಡಿಮೆಯಾಗುತ್ತಾ ಬರುತ್ತದೆ. ಕೊನೆಗೆ ಉಸಿರಿನ ಪರಿಮಾಣ ಸಣ್ಣದಾಗಿ ಎರಡು ಕಣ್ಣುಗಳ ಹುಬ್ಬುಗಳ ಮಧ್ಯದಲ್ಲಿ ಸಣ್ಣ ಬೆಳಕಾಗಿ ಸ್ಥಿರವಾಗುತ್ತದೆ. ಈ ಸ್ಥಿತಿಯಲ್ಲಿ ಆಲೋಚನೆಗಳು ಇರುವುದಿಲ್ಲ. ಇದುವೇ ಆಲೋಚನಾ ರಹಿತ ಸ್ಥಿತಿ. ಇದುವೇ ನಿರ್ಮಲ ಸ್ಥಿತಿ. ಇದುವೇ ಧ್ಯಾನ ಸ್ಥಿತಿ. ಈ ಸ್ಥಿತಿಯಲ್ಲಿ ವಿಶ್ವಶಕ್ತಿ ನಮ್ಮ ಒಳಗೆ ಅಪಾರವಾಗಿ, ತುಂಬ ಅಧಿಕವಾಗಿ ಚಲಿಸುತ್ತದೆ. ಈ ವಿಧವಾಗಿ ನಾವು ಹೆಚ್ಚಿನ ಧ್ಯಾನ ಸ್ಥಿತಿಯಲ್ಲಿ ಇರುತ್ತೇವೆಯೋ ಆಗ ಅಧಿಕವಾಗಿ ವಿಶ್ವಶಕ್ತಿಯನ್ನು ನಾವು ಪಡೆಯುತ್ತೇವೆ. ಆ ವಿಶ್ವಶಕ್ತಿ ಕ್ರಮವಾಗಿ ನಮ್ಮ ಪ್ರಾಣ ಶರೀರದ ಕಡೆಗೆ ಬರುತ್ತದೆ. ಈಗ ಪ್ರಾಣ ಶರೀರದ ಬಗ್ಗೆ ತಿಳಿಯೋಣ. ಈ ಪ್ರಾಣ ಶರೀರವು ಸುಮಾರಾಗಿ 72,000 ಪ್ರಾಣನಾಡಿಗಳಿಂದ ನಿರ್ಮಿತವಾಗಿದೆ. ಹೀಗೆ ನಿರ್ಮಿತವಾಗಿದ್ದು ಶರೀರದೆಲ್ಲೆಡೆಗೂ ವ್ಯಾಪಿಸಿ ಇವೆ. ಈ ನಾಡಿಗಳೆಲ್ಲವೂ ತಲೆಯ ಮೇಲಿನ ಮಧ್ಯಭಾಗದಿಂದ ಮೊದಲಾಗುತ್ತವೆ. ಆ ಮಧ್ಯಭಾಗವನ್ನು ಬ್ರಹ್ಮರಂಧ್ರವೆಂದು ಕರೆಯುತ್ತೇವೆ. ಈ ನಾಡಿಗಳೆಲ್ಲವೂ ಬ್ರಹ್ಮರಂಧ್ರದಿಂದ ಪ್ರಾರಂಭವಾಗಿ ಶರೀರದೆಲ್ಲೆಡೆಗೂ ಮರದ ಬೇರಿನಂತೆ ವಿಸ್ತರಿಸಿವೆ. ಈ ಪ್ರಾಣ ಶರೀರವೇ ನಮ್ಮ ನಿರ್ಮಾಣಕ್ಕೆ ಮೂಲವಾಗಿದೆ. ಈ ಪ್ರಾಣ ಶರೀರವೇ ನಮ್ಮ ನಡತೆಗೆ, ನಡವಳಿಕೆಗೆ ಆಧಾರವಾಗಿದೆ. ನಮ್ಮ ಪ್ರಾಣ ಶರೀರವು ವಿಶ್ವಶಕ್ತಿಯನ್ನು ನಿದ್ರೆಯಲ್ಲೂ ಧ್ಯಾನದಲ್ಲೂ ಪಡೆಯುತ್ತದೆ. ಈ ರೀತಿಯಲ್ಲಿ ಪಡೆದ ವಿಶ್ವಶಕ್ತಿ ನಮ್ಮ ಶರೀರ, ಮನಸ್ಸು, ಬುದ್ಧಿ ಮಾಡುವ ಕೆಲಸಗಳಿಗೆ ಬಳಸುತ್ತೇವೆ. ಅಂದರೆ ಶರೀರ ಮಾಡುವಂತಹ ಆಲೋಚನೆಗಳು, ಮಾತನಾಡುವುದು, ನೋಡುವುದು ಇನ್ನು ಮುಂತಾದವು. ಈ ಕೆಲಸಗಳು ನಾವು ಪಡೆಯುವ ವಿಶ್ವಶಕ್ತಿಯ ಮೇಲೆ ಆಧಾರವಾಗಿವೆ. ನಮ್ಮ ಒಳಗೆ
ಚಲಿಸುವ ವಿಶ್ವಶಕ್ತಿ ಸಂಪೂರ್ಣವಾಗಿ ನಮ್ಮ ಆಲೋಚನೆಗಳ ಮೇಲೆ ಆಧಾರವಾಗಿವೆ. ನಮಗೆ ಆಲೋಚನೆಗಳು ಇದ್ದ ಸಮಯದಲ್ಲಿ ಆಲೋಚನಾ ತರಂಗಗಳು ನಮ್ಮ ಒಳಗೆ ವಿಶ್ವಶಕ್ತಿಯನ್ನು ಪ್ರವೇಶಿಸಲು ತಡೆಯನ್ನು ಉಂಟುಮಾಡುತ್ತದೆ. ಅಂದರೆ ಆಲೋಚನೆಗಳು ವಿಶ್ವಶಕ್ತಿಗೆ ಅಡ್ಡುಗೋಡೆಯ ರೀತಿಯಲ್ಲಿ ಅಡಚಣೆ ಉಂಟುಮಾಡುತ್ತವೆ. ಯಾವಾಗಾದರೆ ವಿಶ್ವಶಕ್ತಿಯ ಪ್ರವಾಹವು ನಮ್ಮ ದೇಹದಲ್ಲಿ ಕಡಿಮೆ ಆಗುತ್ತದೆಯೋ ಆಗ ನಮ್ಮ ಪ್ರಾಣನಾಡಿಗಳು ಕುಗ್ಗುತ್ತವೆ, ಅಂದರೆ ಮುದ್ರಿಕೊಳ್ಳುತ್ತವೆ. ಆ ರೀತಿಯಲ್ಲಿ ಕುಗ್ಗಿಕೊಳ್ಳುವುದರಿಂದ ನಮ್ಮ ಪ್ರಾಣ ಶರೀರದಲ್ಲಿ ಮಚ್ಚೆಗಳು ಬೀಳುತ್ತವೆ. ಆ ಮಚ್ಚೆಗಳೇ ಕ್ರಮವಾಗಿ ಸ್ಥೂಲ ಶರೀರದ ಮೇಲೆ ರೋಗಗಳಾಗಿ ಏರ್ಪಡುತ್ತವೆ. ಅಂದರೆ ಎಲ್ಲ ರೋಗಗಳಿಗೆ ಮೂಲ ಪ್ರಾಣ ಶರೀರದಲ್ಲಿ ಪ್ರಾಣಶಕ್ತಿಯ ಲೋಪವೇ. ಈ ಲೋಪವನ್ನು ಅಧಿಕವಾಗಿ ಧ್ಯಾನವನ್ನು ಮಾಡುವುದರಿಂದ ಧ್ಯಾನದಲ್ಲಿ ಅಪಾರವಾದ ವಿಶ್ವಶಕ್ತಿಯನ್ನು ಹೊಂದಿ ಆ ಶಕ್ತಿ ನಮ್ಮ ಎಲ್ಲ ಪ್ರಾಣನಾಡಿಗಳಲ್ಲಿ ಚಲಿಸುತ್ತದೆ. ಈ ಚಲಿಸುವ ಸಮಯದಲ್ಲಿ ನಮ್ಮ ಪ್ರಾಣನಾಡಿಗಳಲ್ಲಿ ಇರುವ ಅಡಚಣೆಗಳೆಲ್ಲ ತೊಲಗಿ ಹೋಗಿ ನಾಡಿಗಳಲ್ಲಿ ಇರುವ ಮಚ್ಚೆಗಳೆಲ್ಲ ಮಾಯವಾಗುತ್ತವೆ. ಯಾವಾಗಾದರೆ ಮಚ್ಚೆಗಳೆಲ್ಲ ಹೋಗುತ್ತವೆಯೋ ಆಗ ನಮ್ಮ ದೇಹದಲ್ಲಿರುವ ಎಲ್ಲ ತರಹದ ರೋಗದಿಂದ ಮುಕ್ತರಾಗುತ್ತೇವೆ. ಧ್ಯಾನದಲ್ಲಿ ವಿಶ್ವಶಕ್ತಿ ನಮ್ಮ ಒಳಗೆ ಪಯಣಿಸುವಾಗ ತಲೆಯ ಭಾಗವು ಭಾರವಾಗುತ್ತದೆ ಅಥವಾ ಶರೀರವೆಲ್ಲವೂ ಕೂಡ ಭಾರವಾಗುತ್ತದೆ. ಪ್ರಾಣನಾಡಿಗಳಲ್ಲಿ ಪ್ರಾಣಶಕ್ತಿ ಚಲಿಸುತ್ತಾ ಶುದ್ಧಿ ಮಾಡುವಾಗ ಆ ಪ್ರದೇಶದಲ್ಲಿ ತುರಿತ, ನೋವು ಅಥವಾ ಚುಚ್ಚಿದಂತೆ ಅನಿಸಬಹುದು. ಈ ನೋವುಗಳಿಗೆ ಯಾವ ಔಷಧಿ ಬಳಸಬೇಕಾಗಿಲ್ಲ. ಕೇವಲ ಧ್ಯಾನದ ವೇಳೆಯನ್ನು ಬೆಳೆಸುವುದರಿಂದ ಎಲ್ಲ ನೋವುಗಳು ಕಡಿಮೆಯಾಗುತ್ತವೆ. ಅಧಿಕವಾಗಿ ವಿಶ್ವಶಕ್ತಿಯನ್ನು ಪಡೆಯುವುದರಿಂದ ಎಲ್ಲ ವಿಧವಾದ ಶರೀರಪರವಾದ ಮತ್ತು ಮಾನಸಿಕ ಪರವಾದ ರೋಗಗಳಿಂದ ಮುಕ್ತರಾಗುತ್ತೇವೆ. ಎಸ್, ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನೋಡಿದ್ರಿ ಅಲ್ವಾ ಧ್ಯಾನದಿಂದ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂತ. ನನಗೂ ಕೂಡ ಧ್ಯಾನ ಹೆಚ್ಚು ಮಾಡ್ತಾ 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 ಪ್ರೆಸೆಂಟ್ ಅಲ್ಲಿ ಬದುಕೋದಕ್ಕಾಗ್ತಾ ಇದೆ. ಅಂಡ್ ಅದರಿಂದ ಒಂದು ಎನಾರ್ಮಸ್ ಎನರ್ಜಿ, ನನ್ನಲ್ಲಿರೋ ಎನರ್ಜಿ ನನಗೆ ಫೀಲ್ ಆಗುತ್ತೆ. ಅಂಡ್ ಯಾವುದೇ ಕೆಲಸನ ಎಕ್ಸಾಂಪಲ್ 4 hours ಅಲ್ಲಿ ಮಾಡೋ ಕೆಲಸನ 2 hours ಅಲ್ಲೇ ಮಾಡಿ ಮುಗಿಸ್ಬೋದು. ಇದ್ರ ಎಕ್ಸ್ಪೀರಿಯನ್ಸ್ ನಿಮಗೆ ಆಗ್ತಾ ಹೋಗುತ್ತೆ. ಈಗ ವಿಡಿಯೋ ಅಷ್ಟೇ ನೀವು ನೋಡಿದ್ದೀರಾ. ಓಕೆ, ನೆಕ್ಸ್ಟ್ ನಾನು ಮೊದಲೇ ಹೇಳ್ದಂಗೆ ಬಿಗಿನಿಂಗ್ ಅಲ್ಲಿ ಹೇಳ್ದೆ ಅಲ್ವಾ, ಈ ಒಂದು ಇಂಟ್ರಡಕ್ಷನ್ ಸೆಷನ್ ಏನಿದೆ 2 ಪಾರ್ಟ್ ಆಗಿ ಡಿವೈಡ್ ಮಾಡಿದೀವಿ. ಒಂದು ಧ್ಯಾನ, ಇನ್ನೊಂದು ಜ್ಞಾನ. ಈಗ ಜ್ಞಾನ, ಅದ್ರ ಮಹತ್ವ ಏನು, ಏನ್ ಸಿಕ್ಕುತ್ತೆ ಈ ವರ್ಕ್ಶಾಪ್ ಅಲ್ಲಿ ಹಾಗಾದ್ರೆ ಅಂತ ನೋಡ್ತಾ ಹೋಗೋಣ. ಎಸ್ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ಲೈಫ್ ಟ್ರಾನ್ಸ್ಫಾರ್ಮೇಶನ್ ವರ್ಕ್ಶಾಪ್. ಇದು ಲೈಫ್ ಟ್ರಾನ್ಸ್ಫಾರ್ಮೇಶನ್ ವರ್ಕ್ಶಾಪ್ ನಾವು ಶಾರ್ಟ್ ಫಾರ್ಮ್ ಅಲ್ಲಿ LT ವರ್ಕ್ಶಾಪ್ ಅಂತ ಕರಿತೀವಿ. ಇದಕ್ಕೆ ಇಂಟ್ರಡಕ್ಷನ್ ನಡೀತಾ ಇರೋದು ಇವಾಗ. ಇದೇನಪ್ಪಾ ಅಂದ್ರೆ ಈ ವರ್ಕ್ಶಾಪ್ ಅಲ್ಲಿ ನೀವು ಅನ್ಇಮ್ಯಾಜಿನಬಲ್ ಥಿಂಗ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೋಗ್ತೀರಾ. ತುಂಬಾನೇ ಹೊಸದು, ಯುನೀಕ್ ಆಗಿರೋದು ಅಂಡ್ ಫಸ್ಟ್ ಟೈಮ್ ಇನ್ ದ ವರ್ಲ್ಡ್. ಫಸ್ಟ್ ಟೈಮ್ ಇನ್ ದ ವರ್ಲ್ಡ್ ಏನಿರ್ಬೋದು ಅನ್ನೋದು ನಿಮಗೆ ಕಂಪ್ಲೀಟ್ ಆಗಿ ಅಟೆಂಡ್ ಮಾಡ್ತಾ ಹೋಗಿ ಕೊನೆಗೆ ಗೊತ್ತಾಗುತ್ತೆ, ಹೌದು ಇದು ಫಸ್ಟ್ ಟೈಮ್ ಇನ್ ದ ವರ್ಲ್ಡ್ ಅಂತ. ಅಂಡ್ ಅದುವರೆಗೂ ನಮಗೆ ಅನಿಸ್ತಿರುತ್ತೆ, ಹೌದು ಎಲ್ಲ ನೋಡಿದೀನಿ, ಇದು ನಂಗೆ ಗೊತ್ತಿರೋದೆ ಅಂತ ಅನಿಸ್ತಾ ಇರುತ್ತೆ. ಬಟ್ ಫೋಕಸ್ ಮಾಡಿ ನೋಡ್ತಾ ಹೋಗಿ ನಿಮಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗುತ್ತೆ. ಎಸ್ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಎಸ್ ಫ್ರೆಂಡ್ಸ್, ಟ್ರಾನ್ಸ್ಫಾರ್ಮೇಶನ್ಗೂ ಮೊದಲು ಚೇಂಜ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಚೇಂಜ್ ಅಂದ್ರೆ ಟ್ರಾನ್ಸ್ಫಾರ್ಮೇಶನ್ ನ ಸ್ವಲ್ಪ ಆಪೋಸಿಟ್ ವರ್ಡ್ ಅಲ್ವಾ. ಚೇಂಜ್ ಅಂದ್ರೆ ಏನು? ತಾತ್ಕಾಲಿಕವಾಗಿ ಬದಲಾಗೋದು. ಅಂದ್ರೆ ಹಲವು ಮೂಲಗಳಿಂದ ನಾನು ಬೇರೆ ಬೇರೆ ಜ್ಞಾನನ ಕಲ್ತ್ಕೊಂಡು ಅದರಲ್ಲಿ ಸ್ವಲ್ಪ ದಿನ ಅಥವಾ ಸ್ವಲ್ಪ ವಾರ, ಸ್ವಲ್ಪ ತಿಂಗಳುಗಳು ಇರ್ತೀನಿ, ಮತ್ತೆ ಯಥಾ ಪ್ರಕಾರ ಮೊದಲನೇ ಸ್ಥಿತಿಗೆ ವಾಪಸ್ ಬರ್ತೀನಿ. ಇದು ತಾತ್ಕಾಲಿಕವಾದ ಬದಲಾವಣೆ. ಅದೇ ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ಏನಪ್ಪಾ ಅಂದ್ರೆ ರೂಪಾಂತರ, ಅಂದ್ರೆ ಪರ್ಮನೆಂಟ್ ಆಗಿ ಬದಲಾಗೋದು. ಇದಕ್ಕೆ ನಾವು ಟ್ರಾನ್ಸ್ಫಾರ್ಮೇಶನ್ ಅಂತ ಕರಿತೀವಿ. ಸೊ ಇಲ್ಲೇ ನೀವು ನೋಡ್ಬೋದು, ಟ್ರಾನ್ಸ್ಫಾರ್ಮೇಶನ್ಗೂ
ಮತ್ತೆ ಚೇಂಜ್ಗೂ ತುಂಬಾನೇ ಡಿಫ್ರೆನ್ಸ್ ಇದೆ, ತುಂಬಾನೇ ಅಂತರ ಇದೆ. ಟ್ರಾನ್ಸ್ಫಾರ್ಮೇಶನ್ ಆದ್ರೇನೆ ನೆಕ್ಸ್ಟ್ ಲೆವೆಲ್. ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ಒಂದು ಚಿಟ್ಟೆ, ಅಲ್ಲಿ ನೀವು ಇಮೇಜ್ ಅಲ್ಲಿ ನೋಡ್ತಾ ಇರ್ಬೋದು, ಒಂದು ಚಿಟ್ಟೆ ಹೇಗೆ ಸ್ವತಂತ್ರವಾಗಿ ಸುಂದರವಾಗಿ ಆರ್ತಾ ಇದೆ ಅಲ್ವಾ, ಆ ವ್ಯವಸ್ಥೆನೆ ಒಂದು ಟ್ರಾನ್ಸ್ಫಾರ್ಮ್ ಆಗಿರೋ ಸ್ಟೇಟ್ ಅಂತ ನಾವು ಕರಿಬಹುದು. ಒಂದು ಎಕ್ಸಾಂಪಲ್ ಹೇಳೋದಾದ್ರೆ, ಹೇಗೆ ಒಂದು ವಿವಿಧವಾದ ಹೂಗಳನ್ನ ಒಟ್ಟಿಗೆ ಸೇರಿಸಿ ಒಂದು ಸುಂದರವಾದ ಹೂಗುಚ್ಛ ಆಗುತ್ತೆ ಅಲ್ವಾ, ಅದೇ ತರ ಇಲ್ಲಿ ಸಿಗುವಂತ ಜ್ಞಾನ, ಈಗೇನ್ ನೀವು ನೆಕ್ಸ್ಟ್ ನೋಡ್ತಾ ಹೋಗ್ತೀರಾ, ಈ ಜ್ಞಾನ ಕೂಡ ಪ್ರಪಂಚದಾದ್ಯಂತ ಎಲ್ಲ ಕಡೆಯಿಂದ ಒಟ್ಟುಗೂಡಿಸಿ ವಿಭಿನ್ನವಾದ ವಿಶೇಷವಾದ ಕಂಟೆಂಟ್ಗಳನ್ನ ತಗೊಂಡು ಒಂದು ಒಂದು ಸುಂದರವಾದ ಹೂಗುಚ್ಛ ಅಂತ ಹೇಳ್ಬೋದು. ಹಾಗಾದ್ರೆ ನೆಕ್ಸ್ಟ್ ಇದರಲ್ಲಿ ಇನ್ನೇನೇನ್ ಸಿಕ್ಕತ್ತೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ನಾನು ನಿಮಗೆ ಕೆಲವೊಂದು ಕ್ವೆಶನ್ಗಳನ್ನ ಕೇಳ್ತಾ ಹೋಗ್ತೀನಿ. ಇಲ್ಲಿರೋದು ಕೇವಲ ನೀವಷ್ಟೇ ನಾನಷ್ಟೇ, ಇದು ಇಂಡಿವಿಜುವಲ್ ಆಗಿ ನಡೀತಾ ಇರೋ ಸೆಷನ್ ಅನ್ನೋ ತರ ನೀವು ನೋಡ್ತಾ ಹೋಗ್ಬೇಕು. ಇಲ್ಲಿ ಈ ವರ್ಕ್ಶಾಪ್ ಅಲ್ಲಿ ನಿಮಗೆ ಏನ್ ಸಿಕ್ಕತ್ತೆ ಅನ್ನೋದನ್ನ ನಾವು ನಾನು ನಿಮಗೆ ಕ್ವೆಶನ್ ಮೂಲಕ ಕೇಳ್ತಾ ಹೋಗ್ತೀನಿ. ಆ ಕ್ವೆಶನ್ ನ ನೀವು ಕೇಳ್ಕೊಳ್ತಾ ಹೋಗ್ಬೇಕು. ಕೆಲವು ಕ್ವೆಶನ್ಗಳು ನಿಮಗೆ ಅನ್ವಯ ಆಗ್ದೇನೆ ಇರ್ಬೋದು, ಬಟ್ ಫೋಕಸ್ ಮಾಡಿ ಇಲ್ಲಿ ಕಂಪ್ಲೀಟ್ ಆಗಿ ಕೇಳ್ತಾ ಹೋಗಿ. ಇಲ್ಲಿ ಕೂತಿರೋದು ಅಗೇನ್ ಹೇಳ್ತಾ ಇದ್ದೀನಿ, ಇಲ್ಲಿ ನಾನ್ ಮಾತ್ರ, ನೀವ್ ಮಾತ್ರನೇ. ಓಕೆನಾ? ಎಸ್ ಫ್ರೆಂಡ್ಸ್, ಮೊದಲನೇ ಕ್ವೆಶನ್ ನೋಡ್ತಾ ಹೋಗೋಣ. ಜೀವನದಲ್ಲಿ ಬರೋ ಯಾವುದೇ ಸವಾಲನ್ನು ನಿಭಾಯಿಸೋ ಸಾಮರ್ಥ್ಯ ನನ್ನಲ್ಲಿದೆಯಾ? ಇದನ್ನ ನಿಮಗೆ ನೀವು ಕ್ವೆಶನ್ ಮಾಡ್ಕೊಳ್ತಾ ಹೋಗಿ. ಪ್ರತಿಯೊಬ್ಬರಿಗೂ ಚಾಲೆಂಜಸ್ ಇದ್ದೇ ಇರತ್ತೆ, ಹೌದಲ್ವಾ? ಕೆಲವೊಂದನ್ನ ನಿಭಾಯಿಸ್ತಾ ಇದ್ದೀನಿ, ಕೆಲವೊಂದನ್ನ ನಿಭಾಯಿಸಕ್ ಆಗ್ತಾ ಇಲ್ಲ, ಹೌದಲ್ವಾ? ಎಷ್ಟೊಂದ್ ಚಾಲೆಂಜ್ಗಳು ಬರ್ತಿದೆ, ಅವುಗಳು ಎಲ್ಲದನ್ನು ಎಫೆಕ್ಟಿವ್ ಆಗಿ ನಾನು ನಿಭಾಯಿಸ್ತಾ ಇದ್ದೀನಾ? ಆದ್ರೆ ಅದನ್ನ ಹೇಗೆ ಎಫೆಕ್ಟಿವ್ ಆಗಿ ನಿಭಾಯಿಸೋದು ಅನ್ನೋದು ನಿಮಗೆ ಈ LT ವರ್ಕ್ಶಾಪ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಎಕ್ಸಾಂಪಲ್ ಯಾವ ತರ ಸವಾಲಪ್ಪ ಅಂತ ಅಂದ್ರೆ, ನಿಮ್ಮ ಪ್ರೊಫೆಷನಲ್ ಲೈಫ್ ಅಲ್ಲಿ ಆಗಿರ್ಬೋದು ಅಥವಾ ಪರ್ಸನಲ್ ಲೈಫ್ ಅಲ್ಲಿ ಆಗಿರ್ಬೋದು, ನಿಮ್ಮ ಬಾಂಧವ್ಯದಲ್ಲಾಗಿರ್ಬೋದು, ಎಕ್ಸಾಂಪಲ್ ಹೆಂಡತಿ ಜೊತೆ, ಮಕ್ಕಳ ಜೊತೆ, ಹಸ್ಬೆಂಡ್ ಜೊತೆ ಬರುವಂತಹ ಯಾವುದೇ ಸವಾಲ್ಗಳಾಗಿರ್ಬೋದು, ಇದನ್ನ ಎಫೆಕ್ಟಿವ್ ಆಗಿ ಹೇಗ್ ನಿಭಾಯಿಸೋದು ಅನ್ನೋದು ನಿಮ್ಗೆ ಈ LT ವರ್ಕ್ಶಾಪ್ ಅಲ್ಲಿ ಗೊತ್ತಾಗುತ್ತೆ. ಇದಷ್ಟೇ ಅಲ್ಲ, ಆರೋಗ್ಯದಲ್ಲಿ ಬರುವಂತಹ ಸವಾಲ್ಗಳು ಕೂಡ, ಚಾಲೆಂಜಸ್ ಕೂಡ ಹೇಗೆ ಎಫೆಕ್ಟಿವ್ ಆಗಿ ನಿಭಾಯಿಸೋದು ಅನ್ನೋದು ಕೂಡ ಗೊತ್ತಾಗ್ತಾ ಹೋಗುತ್ತೆ. ಬರೀ ದೈಹಿಕವಾಗಿ ಅಲ್ಲ, ಮಾನಸಿಕವಾಗಿ ಕೂಡ. ನೆಕ್ಸ್ಟ್, ವೃತ್ತಿಯಲ್ಲಿ, ನಿಮ್ಮ ವೃತ್ತಿಯಲ್ಲಿ, ಪ್ರೊಫೆಷನಲ್ ಅಲ್ಲಿ ಬರೋ ನಿಮ್ಮ ಪ್ರೊಫೆಷನ್ ಯಾವ್ದಿದೆ ಅಲ್ಲಿ ಬರುವಂತ ಸವಾಲ್ಗಳಾಗಿರ್ಬೋದು, ನಿಮ್ಮ ಸಹೋದ್ಯೋಗಿಗಳ ಜೊತೆ, ನಿಮ್ಮ ಸಬಾರ್ಡಿನೇಟ್ಸ್ ಜೊತೆ ಬರ್ತಾ ಇರೋ ಯಾವುದೇ ಸವಾಲ್ಗಳನ್ನ ಎಫೆಕ್ಟಿವ್ ಆಗಿ ನಿಭಾಯಿಸೋ ಸಾಮರ್ಥ್ಯ ಇದೆಯಾ ಅಂತ ಕ್ವೆಶನ್ ಮಾಡ್ಕೊಳ್ಬೇಕು. ಅಂಡ್ ಈ ಸಾಮರ್ಥ್ಯದ ಪರಿಚಯ ನಿಮ್ಗೆ ಈ LT ವರ್ಕ್ಶಾಪ್ ಅಲ್ಲಿ ಆಗುತ್ತೆ. ಎಸ್ ಫ್ರೆಂಡ್ಸ್, ನೆಕ್ಸ್ಟ್ ಕ್ವೆಶನ್ ನೋಡೋಣ. ನಾನ್ ಅನ್ಕೊಂಡ ಹಾಗೆ ಜೀವನ ಜೀವಿಸಕ್ಕೆ ಸಾಧ್ಯ ಆಗ್ತಾ ಇದೆಯಾ? ಈ ಕ್ವೆಶನ್ ನ ನಿಮಗ್ ನೀವು ಕೇಳ್ಕೊಳ್ಬೋದಾ? ನಾನ್ ಅಂದ್ಕೊಂಡಿರೋದೇ ಒಂದು, ನಾನು ನನ್ನ ಜೀವನದಲ್ಲಿ ಜೀವಿಸ್ತಾ ಇರೋದೇ ಇನ್ನೊಂದು, ಹೌದಲ್ವಾ? ಈ ಜೀವನನ ನಾನ್ ಅಂದ್ಕೊಂಡ ಹಂಗೆ ಜೀವಿಸ್ಬೇಕು ಅಂದ್ರೆ ಅದಕ್ಕೆ ಒಂದು ಶಿಕ್ಷಣ ಬೇಕಾಗಿದೆ. ಅಂಡ್ ಆ ಶಿಕ್ಷಣ ನನ್ನಲ್ಲೇ ಇದೆ. ಇದನ್ನ ಗೊತ್ತಿಲ್ದೇನೆ ಇರೋ ಕಾರಣ ನಾನು ರಾಂಗ್ ಮೆಥಡ್ಸ್ ನ ಯೂಸ್ ಮಾಡ್ತಾ ಇರ್ತೀನಿ. ಅದನ್ನ ಒಂದು ಎಕ್ಸಾಂಪಲ್ ಮೂಲಕ ನೋಡ್ತಾ ಹೋಗೋಣ, ಏನೋದು ರಾಂಗ್ ಮೆಥಡ್ ಅಂತ ಅಂದ್ರೆ ಅನ್ನೋದನ್ನ. ಎಸ್ ಫ್ರೆಂಡ್ಸ್, ನೀವು ಈ ಇಮೇಜ್ ನ ನೋಡ್ತಾ ಇರ್ಬೋದು. ಇಲ್ಲಿ ಕಾಣಿಸ್ತಿದೆ, ಎಫರ್ಟ್ ಪ್ಲಸ್ ರಾಂಗ್ ಟೂಲ್ಸ್ ಇಸ್ ಈಕ್ವಲ್ ಟು ನೋ ರಿಸಲ್ಟ್ಸ್. ಇಲ್ಲಿ ಒಂದು ಸ್ಕ್ರೂ ಇದೆ, ಸ್ಪ್ಯಾನರ್ ಇದೆ. ಒಂದ್ ಸ್ಕ್ರೂನ ಓಪನ್ ಮಾಡ್ಬೇಕು ಅಂದ್ರೆ ಸ್ಪ್ಯಾನರ್ ಅದಲ್ಲಿ ಆಗಲ್ಲ, ಅದಕ್ಕೆ ಸ್ಕ್ರೂ ಡ್ರೈವರೇ ಬೇಕು. ಹಾಗೆ ಒಂದ್ ನಟ್ಟನ್ನ ಓಪನ್ ಮಾಡ್ಬೇಕು ಅಂತ ಅಂದ್ರೆ ಸ್ಕ್ರೂ ಡ್ರೈವರ್ ಅಲ್ಲಿ ಆಗಲ್ಲ, ಅದಕ್ಕೆ ಸ್ಪ್ಯಾನರ್ ಬೇಕು, ಹೌದಲ್ವಾ? ಹೀಗೆ ನನ್ನ ಜೀವನದಲ್ಲಿ ಬರ್ತಾ ಇರೋ ಚಾಲೆಂಜಸ್ಗೂ ಕೂಡ ನಾನು ರಾಂಗ್ ಟೂಲ್ಗಳನ್ನ ಬಳಸ್ತಾ ಇದ್ದೀನಿ. ಆ ರೈಟ್ ಟೂಲ್ ಯಾವುದು ಬಳಸ್ಬೇಕು ಅನ್ನೋದು ನಿಮ್ಗೆ ಈ LT ವರ್ಕ್ಶಾಪ್ ಅಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ನನ್ನ ಜೀವನ ಯಾಕಪ್ಪ ಈ ತರ ಇದೆ ಅನ್ನೋ ಹುಡುಕಾಟದಲ್ಲೇ ನಾನು ಮುಳುಗೋಗಿದ್ದೀನಿ, ಹೌದಲ್ವಾ? ಮತ್ತೆ ಎಷ್ಟೋ ವಿಷಯಗಳು ನನಗೆ ಗೊತ್ತಿಲ್ಲ ಅನ್ನೋದೇ ನನಗಿನ್ನು ಗೊತ್ತಿಲ್ಲ. ಅದು ಏನು ಅನ್ನೋದು ನಿಮಗೆ ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ.
ಕೆಲವೊಂದು ಗೊತ್ತಿದೆ, ಗೊತ್ತಿರೋದನ್ನ ಇನ್ನೊಂದು ಆಂಗಲ್ ಅಲ್ಲಿ ಯಾವ ತರ ನೋಡಬಹುದು ಅನ್ನೋದು ನಿಮಗಿಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ನೆಕ್ಸ್ಟ್ ಕ್ವೆಶನ್, ನನ್ನಲ್ಲಿ ಸೃಜನಶೀಲತೆಯ ಅಂದ್ರೆ ಕ್ರಿಯೇಟಿವಿಟಿ ಕೊರತೆ ಇದೆಯಾ? ಇವತ್ತಿನ ಜಮಾನದಲ್ಲಿ ಕ್ರಿಯೇಟಿವಿಟಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್, ಹೌದಲ್ವಾ? ನಾವೆಲ್ಲ ತುಂಬಾ ಫಾಸ್ಟ್ ದುನಿಯಾದಲ್ಲಿ ಇದೀವಿ. ಕ್ರಿಯೇಟಿವ್ ಆಗಿ ಏನಾದ್ರೂ ಮಾಡ್ತಾನೆ ಇರ್ಬೇಕು, ಆವಾಗ್ಲೇ ದೊಡ್ಡದಾಗಿ ಬೆಳೆಯೋದಕ್ಕೆ ಆಗೋದು, ಹೌದಲ್ವಾ? ಆದ್ರೆ ಕ್ರಿಯೇಟಿವಿಟಿ ಇರ್ಲಿ, ನಾರ್ಮಲ್ ಆಗಿ ಜೀವಿಸೋದಕ್ಕೂ ನಂಗೆ ಕಷ್ಟ ಆಗ್ತಿದೆ, ಹೌದಲ್ವಾ? ಇಲ್ಲಿ ನಿಮ್ಮ ಮನಸ್ಸು ಕ್ರಿಯೇಟಿವ್ ಆಗಿ ಆಲೋಚನೆ ಮಾಡೋದಕ್ಕೆ ಮತ್ತೆ ಅದ್ಭುತವಾದ ಲೈಫ್ ಲೀಡ್ ಮಾಡೋದಕ್ಕೆ ಈ ವರ್ಕ್ಶಾಪ್ ಅಲ್ಲಿ ಇಲ್ಲಿ ಸಿಗುವಂತ ಜ್ಞಾನದಿಂದ ಸಾಧ್ಯ ಇದೆ. ಎಸ್ ಫ್ರೆಂಡ್ಸ್, ನೆಕ್ಸ್ಟ್ ಕ್ವೆಶನ್ ನಿಮಗೆ ನೀವು ಕೇಳ್ಕೊಳ್ತಾ ಬನ್ನಿ. ನನ್ನ ಸಂಪೂರ್ಣ ಸಾಮರ್ಥ್ಯದ ಅಂದ್ರೆ ನನ್ನ ಫುಲ್ ಪೊಟೆನ್ಷಿಯಲ್ನ ಅರಿವು ನನಗಾಗಿದೆಯಾ? ನಾನೊಂದು ಕೆಲಸ ಮಾಡ್ತಾ ಇರ್ತೀನಿ, ಒಂದು ಸೋ ಅಂಡ್ ಸೋ ಜಾಬ್ ಅಲ್ಲಿ ಇದ್ದೀನಿ, ಒಂದ್ ರೀತಿಯ ಜೀವನನ ಜೀವಿಸ್ತಾ ಇದ್ದೀನಿ, ಅದು ನನ್ನ ನಿಜವಾದ ಸಾಮರ್ಥ್ಯನ? ನನ್ನ ಸಂಪೂರ್ಣ ಸಾಮರ್ಥ್ಯ ಏನಿದೆ ಆ ಪ್ರಕಾರ ನಾನು ಜೀವಿಸ್ತಾ ಇದ್ದೀನ? ಕೆಲವೊಂದ್ ಕಡೆ ನನ್ನ ಸಾಮರ್ಥ್ಯ ಗೊತ್ತಿದೆ, ಆದ್ರೆ ಆ ಪ್ರಕಾರ ಕೂಡ ನನಗೆ ಜೀವಿಸಕ್ ಆಗ್ತಾ ಇಲ್ಲ. ಕೆಲವೊಂದ್ ಕಡೆ ನನ್ನ ಸಾಮರ್ಥ್ಯ ಏನಿದೆ ಅನ್ನೋದೇ ನನಗೆ ಗೊತ್ತಿಲ್ಲ, ಹೌದಲ್ವಾ? ಉದಾಹರಣೆಗೆ ನನಗೆ 100 kg ಎತ್ತೋ ಅಷ್ಟು ಕೆಪಾಸಿಟಿ ಇದೆ, ಆದ್ರೆ ನಾನು 20 kg ಅಲ್ಲೇ ಸೆಟ್ಲ್ ಆಗಿದ್ದೀನಿ, 20 kg ಅಷ್ಟೇ ಎತ್ತುತ್ತಾ ಇದ್ದೀನಿ. ನೆಕ್ಸ್ಟ್ ಕ್ವೆಶನ್ ಫ್ರೆಂಡ್ಸ್, ನನ್ನಲ್ಲೇ ಇರುವ ಅಸಾಧ್ಯವಾದದ್ದನ್ನ ಸಾಧಿಸೋ ಶಕ್ತಿಯ ಪರಿಚಯ ಆಗಿದೆಯಾ ನನಗೆ? ಅಗೇನ್ ಅಲ್ಲಿ ನೋಡ್ಬೋದು ನೀವು, ಅಸಾಧ್ಯವಾಗಿರೋದು ಸಾಧ್ಯವಾಗಿರೋದಲ್ಲ, ಸಾಧ್ಯವಾಗಿರೋದನ್ನ ಸಾಧಿಸಕ್ಕೆ ನಾನು ನೀವೇ ಬೇಕಾಗಿಲ್ಲ, ಹೌದಲ್ವಾ? ಯಾವುದು ಅಸಾಧ್ಯ ಅನ್ಕೊಂಡು ಸೈಡಲ್ಲಿ ಪಾರ್ಕ್ ಮಾಡಿದೀನಲ್ಲ, ಅದನ್ನ ಸಾಧಿಸೋ ಯೋಚನೆನ ನಾನು ಮಾಡಿದೀನ? ಆ ಸಾಧನೆ ಮಾಡೋದಕ್ಕೆ ಒಂದು ಶಕ್ತಿ ಅದು ನನ್ನಲ್ಲೇ ಇದೆ, ಆ ಶಕ್ತಿಯ ಪರಿಚಯ ನನಗಾಗ್ಬೇಕಾಗಿದೆ ಅಷ್ಟೆ. ಅದೇ ಇಲ್ಲಿ ಯುನಿಕ್. ಆ ನಾಲೆಡ್ಜ್ ನಿಮಗೆ ಈ LT ವರ್ಕ್ಶಾಪ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಅಂಡ್ ಅಗೇನ್ ಇದನ್ನ ನಾ ಹೇಳಕ್ ಇಷ್ಟಪಡ್ತೀನಿ, ಇಲ್ಲಿ ನಾವೇನೋ ನಿಮಗೆ ಕೊಡ್ತಾ ಇದೀವಿ ಅನ್ನೋದಕ್ಕಿಂತ ನಾವಿಲ್ಲಿ ಬರೀ ಮಿರರ್ ಆಗಿರ್ತೀವಿ ಅಷ್ಟೆ. ನಿಮ್ಮನ್ನ ನೀವೇ ನೋಡ್ಕೊಳ್ತಾ ಹೋಗ್ತೀರಾ. ನಿಮಗೆ ಈ ಒಂದು LT ವರ್ಕ್ಶಾಪ್ ಏನಿದೆ ಅದು ಮಿರರ್ ಆಗಿರುತ್ತೆ. ನಿಮ್ಮ ಶಕ್ತಿಯ ಪರಿಚಯ ನೀವೇ ಮಾಡ್ಕೊಳ್ತಾ ಹೋಗ್ತೀರಾ. ಎಸ್ ಫ್ರೆಂಡ್ಸ್, ನೆಕ್ಸ್ಟ್ ಕ್ವೆಶನ್, ಸಾರ್ಥಕವಾದ ಜೀವನವನ್ನ ಜೀವಿಸ್ತಾ ಇದ್ದೀನಾ? ಈ ಕ್ವೆಶನ್ ನಿಮಗೆ ನೀವು ಮಾಡ್ಕೊಳ್ಬೋದಾ? ಅಪ್ಪ, ನನ್ನ ಜೀವನ ಸಾರ್ಥಕವಾಗಿದೆ ಅಂತ ಅನ್ಸಿದ್ಯಾ ನಿಮಗೆ ಯಾವಾಗ್ಲಾದ್ರೂ? ಅಂಡ್ ಅಗೇನ್ ಅಲ್ಲೂ ನೋಡ್ತಾ ಹೋಗಿ, ನನ್ನ ಪ್ರಕಾರ ಅಲ್ಲ, ನನ್ನ ಸುತ್ತಲಿನವರು ಹೇಳ್ತಿದ್ದಾರಾ ಸಾರ್ಥಕ ಆಯ್ತು ಬಿಡು ನಿನ್ ಜೀವನ, ಸಾರ್ಥಕವಾದ ಜೀವನನ ನೀನ್ ಜೀವಿಸ್ತಾ ಇದೀಯಾ ಅಂತ. ಆ ನಿಜವಾದ ಸಾರ್ಥಕವಾದ ಜೀವನ ಅಂದ್ರೆ ಏನು ಅನ್ನೋದು ನಿಮ್ಗೆ ಈ LT ವರ್ಕ್ಶಾಪ್ ಅಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಅದು ಈ ಕಾರ್ಯಕ್ರಮದಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಕ್ವೆಶನ್, ವಾವ್, ಇದನ್ನ ನೋಡಿದ್ರೆ ಮೈ ರೋಮಾಂಚನ ಆಗುತ್ತೆ. ಪ್ರತಿಯೊಬ್ರು ನೀವು ನೋಡ್ತಾ ಬರ್ಬೋದು, ಅಲ್ಲಿ ಇಮೇಜ್ ಮೇಲೆ ಇವ್ರನ್ನ ನಾವು ಮಹಾನ್ ವ್ಯಕ್ತಿಗಳು ಅಂತ ಕರಿತೀವಿ, ಹೌದಲ್ವಾ? ಇವರು ಮತ್ತೆ ನನ್ನ ಮನೋಭಾವದ ಅಂತರ ಎಷ್ಟಿದೆ? ಇಲ್ಲಿ 2 ಕ್ಯಾಟಗರಿ ಇದೆ, ನೀವು ನೋಡ್ತಾ ಬರ್ಬೋದು. ಮೊದಲನೇ ಕ್ಯಾಟಗರಿ ಅವ್ರನ್ನು ಮಹಾನ್ ಸಾಧಕರು, ಶ್ರೀಮಂತರು, ಕೀರ್ತಿವಂತರು ಅಂಡ್ ಮೆಟೀರಿಯಲಿಸ್ಟಿಕ್ ಆಗಿ ಲೈಫ್ ಅಲ್ಲಿ ತುಂಬಾ ಬಹುದೊಡ್ಡ ಸಾಧನೆ ಮಾಡಿರೋರು. ಅಂಡ್ 2ನೇ ವರ್ಗದವರು, ಅವರು ಶ್ರೀಮಂತರಲ್ಲ, ಆದ್ರೆ ಬಹುದೊಡ್ಡ ದೇಶ ಸೇವೆನ ಮಾಡಿರೋರು. ಇವರು ಮನುಷ್ಯರೇ, ನಾನು ಮನುಷ್ಯನೇ, ಹೌದಲ್ವಾ? ಆದ್ರೆ ಇವರ ಆಲೋಚನೆಗೂ ನನ್ನ ಆಲೋಚನೆಗೂ ಎಷ್ಟು ವ್ಯತ್ಯಾಸ ಇದೆ. ಒಂದು ಪ್ರಾಬ್ಲಮ್ ಬಂದ್ರೆ ಇವರು ನೋಡೋಂತಹ ರೀತಿಗೂ ನಾನ್ ನೋಡ್ತಿರೋ ರೀತಿಗೂ ಎಷ್ಟು ಡಿಫ್ರೆನ್ಸ್ ಇದೆ. ಇವ್ರು ಯೋಚನೆ ಮಾಡ್ತಾ ಇರೋದಕ್ಕೂ ನಾನ್ ಯೋಚನೆ ಮಾಡ್ತಾ ಇರೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ಅಂಡ್ ಅಗೇನ್ ಇವರ ಗುಣಗಳಿಗೂ ನನ್ನ ಗುಣಗಳಿಗೂ ತುಂಬಾನೇ ವ್ಯತ್ಯಾಸ ಇದೆ.
ಹೌದಲ್ವಾ? ಇವ್ರ ಗುಣಗಳನ್ನ ನಾನು ಅಳವಡಿಸ್ಕೊಳ್ಬೇಕಾ ಬೇಡ್ವಾ? ಇಷ್ಟೊಂದೆಲ್ಲ ಸಾಧನೆ ಮಾಡಿರೋ ಹಿಂದೆ ಒಂದು ರಹಸ್ಯ ಇರ್ಲೇಬೇಕಲ್ವಾ ಫ್ರೆಂಡ್ಸ್? ಅದೇ ನೆಕ್ಸ್ಟ್ ಕ್ವೆಶನ್. ಇವರ ಸಾಧನೆಯ ರಹಸ್ಯ ಏನು? ಸಕ್ಸಸ್ ಸೀಕ್ರೆಟ್ ಅಂತ ಕರಿಬಹುದಲ್ವಾ? ಈ ಸಾಧನೆಯ ರಹಸ್ಯ ಏನು ಅನ್ನೋದು ನೀವು ಈ LT ವರ್ಕ್ಶಾಪ್ ಅಲ್ಲಿ ತಿಳ್ಕೊಳ್ತಾ ಹೋಗ್ತೀರಾ. ನೆಕ್ಸ್ಟ್ ಕ್ವೆಶನ್. ಮೊದಲನೇ ಕ್ಯಾಟಗರಿ ಏನ್ ನೋಡಿದ್ರಿ? ಶ್ರೀಮಂತ ಮಹಾನ್ ವ್ಯಕ್ತಿಗಳವರು, ಹೌದಲ್ವಾ? ಅಲ್ಲಿಂದ ಕನೆಕ್ಟಿವಿಟಿ ತಗೊಳ್ಳೋದಾದ್ರೆ, ನಾನೇನಕ್ಕೆ ಅಗರ್ಭ ಶ್ರೀಮಂತ ಆಗಿಲ್ಲ? ಯಾವತ್ತಾದ್ರೂ ಈ ಕ್ವೆಶನ್ ನ ನೀವು ಕೇಳ್ಕೊಂಡಿದ್ದೀರಾ? ನಾನು ಅಂದ್ಕೊಳ್ಳೋದೇ ಒಂದು, ಅದಾಗ್ತಿರೋದೇ ಒಂದು ಜೀವನದಲ್ಲಿ, ಹೌದಲ್ವಾ? ಈ ಕ್ವೆಶನ್ ಬಂದ ತಕ್ಷಣ ನನ್ನ ತಲೆಯಲ್ಲಿ ಓಡೋದೇನಪ್ಪಾ ಅಂತ ಅಂದ್ರೆ, ನಾನೆಲ್ಲ ಅವ್ರ ತರ ಶ್ರೀಮಂತ ಆಗಕ್ಕಾಗತ್ತೆ? ನನ್ನ ಹಣೆ ಬರಹ, ನನ್ನ ಕರ್ಮ, ನಾನ್ ಆತರ ಆಗಕ್ಕಾಗತ್ತಾ ಅನ್ನೋ ಕ್ವೆಶನ್ ಬಂದಿರತ್ತೆ ಅಲ್ವಾ? ಅಥವಾ ಒಂದಿಷ್ಟು ಕಾರಣಗಳನ್ನ ಕೊಟ್ಟಿರ್ತೀನಿ. ಆದ್ರೆ ಇಲ್ಲಿ ನಿಮಗೆ ಆ ನಿಜವಾದ ಕಾರಣ ಏನು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ನೆಕ್ಸ್ಟ್, ಸಾಕಷ್ಟು ಕಷ್ಟಪಡ್ತಿದ್ರು ಗುರಿಗಳನ್ನ ಸಾಧಿಸೋದಕ್ಕೆ ಆಗ್ತಾ ಇಲ್ಲ, ಹೌದಲ್ವಾ? ಕಷ್ಟ ಅಂತೂ ಪಡ್ತಾ ಇದ್ದೀನಿ, ನಾನು ಕಷ್ಟ ಪಡ್ತಾನೆ ಇದ್ದೀನಿ. ಆದ್ರೆ ನಾನು ಅನ್ಕೊಂಡಿದ್ದಂತಹ ಸಕ್ಸಸ್ನ ಅಥವಾ ನಾನು ಅನ್ಕೊಂಡಿದ್ದಂತ ಗುರಿನ ರೀಚ್ ಮಾಡೋದಕ್ಕೆ ಆಗ್ತಿದ್ಯಾ? ಅಂಡ್ ನಾವು ತುಂಬಾ ಬುದ್ಧಿವಂತರು, ಎಕ್ಸ್ಪರ್ಟ್ಗಳು, ತುಂಬಾ ತಿಳ್ಕೊಂಡಿರೋರು, ಮತ್ತೆ ತುಂಬಾ ಕೆಲಸ ಮಾಡಕ್ಕೂ ರೆಡಿ ಇರೋರು. ಆದ್ರೂ ಕೂಡ ನಮ್ಗೆ ಆ ಸಕ್ಸಸ್ ನ ರೀಚ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದೀನಿ ಅಂದ್ರೆ, ಒಂದ್ ಕತ್ತೆಗೂ ನನಗೂ ಕಾಂಪಿಟೇಷನ್ ಇಟ್ರೆ ಗೆಲ್ಲೋದ್ ನಾನೇ. ಅಷ್ಟು ಹಾರ್ಡ್ ವರ್ಕ್ ಮಾಡ್ತಿದ್ದೀನಿ, ಹೌದಲ್ವಾ ಫ್ರೆಂಡ್ಸ್? ಕಷ್ಟ ಪಡೋದು ಒಂದೇ ಜೀವನದಲ್ಲಿ ನಮಗೆ ಸಕ್ಸಸ್ ನ ತಂದ್ಕೊಡುತ್ತೆ ಅಂತ ಅನ್ನೋದಾಗಿದ್ರೆ, ಕೂಲಿ ಕಾರ್ಮಿಕರು ಡೈಲಿ ತುಂಬಾ ಕಷ್ಟ ಪಡ್ತಾರೆ ಅಲ್ವಾ? ಅವ್ರೇನಕ್ಕಷ್ಟು ಹಾಗಾದ್ರೆ ಶ್ರೀಮಂತರಾಗಿಲ್ಲ, ಹೌದಲ್ವಾ? ಆದ್ರೆ ಅಲ್ಲಿ ನಾನು ನೋಡ್ಕೊಳ್ಬೇಕು, ಅಲ್ಲಿ ಏನೋ ಒಂದು ಮಿಸ್ಸಿಂಗ್ ಇದೆ. ಆ ಮಿಸ್ಸಿಂಗ್ ಏನು ಅನ್ನೋದು ಈ LT ವರ್ಕ್ಶಾಪ್ ಅಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಕ್ವೆಶನ್. ನನ್ನ ಕಷ್ಟಗಳು, ಏನೇನೆಲ್ಲ ನಾನು ಕಷ್ಟ ಪಡ್ತಾ ಇದ್ದೀನಿ ಜೀವನದಲ್ಲಿ, ಈ ಕಷ್ಟಕ್ಕೆ ಮೂಲ ಕಾರಣ ಏನು ಅನ್ನೋದನ್ನ ತಿಳ್ಕೊಂಡಿದ್ದೀನಾ? ರೂಟ್ ಕಾಸ್. ಅಗೇನ್, ಆ ಕಷ್ಟಗಳಿಗೆ ಮೂಲ ಕಾರಣ ಏನಕ್ಕೆ ತಿಳ್ಕೊಳ್ಬೇಕು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಮೂಲಕ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಮೂಲ ಕಾರಣ ಎಕ್ಸಾಂಪಲ್ ಮೂಲಕ ಹೇಳೋದಾದ್ರೆ, ಒಂದು ಆಸ್ಪತ್ರೆಗೆ ನಾವು ಹೋದ್ರೆ, ನನಗೆ ಹೊಟ್ಟೆ ನೋವು ಅಂತ ಹೋದ್ರೆ ಆ ತಕ್ಷಣನೇ ಡಾಕ್ಟರ್ ಬಂದು ನನಗೆ ಮೆಡಿಸಿನ್ಸ್ ಕೊಡಲ್ಲ. ಅವರು ಎಳೆಯಾಗಿ ಬಿಡಿಸಿ ಕೇಳ್ತಾರೆ, ಯಾವಾಗ ಹೊಟ್ಟೆ ನೋವು ಬಂತು, ಏನ್ ತಿಂದಿದ್ರಿ ಹಿಂದಿನ ದಿನ, ಎಷ್ಟ್ ದಿನದಿಂದ ಇದೆ ಇದು. ಈ ಎಳೆಯಾಗಿ ಕ್ವೆಶನ್ ಕೇಳೋದು ಯಾಕೆ ಅಂದ್ರೆ, ಆ ಕಾಯಿಲೆ ಬಂದಿರೋದಕ್ಕೆ ಒಂದು ರೂಟ್ ಕಾಸ್ ಅನ್ನೋದಿರುತ್ತೆ. ಅಂಡ್ ಆ ರೂಟ್ ಕಾಸಿಗೆ ನಾವು ಮೆಡಿಸಿನ್ ಅಥವಾ ಔಷಧಿನ ಕೊಡ್ತಾರೆ ಡಾಕ್ಟರ್. ಅವಾಗ ಮಾತ್ರ ಅದು ಪರ್ಮನೆಂಟ್ ಆಗಿ ಕ್ಯೂರ್ ಆಗುತ್ತೆ, ಹೌದಲ್ವಾ? ಅದೇ ತರ ನನಗೆ ಬರ್ತಾ ಇರೋ ಕಷ್ಟಗಳ ನಿಜವಾದ ಮೂಲ ಕಾರಣ ಏನು ಅನ್ನೋದನ್ನ ನಾನು ತಿಳ್ಕೊಂಡಿದ್ದೀನ? ಅದನ್ನ ತಿಳ್ಕೊಂಡ್ರೆ ನನಗೆ ಪರಿಹಾರ ಈಸಿ ಅಲ್ವಾ? ಇನ್ನೊಂದು ಎಕ್ಸಾಂಪಲ್ ಹೇಳೋದಾದ್ರೆ, ಒಂದ್ ಮರ ಇರುತ್ತೆ, ಒಂದ್ ಮರಕ್ಕೆ ಕಾಯಿಲೆ ಬಂದಿದೆ ಅನ್ನೋದಾದ್ರೆ, ನಾವು ಬರೀ ಅಲ್ಲಿ ಆ ಮರದಲ್ಲಿರೋ ಎಲೆಗಳಿಗೆ ಔಷಧಿ ಹೊಡೆದ್ರೆ ಅದು ಅತ್ಯುತ್ತಮವಾಗಿ ಬೆಳೆಯಲ್ಲ. ಅದಕ್ಕೆ ನಾವು ಔಷಧಿ ಕೊಡ್ಬೇಕಾಗಿರೋದು ಅಥವಾ ಒಂದು ಒಳ್ಳೆ ಗೊಬ್ಬರ ಕೊಡ್ಬೇಕಾಗಿರೋದು, ಮೆಡಿಸಿನ್ ಕೊಡ್ಬೇಕಾಗಿರೋದು ಅದರ ಬುಡಕ್ಕೆ, ಬೇರಿಗೆ. ಸೊ ಅದೇ ತರ ನಮ್ಮ ಕಷ್ಟಗಳ ಮೂಲ ಕಾರಣ ತಿಳ್ಕೊಳ್ಳೋದು ಅತ್ಯವಶ್ಯಕ ಫ್ರೆಂಡ್ಸ್. ಅದು ನಿಮಗೆ ಈ LT ವರ್ಕ್ಶಾಪ್ ಅಲ್ಲಿ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಕ್ವೆಶನ್. ಕಷ್ಟ ಅಂತ ಬಂದ ತಕ್ಷಣ ಇದು ಫಿಕ್ಸ್, ಹೌದಲ್ವಾ? ನಾನ್ ಮಾಡಿದ ಇಷ್ಟೊಂದು ಜಪ, ಪೂಜೆ, ವ್ರತ ಮತ್ತೆ ಪ್ರಾರ್ಥನೆಗಳು ಫಲಿಸ್ತಾನೆ ಇರೋದಕ್ಕೆ ಕಾರಣ ತಿಳಿದಿದ್ಯಾ? ತುಂಬಾ ಕಷ್ಟ ಪಡ್ತಿದ್ದೀನಿ, ರಿಸಲ್ಟ್ಸ್ ಬರ್ತಾ ಇಲ್ಲ. ಆಗ ನಾನು ಏನ್ ಮಾಡ್ತಿರ್ತೀನಿ, ಮೊದ್ಲು ಹೇಳೋದೆ, ಅಯ್ಯೋ ನನ್ ಟೈಮೇ ಸರಿ ಇಲ್ಲ, ಹೌದಲ್ವಾ? ಈ ವರ್ಡ್ ನಾವು ಲೈಫಲ್ಲಿ ಯೂಸ್ ಮಾಡಿರ್ತೀವಿ ಅಲ್ವಾ? ಜಪ ಮಾಡ್ತೀನಿ, ಪೂಜೆ ಮಾಡ್ತೀನಿ, ವಾಸ್ತು ನೋಡಿಸ್ತೀನಿ, ವ್ರತ, ಉಪವಾಸ ಏನೆಲ್ಲ ಮಾಡ್ತಿದ್ದೀನಿ.
ಆದ್ರೂ ಕೂಡ ನನಗೆ ಫಲ ಸಿಗ್ತಾ ಇಲ್ಲ. ಮತ್ತೆ ಇದನ್ನ ನಾನು ನೋಡೋದಾದ್ರೆ ಇಲ್ಲಿ ನನಗೆ ಸಮಸ್ಯೆ ಇರೋದೇ ಒಂದ್ ಕಡೆ, ನಾನು ವರ್ಕ್ ಮಾಡ್ತಾ ಇರೋದೇ ಇನ್ನೊಂದ್ ಕಡೆ. ಅಗೇನ್ ಅಲ್ಲಿ ಎಲೆಗೆ ಔಷಧಿ ಹೊಡೆಯೋದು ಅಂತ ಏನಿತ್ತಲ್ಲ, ಅದೇ ಆಗತ್ತೆ. ಎಸ್ ಫ್ರೆಂಡ್ಸ್, ನೆಕ್ಸ್ಟ್ ಕ್ವೆಶನ್ಸ್ ನೋಡೋಣ. ನಾನು ಯಾವಾಗ್ಲೂ ನೆಮ್ಮದಿಯ ಜೀವನನ ನಡೆಸ್ತಾ ಇದ್ದೀನಾ? ಈ ಪ್ರಶ್ನೆನ ನಿಮಗ್ ನೀವು ಕೇಳ್ಕೊಳ್ತಾ ಹೋಗ್ಬೇಕು. ನನಗ್ ಅನ್ಸ್ತಿದ್ಯಾ ನಾನು ನಿಜವಾಗ್ಲೂ ಒಂದು ನೆಮ್ಮದಿಯ ಜೀವನನ ನಡೆಸ್ತಾ ಇದ್ದೀನಿ ಅಂತ? ಅಂಡ್ ಈ ಕ್ವೆಶನ್ ಅಂತೂ ಬಂದೇ ಬಂದಿರುತ್ತೆ. ನನಗೆ ಏನೂ ಬೇಡಪ್ಪ, ಲೈಫಲ್ಲಿ ನೆಮ್ಮದಿ ಒಂದಿದ್ರೆ ಸಾಕು, ಹೌದಲ್ವಾ? ಆ ನೆಮ್ಮದಿ ಏನಾದ್ರೂ 1,00,000 ಕೊಟ್ಟಿದ್ರೆ ಸಿಕ್ಕುತ್ತೆ ಅನ್ನೋದಾಗಿದ್ರೆ ನಾನು ನೀವು ಇವತ್ತೇ ಹೋಗಿ ಅಂಗಡಿಯಲ್ಲಿ ಕೊಂಡ್ಕೊಂಡ್ ಬರ್ಬೋದಾಗಿತ್ತು. ಆದ್ರೆ ಇದು ಯಾವ ಅಂಗಡಿಯಲ್ಲೂ ಸಿಗೋ ಅಂತದಲ್ಲ. ಆ ನಿಜವಾದ ನೆಮ್ಮದಿಯ ಜೀವನನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅನ್ನೋದಾದ್ರೆ ಆ ಎಕ್ಸ್ಪೀರಿಯನ್ಸ್, ಆ ಟೆಕ್ನಾಲಜಿ, ಆ ಸೈನ್ಸ್ ಏನು ಅನ್ನೋದು ನಿಮ್ಗೆ ಈ LT ವರ್ಕ್ಶಾಪ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಈ ಫ್ಲೋ ಅಲ್ಲಿರೋರು ತುಂಬಾ ಜನ ಆ ನೆಮ್ಮದಿ ಜೀವನನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ. ಅಂಡ್ ಸಾವಿರಾರು ಜನರು ಈ ಟೆಕ್ನಾಲಜಿ ಟೂಲ್ ನ ಬಳಸ್ಕೊಂಡು ನೆಮ್ಮದಿಯ ಜೀವನನ ನಡೆಸ್ತಾ ಇದ್ದಾರೆ. ಅದರಲ್ಲಿ ನಾನು ಕೂಡ ಒಬ್ಳು. ಈ ಧೈರ್ಯ ಮತ್ತೆ ಗ್ಯಾರಂಟಿ ಮೇಲೆನೆ ನಿಮ್ಗೂ ಸಹ ಹೇಳ್ತಾ ಇರೋದು. ನೆಕ್ಸ್ಟ್, ನಾನು ಮನುಷ್ಯನೇ ಆಗಿ ಯಾಕೆ ಹುಟ್ಟಿದ್ದೀನಿ? ಈ ಪ್ರಶ್ನೆ ಬಂದಿದ್ಯಾ ಯಾವತ್ತಾದ್ರೂ? ನಾನು ಒಂದು ಪ್ರಾಣಿನೋ, ಪಕ್ಷಿನೋ, ಹುಳುನೋ, ಒಂದು ಚಿಕ್ಕ ಕ್ರಿಮಿನೋ, ಕೀಟ ಆಗಿ ಹುಟ್ಬೋದಾಗಿತ್ತು. ಆದ್ರೆ ನಾನು ಮನುಷ್ಯನೇ ಆಗಿ ಯಾಕೆ ಹುಟ್ಟಿದ್ದೀನಿ? ಮನುಷ್ಯನ ನಿಜವಾದ ಶಕ್ತಿ ಅನ್ನೋದು ಏನು ಅನ್ನೋದು ಈ LT ವರ್ಕ್ಶಾಪ್ ಅಲ್ಲಿ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ನೆಕ್ಸ್ಟ್ ಫ್ರೆಂಡ್ಸ್, ಸಂಪೂರ್ಣ ಜೀವನದ ನಿಜವಾದ ಅರ್ಥ ಏನು ಅನ್ನೋದು ಗೊತ್ತಿದ್ಯಾ? ಹೌದು, ಇಷ್ಟ ದಿನ ನನ್ನ ಜೀವನಕ್ಕೆ ನಾನು ಒಂದೊಂದು ಅರ್ಥನ ಕೊಟ್ಕೊಂಡಿರ್ತೀನಿ. ಆದ್ರೆ ನಿಜವಾದ ಅರ್ಥ ಅದು ಬೇರೆನೇ ಇದೆ. ನನಗೆ ಇಲ್ಲಿವರೆಗೂ ಏನು ಜ್ಞಾನ ತಿಳ್ಕೊಂಡಿದ್ದೀನೋ ಆ ಪ್ರಕಾರ ನಾನು ಅರ್ಥ ಕೊಟ್ಕೊಂಡಿದ್ದೀನಿ. ಆದ್ರೆ ಇಲ್ಲಿ ಇನ್ನೊಂದು ರೀತಿಯ ಅರ್ಥ ನಿಮಗೆ ಸಿಗ್ತಾ ಹೋಗುತ್ತೆ. ಅಥವಾ ನೀವೇನ್ ಅನ್ಕೊಂಡಿದ್ದೀರೋ ಅದ್ರ ಅಪ್ಗ್ರೇಡೆಡ್ ವರ್ಷನ್ ನಿಮಗೆ ಸಿಗ್ತಾ ಹೋಗುತ್ತೆ. ಹೀಗೂ ಇದೆಯಾ ಅಂತ ಆಶ್ಚರ್ಯನೂ ಆಗುತ್ತೆ. ಆ ನಿಜವಾದ ಅರ್ಥ ನೀವು ತಿಳ್ಕೊಳ್ಬೇಕು ಅಂತ ಅಂದ್ರೆ ಈ ಲೈಫ್ ಟ್ರಾನ್ಸ್ಫಾರ್ಮೇಶನ್ ವರ್ಕ್ಶಾಪ್ ಅಲ್ಲಿ ನಿಮಗೆ ಅದು ಸಿಕ್ಕತ್ತೆ. ನೆಕ್ಸ್ಟ್, ಇತರರ ಮನಸ್ಸನ್ನು ಗೆಲ್ಲುವ ಕಲೆ ನನಗೆ ತಿಳಿದಿದೆಯೇ? ಇವತ್ತು ನಾನು ತುಂಬಾ ಜನಗಳ ಜೊತೆ ನಾನು ಇಂಟ್ರಾಕ್ಟ್ ಮಾಡ್ಬೇಕು, ಹೌದಲ್ವಾ? ನನ್ನ ಪ್ರೊಫೆಷನಲ್ ಆಗಿರ್ಬೋದು, ಮನೇಲಾಗಿರ್ಬೋದು, ಎಲ್ಲಾ ಕಡೆ ನಾನು ವ್ಯಕ್ತಿಗಳ ಜೊತೆ ಇಂಟ್ರಾಕ್ಟ್ ಮಾಡ್ತಾನೆ ಇದ್ದೀನಿ. ಅವರನ್ನ ಗೆಲ್ಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ, ಹೌದಲ್ವಾ? ಯಾರಿಗಿರಲ್ಲ? ಇದ್ದೇ ಇರುತ್ತೆ. ಆದ್ರೆ ಅವ್ರ ಮಧ್ಯೆ ನನ್ನ ಮಧ್ಯೆ ವಾದ ವಿವಾದಗಳು ನಡೀತಾನೇ ಇದೆ. ಕೆಲವೊಂದ್ಸಲಿ ವಾದಗಳನ್ನ ಗೆಲ್ತಾನೆ ಇದ್ದೀನಿ, ಆದ್ರೆ ಮಾನಸಿಕವಾಗಿ ಮೆಂಟಲಿ ಸೋಲ್ತಾ ಇದ್ದೀನಿ. ಅದೇ ಜನಗಳನ್ನ ಗೆದ್ರೆ ಹೇಗಿರುತ್ತೆ? ಎದುರಿನ ವ್ಯಕ್ತಿ ನಿಮ್ ಮಾತನ್ನ ಕೇಳಿದ್ರೆ ಹೇಗಿರುತ್ತೆ? ಅಂಡ್ ಅವರ ಮನ್ಸನ್ನ ಗೆಲ್ಲೋ ಶಕ್ತಿ ನಾವು ಲೈಫ್ ಲೀಡಿಂಗ್ ಸ್ಕಿಲ್ಸ್ ಅಂತ ಕರಿತೀವಿ. ಆ ಸ್ಕಿಲ್ ನಿಮ್ಗಿಲ್ಲಿ ಸಿಗುತ್ತೆ. ನಿಮಗೆ ಇದ್ರಲ್ಲಿ ಆಸಕ್ತಿ ಇದ್ದು ನೀವು ಈ ಜ್ಞಾನನ ಅಳವಡಿಸ್ಕೊಂಡ್ರೆ ಖಂಡಿತವಾಗ್ಲೂ ನೀವು ಎಲ್ಲರ ಮನಸ್ಸನ್ನ ಗೆಲ್ಬಹುದು. ನೆಕ್ಸ್ಟ್, ಇತರರು ನನ್ನನ್ನು ಇಷ್ಟಪಡ್ತಾ ಇದ್ದಾರಾ? ಈ ಪ್ರಶ್ನೆ ಮಾಡ್ಕೊಂಡಿದ್ದೀರಾ ಯಾವತ್ತಾದ್ರೂ? ಕೆಲವೊಬ್ರಿಗೆ ಅನ್ಸ್ತಿರ್ಬೋದು, ಯಾರಿಷ್ಟ ಪಟ್ರೇನು ಬಿಟ್ರೇನು, ಹೌದಲ್ವಾ? ಇತರರು ಅಂದ್ರೆ ಅಗೇನ್ ಅಲ್ಲಿ ನೀವು ನೋಡ್ತಾ ಹೋಗ್ಬೇಕು, ಯಾರೋ ಅಪರಿಚಿತರಲ್ಲ. ಒಂದೇ ಮನೇಲಿ ಇರ್ತೀವಿ, ಒಟ್ಟಿಗೆ ಜೀವಿಸ್ತಾ ಇರ್ತೀನಿ, ಆದ್ರೆ ಒಬ್ರು ಕಂಡ್ರೆ ಒಬ್ರಿಗೆ ಆಗ್ತಾ ಇರಲ್ಲ, ಆದ್ರೂ ಅವ್ರ ಜೊತೆ ಜೀವಿಸ್ತಾ ಇದ್ದೀನಿ. ಅಂಡ್ ಜೊತೆಗೆ ಇದನ್ನೂ ಹೇಳ್ತಿದ್ದೀನಿ, ಅವ್ರು ಇಷ್ಟಪಟ್ಟಿದ್ರೆ ನನ್ಗೇನು ಅಂತ ಹೇಳ್ತಿದ್ದೀನಿ, ಮತ್ತೆ ಅವ್ರ ಮೇಲೆ ಕಂಪ್ಲೇಂಟ್ಸ್ ಮಾಡ್ತಾ ಇದ್ದೀನಿ. ನಿಜವಾಗ್ಲು ಅವರು ನನ್ನನ್ನ ಇಷ್ಟಪಡ್ಬೇಕು ಅನ್ನೋದಾದ್ರೆ ನನ್ನಲ್ಲಿ ಏನೋ ಒಂದು ಮಿಸ್ಸಿಂಗ್ ಇದೆ ಅಂಡ್ ನನ್ನ ಟ್ರಾನ್ಸ್ಫಾರ್ಮೇಶನ್ ಆಗ್ಬೇಕಾಗಿದೆ.
ಅಂತ ನಾನು ಯೋಚಿಸ್ತೀನಿ, ಹೌದಲ್ವಾ? ಇದರಿಂದ ಮಾತ್ರನೇ ಅವರು ನನ್ನ ಇಷ್ಟಪಡೋದಕ್ ಸಾಧ್ಯ. ಅಂಡ್ ಅವರ ಜೊತೆ ನನ್ನ ಜೀವನ, ನನ್ನ ಬಾಂಧವ್ಯ ಚೆನ್ನಾಗಿರೋದಕ್ ಸಾಧ್ಯ ಆಗುತ್ತೆ. ಅದು ಹೇಗಪ್ಪ ಮಾಡ್ಕೊಳ್ಳೋದು? ಆ ಟೂಲ್ ಯಾವುದು? ಆ ಟೆಕ್ನಾಲಜಿ ಯಾವುದು? ಏನದು ಮಿಸ್ಸಿಂಗ್ ಪಾರ್ಟ್ ಅನ್ನೋದು ನಿಮ್ಗೆ ಈ LT ವರ್ಕ್ಶಾಪ್ ಅಲ್ಲಿ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಫ್ರೆಂಡ್ಸ್, ಇತರರು ನನಗೆ ಯಾಕೆ ಇಷ್ಟ ಆಗ್ತಿಲ್ಲ? ಒಂದು, ಜನ ನನ್ನನ್ನು ಇಷ್ಟಪಡ್ತಾ ಇಲ್ಲ. ಇನ್ನೊಂದು, ಅವ್ರುಗಳು ಯಾರು ನನಗಿಷ್ಟ ಆಗ್ತಾ ಇಲ್ಲ. 2 ವಿಷಯಗಳು, ಹೌದಲ್ವಾ? ಎಕ್ಸಾಂಪಲ್, ಗಂಡ ಹೆಂಡತಿ ಒಂದೇ ಮನೇಲಿ ಇರ್ತಾರೆ, ಆದ್ರೆ ಮಕ್ಳುಗಳು ಅವ್ರ ಮಧ್ಯೆ ಮೀಡಿಯೇಟರ್ ಆಗಿರ್ತಾರೆ. ಇದು ಒಂದ್ ಜೀವನನ? ಈ ತರ ಜೀವನ ಜೀವ್ಸಕ್ಕೋಸ್ಕರನ ನಾನು ಈ ಭೂಮಿ ಮೇಲೆ ಬಂದಿರೋದು? ಜನ ಏನೋ ಅನ್ಕೊಳ್ತಾರೋ ಅಂತ ಜೀವಿಸ್ತಾ ಇರ್ತೀನಿ. ಅಂಡ್ ಅಲ್ಲಿ ಡೆಫಿನೆಟ್ಲಿ ಸಂತೋಷ ಇಲ್ಲ, ನೆಮ್ಮದಿ ಇಲ್ಲ, ಪೀಸ್ ಆಫ್ ಮೈಂಡ್ ಚಾನ್ಸೇ ಇಲ್ಲ. ಜೀವಿಸ್ಬೇಕಲ್ಲ ಅಂತ ಜೀವಿಸ್ತಾ ಇದ್ದೀನಿ, ಹೌದಲ್ವಾ? ಎಲ್ಲರೂ ನಿಮ್ಮನ್ನ ಇಷ್ಟಪಟ್ಟು ಎಲ್ಲರಿಗೂ ನೀವಿಷ್ಟ ಆಗೋ ತರ ಆದ್ರೆ ಹೇಗಿರುತ್ತಲ್ವಾ ಆ ಜೀವನ? ಆ ಶಕ್ತಿ ನಿಮ್ಮೊಳಗೆ ಇದೆ. ಅದೇನು ಅನ್ನೋದು ಈ ಕಾರ್ಯಕ್ರಮದಲ್ಲಿ ನಿಮಗೆ ಪರಿಚಯ ಆಗ್ತಾ ಹೋಗುತ್ತೆ, ನೀವೇ ಕಂಡ್ಕೊಳ್ತಾ ಹೋಗ್ತೀರ. ಅಂಡ್ ಇಂದಿನ ದಿನಗಳಲ್ಲಿ ಬಾಂಧವ್ಯ ಅನ್ನೋದೇ ಒಂದು ದೊಡ್ಡ ಚಾಲೆಂಜ್ ಆಗಿದೆ, ಹೌದಲ್ವಾ? ಎಸ್ ಫ್ರೆಂಡ್ಸ್, ನೆಕ್ಸ್ಟ್ ಕ್ವೆಶನ್. ಇತರರು ನನ್ನ ಮಾತನ್ನ ಯಾಕೆ ಕೇಳ್ತಾ ಇಲ್ಲ? ನಾನು ಎಷ್ಟೆಲ್ಲಾ ಹೇಳ್ತಿದ್ದೀನಿ, ಆದ್ರೂ ಅವ್ರು ನನ್ನ ಮಾತನ್ನ ಕೇಳ್ತಾ ಇಲ್ಲ. ಇದು ಹೇಳಿರ್ತೀನಲ್ಲ, ಈ ಡೈಲಾಗ್ ಬಂದಿರುತ್ತೆ, ಹೌದಲ್ವಾ? ಚೆಕ್ ಮಾಡ್ಕೊಳ್ತಾ ಹೋಗಿ. ಅಂಡ್ ಅಗೇನ್, ಇಲ್ಲಿ ನಾನು ಮತ್ತೆ ನೀವ್ ಅಷ್ಟೇ ಇರೋದು, ಇದನ್ನ ರಿಮೈಂಡ್ ಮಾಡಕ್ ಇಷ್ಟಪಡ್ತೀನಿ. ಪಕ್ಕದವ್ರು ಯಾರಿಗೂ ಪಾಯಿಂಟ್ ಮಾಡಿ ಈ ಕ್ವೆಶನ್ಸ್ ನ ತೋರ್ಸೋ ಹಂಗಿಲ್ಲ, ನಿಮಗ್ ನೀವ್ ಕೇಳ್ಕೊಳ್ತಾ ಹೋಗಿ ಫ್ರೆಂಡ್ಸ್. ಅಂಡ್ ಅಗೇನ್ ನಾನು ಹೇಳ್ತಿರ್ತೀನಿ, ಅವ್ರು ಒಳ್ಳೇದಕ್ಕೆ ಹೇಳ್ತಿದ್ದೀನಿ, ಆದ್ರೂ ಕೇಳ್ತಿಲ್ವಲ್ಲ ಇವರು ಅಂತ ಅನ್ಸ್ತಿದ್ಯಾ? ಈ ಪ್ರಶ್ನೆ ಇದ್ದೇ ಇದೆ, ಹೌದಲ್ವಾ? ಯಾಕೆ ಅವ್ರು ನಿಮ್ ಮಾತನ್ನ ಕೇಳ್ತಾ ಇಲ್ಲ? ಅದಕ್ಕೆ ಕಾರಣನೇ ನೀವು ಸ್ಪ್ಯಾನರ ಜಾಗದಲ್ಲಿ ಸ್ಕ್ರೂ ಡ್ರೈವರ್ನ ಬಳಸ್ತಾ ಇರ್ತೀರ. ನಿಮಗೆ ಅರ್ಥ ಮಾಡಿಸೋ ಶಕ್ತಿ ಖಂಡಿತವಾಗ್ಲೂ ಇದೆ, ಆದ್ರೆ ಅದಕ್ಕೆ ನೀವು ಅಪ್ಗ್ರೇಡ್ ಆಗ್ಬೇಕಾಗಿದೆ. ಈಗ ಸದ್ಯಕ್ಕೆ ಅವರ ಲೆವೆಲ್ಲು ನಿಮ್ಮ ಲೆವೆಲ್ಲು ಒಂದೇ ಆಗಿದೆ, ಹಾಗಾಗಿ ಅವರು ನಿಮ್ಮ ಮಾತನ್ನ ಕೇಳ್ತಾ ಇರೋದಿಲ್ಲ. ಅಂದ್ರೆ ಒಬ್ಬ ಡಿಗ್ರಿ ಮಾಡಿರೋ ಸ್ಟೂಡೆಂಟ್ಗೆ ಏನಾದ್ರೂ ಹೇಳ್ಬೇಕು ಅಂತ ಅಂದ್ರೆ, ಅಥವಾ ಒಂದು ಡಿಗ್ರಿ ಸ್ಟೂಡೆಂಟ್ಗೆ PhD ಮಾಡಿರೋರು ಹೇಳಿದ್ರೆ ಮಾತ್ರನೇ ಕೇಳೋದು. ಅಂಡ್ ಫ್ರೆಂಡ್ಸ್, ಈ LT ವರ್ಕ್ಶಾಪ್ ಲೈಫ್ ನ PhD ಕೋರ್ಸ್ ಇದ್ದ ಹಾಗೆ. ನನ್ನ ವ್ಯಕ್ತಿತ್ವದಲ್ಲಿ ಅಸಾಮಾನ್ಯವಾದ ಮತ್ತೆ ಅದ್ಭುತವಾದ ಬೆಳವಣಿಗೆ ಆದ್ರೆ ಇತರರು ನನ್ನ ಮಾತನ್ನ ಕೇಳ್ತಾರೆ, ಹೌದಲ್ವಾ? ಎಸ್ ಫ್ರೆಂಡ್ಸ್, ನಿಮ್ಮ ಜೀವನದಲ್ಲಿ ಈ ವರ್ಕ್ಶಾಪ್ ಒಂದು ಬಹುದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಹೇಗೆ SSLC ಮತ್ತೆ PUC ಓದುವಾಗ ಕಾನ್ಸಂಟ್ರೇಟ್ ಮಾಡುವುದು ಇದು ನಿನ್ ಲೈಫ್ ನ ಟರ್ನಿಂಗ್ ಪಾಯಿಂಟ್ ಅಂತ ಹೇಳೋದನ್ನ ನಾವು ಕೇಳಿದೀವಿ ಅಲ್ವಾ? ಅದೇ ತರ ನಿಮ್ಮ ಜೀವನದಲ್ಲೂ ಸಹ ಈ LT ವರ್ಕ್ಶಾಪ್ ಒಂದು ಮೇಜರ್ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಜೀವನದ ಪ್ರತಿ ಒಂದು ಕ್ಷಣಗಳನ್ನ ಹೇಗ್ ಜೀವಿಸ್ಬೇಕು ಅನ್ನೋದನ್ನ ತಿಳ್ಕೊಳ್ತಾ ಹೋಗ್ತೀರಾ. ಪ್ರಪಂಚದಾದ್ಯಂತ ಇರುವ ಸುಪ್ರಸಿದ್ಧ ತರಬೇತಿಗಳ ಸಮ್ಮಿಶ್ರಣ, ಅಮಾಲ್ಗಮೇಷನ್ ಈ LT ವರ್ಕ್ಶಾಪ್ ಸಿಸ್ಟಮ್. ಈಗ ಪ್ರಪಂಚದಾದ್ಯಂತ ಆಧ್ಯಾತ್ಮಿಕವಾಗಿ, ವೈಜ್ಞಾನಿಕವಾಗಿ, ವಾಸ್ತವ ಜೀವನದ ಸ್ಥಿತಿಗೆ ಬೇಕಾಗಿರುವ ತುಂಬಾ ಮೋಟಿವೇಶನಲ್ ಟ್ರೈನಿಂಗ್ಗಳಿದೆ, ಹೌದಲ್ವಾ? ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್ಗಳಿದೆ, ಮತ್ತೆ ಲೈಫ್ ಎಜುಕೇಶನ್ ಕೋರ್ಸ್ಗಳು ಇದೆ. ಈ ಎಲ್ಲಾ ತರಬೇತಿಗಳು ಮತ್ತೆ ಎಲ್ಲಾ ವರ್ಗದವರು, ಎಲ್ಲಾ ಕ್ಯಾಟಗರಿ ಅವ್ರಿಗೂ ಅನ್ವಯ ಆಗುವಂತಹ, ತುಂಬಾ ಅವಶ್ಯಕತೆ ಇರುವಂತಹ ಮತ್ತೆ ಅಳವಡಿಸ್ಕೊಳ್ಳೇಬೇಕಾಗಿರೋ ಅಂಶಗಳನ್ನ ಒಟ್ಟಿಗೆ ಸೇರಿಸಿ ಈ LT ವರ್ಕ್ಶಾಪ್ ಅನ್ನ ಡಿಸೈನ್ ಮಾಡಿರೋದು. ಅಂಡ್ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ನಿಮಗೆ ಈ ಎಲ್ಲದೂ ಸಿಗ್ತಾ ಹೋಗುತ್ತೆ. ಅಂಡ್ ಆಲ್ಸೋ ಅದನ್ನ ನೀವು ಅಳವಡಿಕೆ ಮಾಡ್ಕೊಳ್ಳೋದ್ರಿಂದ ಅದರ ಎಕ್ಸ್ಪೀರಿಯನ್ಸ್ ನ ಪಡ್ಕೊಳ್ತಾ ಹೋಗ್ತೀರಾ. ಆ ಎಲ್ಲಾ ತರಬೇತಿಗಳನ್ನು ನೀವು ಅಟೆಂಡ್ ಮಾಡ್ಬೇಕಂದ್ರೆ ಲಕ್ಷಾಂತರ ರೂಪಾಯಿಗಳನ್ನ ಕೊಡ್ಬೇಕಾಗತ್ತೆ.
ಈಗ ಮೇಲೆ ಕೆಲವೊಂದು ಕ್ವೆಶನ್ಗಳನ್ನ ಏನ್ ನಾನು ಹೇಳ್ತಾ ಹೋದೆ, ಪ್ರಪಂಚದಾದ್ಯಂತ ಬೆಸ್ಟ್ ಆಫ್ ದ ಬೆಸ್ಟ್ ಜ್ಞಾನವನ್ನು ಒಗ್ಗೂಡಿಸಿ ಈ ಎಜುಕೇಶನ್ ನ ಸಿದ್ಧ ಮಾಡಲಾಗಿದೆ, ಡಿಸೈನ್ ಮಾಡಲಾಗಿದೆ. ಅಂಡ್ ಈ ಒಂದು ಜ್ಞಾನನ ಪಡ್ಕೊಳ್ಳೋದಕ್ಕೆ ಲಕ್ಷಾಂತರ ರೂಪಾಯಿನ ಇನ್ವೆಸ್ಟ್ ಮಾಡಿದೀವಿ. ಅಂಡ್ 25+ ವರ್ಷ ವಿನಿಯೋಗಿಸಲಾಗಿದೆ. ಸಾವಿರಾರು ಜನ, ಈ LT ವರ್ಕ್ಶಾಪ್ ಇಂದ ಸಾವಿರಾರು ಜನರ ಫಲಿತಾಂಶ ಏನಿದೆ ಅವರ ಅನುಭವಗಳನ್ನ ಸಂಗ್ರಹಿಸಿ ಈ ಜ್ಞಾನನ ತಯಾರು ಮಾಡಲಾಗಿದೆ. ಪ್ರತಿನಿತ್ಯ ನಿಮ್ಮ ಕೆಲಸ, ನಿಮ್ಮ ಡೇ ಟು ಡೇ ರೊಟೀನ್ ಏನಿದೆ ಇದನ್ನ ಮಾಡ್ಕೊಂಡು ಮನೆಯಲ್ಲೇ ಕೂತ್ಕೊಂಡು ಮನೆಯಿಂದನೇ ನಿಮ್ಗೆ ನಿಮ್ಮ ಕಡಿಮೆ ಸಮಯದಲ್ಲಿ ಈ ಜ್ಞಾನನ ಕಲಿಬಹುದು. ಅಂಡ್ ನಾವು ಇದನ್ನೆಲ್ಲ ಆಫ್ಲೈನ್ ಅಲ್ಲಿ ಅಟೆಂಡ್ ಮಾಡಿದೀವಿ. ಅಂಡ್ ಇದು ನಿಮಗೆ ಅಡ್ವಾಂಟೇಜ್. ಮನೇಲೇ ಕೂತ್ಕೊಂಡು ತುಂಬಾ ಕಮ್ಮಿ ಸಮಯದಲ್ಲಿ ನೀವು ಇದನ್ನ ಕಲಿತಾ ಹೋಗ್ಬೋದು ಫ್ರೆಂಡ್ಸ್. ನೆಕ್ಸ್ಟ್, ಈ ವರ್ಕ್ಶಾಪ್ ನ ಪ್ರಮುಖ ವೈಶಿಷ್ಟ್ಯತೆ ಅಂದ್ರೆ ಅಳವಡಿಕೆಗೆ ಪ್ರಥಮ ಆದ್ಯತೆ. ಅಂಡ್ ನಾನು ತುಂಬಾ ಸಲ ಈ ವರ್ಡ್ ನ ಯೂಸ್ ಮಾಡಿದೆ, ನೀವು ನೋಡಿರ್ಬೋದು. ಅಳವಡಿಕೆ, ಇಲ್ಲಿ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿರೋದೇನೆ ಅಳವಡಿಕೆಗೆ. ನಮಗೆ ಏನೆಲ್ಲ ಜ್ಞಾನ ಇವತ್ತು ಗೊತ್ತಿದೆ ಅಷ್ಟೇ, ಆದ್ರೆ ಅದನ್ನ ಕಾರ್ಯರೂಪಕ್ಕೆ ಅಂದ್ರೆ ಅಳವಡಿಸ್ಕೊಂಡು ಕಾರ್ಯರೂಪಕ್ಕೆ ತರೋದು ಹೇಗೆ, ಅದೇ ನೀವಿಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೋಗೋದು. ಈ ವ್ಯವಸ್ಥೆಯಲ್ಲಿ ಪರಿಣಾಮಕಾರಿಯಾಗಿ ಅಳವಡಿಕೆ ಮಾಡಿಕೊಳ್ಳಲು ಬೇಕೇ ಬೇಕಾಗಿರುವ ಒಂದು ವಿಶೇಷವಾದ ಟೆಕ್ನಾಲಜಿನ ನೀವು ಅನುಭವಿಸ್ತಾ ಹೋಗ್ತೀರಾ. ಅಂಡ್ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ, ಈ ಟೆಕ್ನಾಲಜಿಯಲ್ಲಿ ಎಕ್ಸ್ಪರ್ಟ್ ಆದ ಲೀಡರ್ಗಳಿಂದ ವಿಶೇಷವಾದ ಕೋಚಿಂಗ್ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್, ಕಲ್ತದ್ದನ್ನ ಅಳವಡಿಸ್ಕೊಳ್ಳಲು ಸಂಕಲ್ಪ ಮಾಡಿದವ್ರಿಗೆ ಈ ಸಿಸ್ಟಮ್ ಕಡೆಯಿಂದ ಅಂದ್ರೆ ಈ LT ವರ್ಕ್ಶಾಪ್ ಕಡೆಯಿಂದ ಜೀವನ್ ಪರ್ಯಂತ ಶಾಶ್ವತವಾದ ಸಪೋರ್ಟ್ ಇರುತ್ತೆ. ಕಲಿತ ಜ್ಞಾನನ ಸಂಪೂರ್ಣವಾಗಿ ನೀವು ಅಳವಡಿಸ್ಕೊಳ್ಳೋದಕ್ಕೆ ಸಿಸ್ಟಮ್ ಕಡೆಯಿಂದ ಡೈಲಿ, ವೀಕ್ಲಿ ಗ್ರೂಪ್ ರೀಕ್ರಿಯೇಷನ್ಗಳು ಇರುತ್ತೆ. ಅದ್ರ ಜೊತೆಗೆ ಕ್ವೆಶ್ಚನ್ ಅಂಡ್ ಆನ್ಸರ್ ಸೆಷನ್ಸ್ ಕೂಡ ಇರುತ್ತೆ. ಅಂಡ್ 1-on-1 ಮಿರರಿಂಗ್ ಸೆಷನ್ ಕೂಡ ಇರುತ್ತೆ ಇಂಡಿವಿಜುವಲ್ ಆಗಿ. ಇಲ್ಲಿವರೆಗೆ ಪ್ರತಿಯೊಂದು ಅಂಶಗಳನ್ನ ಕಲಿತು ಅಳವಡಿಸ್ಕೊಂಡು ಅದ್ಭುತವಾದ ಫಲಿತಾಂಶ ಪಡೆದವರೇ ಈ LT ವರ್ಕ್ಶಾಪ್ ನ ಟ್ರೈನರ್ಗಳಾಗಿರೋದು. ಇದು ಇಲ್ಲಿನ ಇನ್ನೊಂದು ವಿಶೇಷತೆ. ನೆಕ್ಸ್ಟ್, ವೆರಿ ಬಿಗಿನಿಂಗ್ ಅಲ್ಲಿ ನೀವು ನೋಡ್ತಾ ಹೋದ್ರಿ ಫ್ರೆಂಡ್ಸ್, ಧ್ಯಾನ ಮತ್ತೆ ಜ್ಞಾನ. ಈ ವರ್ಕ್ಶಾಪ್ ನಲ್ಲಿ ಜ್ಞಾನದ ಜೊತೆಗೆ ಧ್ಯಾನಕ್ಕೂ ಕೂಡ ಅಷ್ಟೇ ಮಹತ್ವನ ಕೊಡಲಾಗಿದೆ. ಕೇವಲ ಬರೀ ಜ್ಞಾನದಿಂದ ಅಥವಾ ಬರೀ ಧ್ಯಾನದಿಂದಲೇ ಬೇಕಾಗಿರುವ ಎಲ್ಲದನ್ನು ಜೀವನದಲ್ಲಿ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದ್ಭುತವಾದ ಯಶಸ್ಸನ್ನ ಪಡಿಬೇಕು ಅಂದ್ರೆ ಇದೆರಡರ ಸಮ್ಮಿಲನ ತುಂಬಾನೇ ಇಂಪಾರ್ಟೆಂಟ್. ಹೆಚ್ಚು ಧ್ಯಾನ ಮಾಡಿದಷ್ಟು ಕಲಿತ ಜ್ಞಾನ ತುಂಬಾ ಸ್ಪೀಡ್ ಆಗಿ ಅಳವಡಿಕೆ ಆಗ್ತಾ ಹೋಗುತ್ತೆ. ಅಂಡ್ ಅದೇ ತರ ಹೆಚ್ಚು ಜ್ಞಾನನ ಪಡ್ಕೊಂಡಷ್ಟು ದೀರ್ಘವಾಗಿ ಧ್ಯಾನನ ಮಾಡೋದಕ್ಕಾಗತ್ತೆ, ತುಂಬಾ ಎಫೆಕ್ಟಿವ್ ಆಗಿ ಧ್ಯಾನ ಮಾಡಕ್ಕಾಗತ್ತೆ. ಎರಡು ಇಂಟರ್ ಕನೆಕ್ಟೆಡ್. ಧ್ಯಾನ ಹೆಚ್ಚು ಮಾಡಿದಷ್ಟು ವಿಶ್ವಶಕ್ತಿ, ಯೂನಿವರ್ಸಲ್ ಎನರ್ಜಿನ ನಾವು ಪಡ್ಕೊಳ್ತಾ ಹೋಗ್ತೀವಿ. ಅಂಡ್ ವಿಶ್ವಶಕ್ತಿನೇ ನಿಜವಾದ ದೈವಶಕ್ತಿ. ನಾವು ಏನು ಪ್ರಾರ್ಥನೆ ಮಾಡ್ತೀವಲ್ಲ, ಪ್ರಾರ್ಥನೆ ಮಾಡೋದ್ರಿಂದ ನಾವು ಅದು ದೇವ್ರ ಜೊತೆ ಸಂಭಾಷಣೆ ಮಾಡೋ ತರ, ಆದ್ರೆ ಧ್ಯಾನ ಮಾಡೋದ್ರಿಂದ ದೇವ್ರೇ ನಮ್ಮೊಳಗೆ ವಾಸ ಆಗೋಕೆ ಶುರುವಾಗ್ತಾರೆ. ಎಸ್ ಫ್ರೆಂಡ್ಸ್, ನೆಕ್ಸ್ಟ್ ಮೇಲ್ಗಡೆ ಇವಾಗ ಏನೇನೆಲ್ಲ ಕ್ವೆಶನ್ಸ್ ಗಳನ್ನ ನೋಡ್ತಾ ಹೋದ್ರಿ, ಮೇಲಿನ ಯಾವುದೇ ಒಂದು ಪ್ರಶ್ನೆಗೆ ಉತ್ತರ ಬೇಕಿದ್ರು ನೀವು ಈ ವರ್ಕ್ಶಾಪ್ ನ ಅಟೆಂಡ್ ಮಾಡಿ. ಇವೆಲ್ಲ ಸಾಧ್ಯನಾ? ಈ ಕ್ವೆಶನ್ ಎಲ್ಲ ನೋಡಿದಾಗ ಖಂಡಿತವಾಗ್ಲೂ ಅನ್ಸುತ್ತೆ, ಇದು ಸಾಧ್ಯನಾ, ಇದು ಹೆಂಗ್ ಸಾಧ್ಯ ಅಂತ ಈ ಕ್ವೆಶನ್ಗಳು ಬಂದೇ ಬರುತ್ತಲ್ವಾ. ಸಾಧ್ಯನಾ ಅಸಾಧ್ಯನಾ ಅನ್ನೋದನ್ನ ಯೋಚನೆ ಮಾಡ್ಬೇಡಿ. ನಿಮಗೆ ಅದು ಬೇಕೇ ಬೇಕಾ ಅನ್ನೋದನ್ನ ಅಷ್ಟೇ ಯೋಚನೆ ಮಾಡಿ. ಬರೀ ಇವಾಗ ಏನೇನೆಲ್ಲ ಕ್ವೆಶನ್ಸ್ ಗಳನ್ನ ನಾನು ಕೇಳ್ತಾ ಹೋದೆ ಅಲ್ವಾ, ಅದಷ್ಟೇ ಅಲ್ಲ, ಇನ್ನು ಅದೆಷ್ಟೋ ಅನೇಕ ಕ್ವೆಶನ್ ಗಳಿಗೆ ಉತ್ತರ ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಕೊನೆ ಪಕ್ಷ ಒಂದು ಪ್ರಶ್ನೆಗಾದ್ರೂ ಉತ್ತರ ನಿಮಗೆ ಪಡ್ಕೊಳ್ಬೇಕು ಅನ್ನೋ ಕ್ಯೂರಿಯಾಸಿಟಿ ಇದ್ರೆ ಈ ಸೆಷನ್ ನ, ಈ LT ವರ್ಕ್ಶಾಪ್ ಏನಿದೆ ಇದನ್ನ ಖಂಡಿತ ಅಟೆಂಡ್ ಮಾಡಿ.
ಕೆಲವೊಂದ್ಸಲಿ ಒಂದು ಪ್ರಶ್ನೆಗೆ ಸಿಕ್ಕ ಉತ್ತರ ನಮ್ಮ ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ, ಹೌದಲ್ವಾ? ಈ ವರ್ಕ್ಶಾಪ್ ನಿಮಗೆ ನೀವೇ ಕೊಟ್ಕೊಳ್ಳೋ ಒಂದು ಅತ್ಯುತ್ತಮ ಉಡುಗೊರೆ. ಇಲ್ಲಿವರೆಗೆ ನೀವು ತುಂಬಾ ಉಡುಗೊರೆಗಳನ್ನ ಬೇರೆಯವ್ರಿಗೆ ಕೊಟ್ಟಿರ್ಬೋದು, ಹೌದಲ್ವಾ? ಅಂಡ್ ಬೇರೆಯವರು ಕೂಡ ನಿಮಗೆ ತುಂಬಾ ಉಡುಗೊರೆಗಳನ್ನ ಕೊಟ್ಟಿರ್ಬೋದು. ನಮ್ಮ ಈ ಮನುಷ್ಯ ಜೀವನ ಒಂದು ದೇವ್ರು ಕೊಟ್ಟಿರೋ ಉಡುಗೊರೆ ಅಂತ ಅನ್ಕೊಳ್ಬೋದಾ? ಹಾಗಾದ್ರೆ ನಿಮಗೆ ನೀವು ಒಂದು ಅತ್ಯದ್ಭುತವಾದ ಜೀವನವನ್ನ ಉಡುಗೊರೆಯಾಗಿ ಕೊಟ್ಕೊಳ್ಬೋದಾ? ಎಸ್ ಫ್ರೆಂಡ್ಸ್, ಗೂಸ್ ಬಂಪ್ಸ್ ಬರುತ್ತೆ ಈ ಸ್ಲೈಡ್ ನ ನೋಡಿದಾಗ. ಸ್ವರ್ಗದಂತ ಜೀವನವನ್ನ ಸೃಷ್ಟಿಸಿಕೊಳ್ಳುವ ವ್ಯವಸ್ಥೆಗೆ ಹೃತ್ಪೂರ್ವಕ ಸುಸ್ವಾಗತ. ಎಲ್ಲದರ ಸೃಷ್ಟಿಕರ್ತನು ನಾನೇ, ಹೌದಲ್ವಾ? ಬರೀ ಮೆಟೀರಿಯಲಿಸ್ಟಿಕ್ ಆಗಲ್ಲ. ಎಟ್ಗೆ ಸ್ವರ್ಗ ಮತ್ತೆ ನರಕಗಳ ಸೃಷ್ಟಿ ನನ್ನ ಕೈಯಲ್ಲೇ ಇದೆ. ಇಲ್ಲಿವರೆಗೆ ಇರೋ ಜ್ಞಾನದ ಪ್ರಕಾರ ಒಂದು ರೀತಿಯ ಜೀವನನ ಸೃಷ್ಟಿಸ್ಕೊಂಡಿರ್ತೀನಿ. ಆದ್ರೆ ಇಲ್ಲಿ ಈ LT ವರ್ಕ್ಶಾಪ್ ಅಲ್ಲಿ ಸಿಗೋ ಜ್ಞಾನದಿಂದ ಹೊಸ ರೀತಿಯ ಒಂದು ಪ್ರಪಂಚನ ನಿಮಗ್ ನೀವೇ ಸೃಷ್ಟಿಸ್ಕೊಳ್ತೀರ. ಜೀವಂತವಾಗಿ ಇರುವಾಗ್ಲೇನೆ ಸ್ವರ್ಗವನ್ನು ಸೃಷ್ಟಿಸಿಕೊಳ್ಳುವುದು ನನ್ನ ಕೈಯಲ್ಲೇ ಇದೆ, ಹೌದಲ್ವಾ? ನಿಮಗೆ ಈ ಪರಿವರ್ತನಾ ಪ್ರಪಂಚಕ್ಕೆ ಸುಸ್ವಾಗತ. ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಟ್ರಾನ್ಸ್ಫಾರ್ಮೇಶನ್. ಹ್ಯಾಪಿ ಟ್ರಾನ್ಸ್ಫಾರ್ಮೇಶನ್. ಎಸ್ ಫ್ರೆಂಡ್ಸ್, ಅಂಡ್ ಈ ವರ್ಕ್ಶಾಪ್ ಇಂದ ನನ್ನ ಲೈಫಲ್ಲಿ ಅಸಾಧ್ಯವಾದದನ್ನ ನಾನು ಸಾಧಿಸಕ್ಕಾಗಿದೆ. ನನ್ನ ಪ್ರೊಫೆಷನಲ್ ಲೈಫಲ್ಲಿ ಆಗಿರ್ಬೋದು, ನನ್ನ ಬಾಂಧವ್ಯದಲ್ಲಾಗಿರ್ಬೋದು, ನನಗೆ ಎಕ್ಸ್ಟ್ರಾರ್ಡಿನರಿ ಗ್ರೋತ್ ಆಗಿದೆ. ಅಂಡ್ ಇದನ್ನ ನಿಮಗೆ ಹೇಳೋದಕ್ಕೆ ನನಗೆ ಒಂದು ಅವಕಾಶ ಮಾಡಿಕೊಟ್ಟಂತ ಕಂಪ್ಲೀಟ್ LT ಟೀಮಿಗೆ ನನ್ನ ಹಾರ್ಟ್ ಫೆಲ್ಟ್ ಗ್ರಾಟಿಟ್ಯೂಡ್. ಅಂಡ್ ಇದೇ ತರ ಈ ಜ್ಞಾನ ಇವಾಗ ಏನ್ ನೋಡ್ತಾ ಹೋದ್ರಿ, ಇದನ್ನ ಅಳವಡಿಸ್ಕೊಂಡು ಇನ್ನು ತುಂಬಾ ಜನ, ಸಾವಿರಾರು ಜನ ಅವ್ರ ಲೈಫಲ್ಲಿ ಮೇಜರ್ ಶಿಫ್ಟ್ ಆಗಿದ್ದಾರೆ. ಅದರಲ್ಲಿ ಕೆಲವರನ್ನ ಪಿಕ್ ಮಾಡಿ ಇವತ್ತು ಅವ್ರ ಲೈಫಲ್ಲಿ ಏನ್ ಟ್ರಾನ್ಸ್ಫಾರ್ಮೇಶನ್ ಆಯ್ತು ಅನ್ನೋದನ್ನ ನಿಮ್ ಮುಂದೆ ಶೇರ್ ಮಾಡ್ತಾ ಹೋಗ್ತಾರೆ. ನಮಸ್ತೆ, ನನ್ನ ಹೆಸರು ಮಂಜುಳಾ ಅಂತ. ನಾನು ಬ್ಯಾಂಗ್ಳೂರಿಗೆ ಬಂದು ಒಂದ್ 20 ವರ್ಷ ಆಯ್ತು. ಜಾಬ್ಗೆ ಅಂತ ಬ್ಯಾಂಗ್ಳೂರಿಗೆ ಬಂದೆ. ತುಂಬಾ ಕಂಪನಿಗಳಲ್ಲಿ ನಾನು ಕೆಲಸ ಮಾಡಿದೆ. ಕೆಲಸ ಮಾಡ್ತಾ ಮಾಡ್ತಾ ನಾನು ಹೇಗೆ ನನ್ನ ಪ್ರಪಂಚನ ಮಾಡ್ಕೊಂಡಿದ್ದೆ ಅಂದ್ರೆ, ಆಫೀಸ್ ಮನೆ ಇಷ್ಟೇ ನನ್ನ ಪ್ರಪಂಚ ಆಗೋಗಿತ್ತು. ತುಂಬಾ ಫ್ರೆಂಡ್ಸ್ ಗಳನ್ನ ಮಾಡ್ಕೊಂಡಿರ್ಲಿಲ್ಲ. ತುಂಬಾ ಬ್ಯುಸಿ ಆಗಿರ್ತಿದೆ. ಯಾವಾಗ ನೋಡು ಆಫೀಸ್ ಕೆಲಸ, ಮನೆ ಕೆಲಸ ಅಂತ ಈ ತರನೇ ವರ್ಕ್ ಮಾಡ್ತಾ 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 ಒಂದಿಷ್ಟು ಈ ಟೈಮ್ ಅಲ್ಲಿ ನಾನು ಒಂದಿಷ್ಟು ಆಧ್ಯಾತ್ಮ, ಅದು ಇದು ಮೆಡಿಟೇಷನ್ ಎಲ್ಲ ಕಲ್ತ್ಕೊಂಡು ಕ್ಲಾಸ್ಗೆಲ್ಲ ಹೋಗ್ತಾ ಇದ್ದೆ. ಹೀಗೆ ಇರುವಾಗ 2020 ನಲ್ಲಿ ಕೋವಿಡ್ ಅಂತ ಏನ್ ಸಿಚುವೇಶನ್ ಬಂತು, ಆವಾಗ ತುಂಬಾನೇ ಮೇಜರ್ ಪ್ರಾಬ್ಲಮ್ ಆಯ್ತು ನನ್ನ ಲೈಫ್ ಅಲ್ಲಿ. ಫೈನಾನ್ಷಿಯಲ್ ಕ್ರಂಚ್ ಬಂತು ನನ್ಗೆ. ನಾನು ಕೆಲಸ ಮಾಡೋ ಕಂಪನಿ ಕ್ಲೋಸಿಂಗ್ ಸ್ಟೇಜ್ಗೆ ಹೋಯ್ತು. ಆಲ್ಮೋಸ್ಟ್ ನಂಗೆ ಕೆಲಸ ಹೋಯ್ತು. ನಂಗೆ ಫೈನಾನ್ಷಿಯಲಿ ತುಂಬಾ ಡೌನ್ ಅಲ್ಲಿ ಇದೆ. ನಾನು ಇದೇ ಸಿಚುವೇಶನ್ ಅಲ್ಲಿ ನಂಗೆ ಯಾರು ಫ್ರೆಂಡ್ಸ್ ಯಾರು ಇಲ್ದೇ ಇರೋ ಟೈಮ್ ಅಲ್ಲಿ ಇಲ್ದೇ ಇರುವಾಗ ನನ್ಗೇನ್ ಅನಿಸ್ತು, ನನ್ಗೆ ಕೆಲ್ಸ ಇಲ್ಲ, ಇನ್ನ ನಾನಿನ್ ಬ್ಯಾಂಗ್ಳೂರಲ್ಲಿ ಬದುಕಕ್ಕಾಗಲ್ಲ, ನನ್ ಲೈಫ್ ತುಂಬಾ ಕಷ್ಟ ಆಗ್ತಿದೆ, ಹೇಗ್ ಬದುಕೋದು, ಎಲ್ ಬದುಕೋದು, ನಾನು ಒಂಟಿ ಆಗಿದ್ದೀನಿ, ಈ ತರ ತುಂಬಾ ಡಿಪ್ರೆಷನ್ಗೆ ಹೋಗ್ಬಿಟ್ಟೆ. ಅಂದ್ರೆ ಆಲ್ಮೋಸ್ಟ್ 1 year ನಾನು ಡಿಪ್ರೆಷನ್ಗೆ ಹೋಗಿ ನನ್ನ ಹೆಲ್ತ್ ಹಾಳಾಗ್ತಾ ಹೋಯ್ತು. ಸ್ವಲ್ಪ ಇದ್ದಿದ್ ಹೆಲ್ತ್ ಪ್ರಾಬ್ಲಮ್ ನಂಗೆ ಅದೇ ಜಾಸ್ತಿ ದೊಡ್ಡದಾಗ್ತಾ ಹೋಯ್ತು. ಬಿಕಾಸ್ ಆಫ್ ನನ್ ಫೈನಾನ್ಷಿಯಲ್ ಕ್ರಂಚ್ ಮತ್ತೆ ಸಿಚುವೇಶನ್ಸ್ ಎಲ್ಲ ಬರ್ತಾ ಹೋಯ್ತು. ಯಾರೆಲ್ಲ ಜೊತೆಗಿದ್ದೆ ಅವರೆಲ್ಲ ದೂರ ಆದ್ರು. ಅವ್ರಿಗೂ ಬೇರೆ ಬೇರೆ ಪ್ರಾಬ್ಲಮ್ಸ್ ಬಂದಾಗ ನನ್ನಿಂದ ದೂರ ಆಗುವಂತ ಪರಿಸ್ಥಿತಿ ಬಂತು. ನನ್ನ ರಿಲೇಟಿವ್ಸ್ ತುಂಬಾ ಡಿಪ್ರೆಷನ್ಗೆ ಹೋಗುವಂತ ಸಮಯದಲ್ಲಿ ನನ್ ಬದುಕೋಕೆ ಆಗಲ್ಲ. ಯಾವ ಊರಿಗೆ ಹೋಗ್ಲಿ, ಅಲ್ಲಿ ಹೋಗಿ ಬದುಕಕ್ ಆಗುತ್ತಾ, ಇಲ್ಲಿ ಹೋದ್ರೆ ಇಲ್ಲಿ ಬದುಕಕ್ ಆಗಲ್ಲ. ಈ ತರ ತುಂಬಾ ಡಿಪ್ರೆಷನ್ಗೆ ಹೋಗ್ಬಿಟ್ಟು ಇನ್ನೇನ್ ನನ್ ಮುಗೀತು ನನ್ನ ಲೈಫ್ ಅನ್ನೋ ಸ್ಟೇಜಿಗೆ ಹೋಗಂತ ಸಂದರ್ಭದಲ್ಲಿ ನನ್ಗೆ ಒಂದು ಲೈಫ್ ಟ್ರಾನ್ಸ್ಫಾರ್ಮೇಶನ್ ವರ್ಕ್ಶಾಪ್ ಅಂತ ನನ್ ಫ್ರೆಂಡ್ ಆದಂತ ಕ್ಲೋಸ್ ಫ್ರೆಂಡ್ಸ್ ಮನು ಕುಮಾರ್ ಮತ್ತೆ ದೀಪಾ ಅವರಿಂದ ಈ ಎಜುಕೇಶನ್ ಸಿಕ್ತು ನನ್ಗೆ. ಅಂತ ಕ್ರಂಚ್ ಟೈಮ್ ಅಲ್ಲಿ ಸಿಕ್ಕಾಗ ನನ್ಗೆ ಅದು ಕೇಳ್ತಾ ಕೇಳ್ತಾ ಎಜುಕೇಶನ್ ನನ್ಗೆ ಏನ್ ಅನಿಸ್ತು, ಇದು ನಂಗೆ ಆಲ್ರೆಡಿ ಗೊತ್ತಿತ್ತು ಅನ್ಸ್ತು. ಫಸ್ಟ್ ಬಿಗಿನಿಂಗ್ ಅಲ್ಲಿ ಹಂಗೆ ಅನಿಸ್ತಾ ಹೋಯ್ತು, ಎಲ್ಲ ಗೊತ್ತಿರೋದನ್ನ ಹೇಳ್ತಾರೆ ಅಂತ. ಆಮೇಲೆ ಡೀಪ್ ಆಗಿ ನಾನು ಅದನ್ನ ಮತ್ತೊಂದ್ಸರಿ ಮತ್ತೆ ಕೇಳ್ತಾ ಹೋದಾಗ, ಅಟೆಂಡ್ ಮಾಡ್ತಾ ಹೋದಾಗ ಎಷ್ಟೊಂದು ನನ್ನ ಒಳಗಡೆನೆ ಇದೆ, ಅದನ್ನ ನಾನು ಹೊರಗಡೆ ಹಾಕಕ್ ಆಗ್ತಿಲ್ವಲ್ಲ, ನನ್ ಬೇಡವಾಗಿರೋದು ಎಷ್ಟೊಂದು ತಲೆ ಒಳಗಡೆ ತುಂಬ್ಕೊಂಡಿದೀನಿ ಅಂತ ನನ್ಗೆ ಈ ಶಿಕ್ಷಣ ಮೂಲಕ ಅಥವಾ ಲೈಫ್ ವರ್ಕ್ಶಾಪ್ ಮೂಲಕ ನನಗೆ ಗೊತ್ತಾಗ್ತಾ ಹೋಯ್ತು. ಗೊತ್ತಾಗ್ತಾ ಹೇಗ್ ಅನಿಸ್ತು ಅಂದ್ರೆ, ಲೈಫ್ ತುಂಬಾ ಚೆನ್ನಾಗಿದೆ, ನಾನೇ ಹೇಗ್ ಮಾಡ್ಕೊಂಡ್ ಬಿಟ್ಟಿದ್ನಲ್ಲ ಅಂತ ನಂಗೆ ಸ್ವಲ್ಪ ಅರಿವಾಗ್ತಾ ಹೋಯ್ತು. ಅದೇ ತರ ನಂಗೆ ಇಲ್ಲಿ ಆದಂತ ಗುರುಗಳಿಂದ 1-to-1 ಅಂತ ಸಿಗ್ತಾ ಹೋಯ್ತು. ಅವ್ರು ನಮ್ಗೆ
ಜಸ್ಟ್ ಹಿಂಗ್ ಮಾಡಿ ಯಾರು ಇಲ್ಲಿ ಏನು ಹೇಳಲ್ಲ, ಜಸ್ಟ್ ಅರ್ಥ ಮಾಡಿಸ್ತಾ ಹೋಗ್ತಾರೆ. ಅದು ನನ್ಗೆ ತುಂಬಾ ಡೀಪ್ ಆಗಿ ಅರ್ಥ ಆಗ್ತಾ ಏನಾಯ್ತು, ಲೈಫ್ ಎಷ್ಟು ಸುಂದರವಾಗಿದೆ, ಎಷ್ಟು ಈಸಿ ಇದೆ, ಇದನ್ನ ನಾನು ಇಷ್ಟು ದೊಡ್ಡದಾಗಿ ನನ್ ಕೈಲಿ ಬದುಕೋಕೆ ಆಗಲ್ಲ ಅನ್ನೋ ಸ್ಟೇಜಿಗೆ ಹೋಗಿದ್ನಲ್ಲ ಅಂತ ನಂಗೆ ಅರಿವಾಗ್ತಾ ಹೋದಂಗೆ ಲೈಫ್ ಈಸಿ ಆಗ್ತಾ ಹೋಯ್ತು. ಲೈಫ್ ಅಲ್ಲಿ ಹೊಸದು ನಂಗೆ ಸಿಗ್ತಾ ಹೋಯ್ತು. ನಾನ್ ಮುಂಚೆ ಏನ್ ಅನ್ಕೊಂಡಿದ್ದೆ, ನಾನ್ ನತದೃಷ್ಟೇ, ನನ್ಗೆ ಅದೃಷ್ಟನೇ ಇಲ್ಲ, ಈ ತರನೇ ಅನ್ಕೊಂಡಿದ್ದೆ. ಬಟ್ ಆಮೇಲೆ ಎಲ್ಲ ನನ್ನೊಳಗಡೆ ಇದೆ, ಬೇಡವಾಗಿರೋದನ್ನ ತೆಗ್ದಾಕಿದ್ರೆ ಬೇಕಾಗಿರೋದ್ ತಾನೇ ಪ್ರಪಂಚ ಅಥವಾ ಯೂನಿವರ್ಸ್ ಕೊಡುತ್ತೆ ಅಂತ ನನಗೆ ಗೊತ್ತಾಗ್ತಾ ಹೋಯ್ತು. ಆಗ ನನ್ ಮುಂಚೆ ಏನಿತ್ತಂದ್ರೆ ಗಂಡಸ್ರಂದ್ರೆ ಇಷ್ಟ ಆಗ್ತಿರಲ್ಲ, ಅವ್ರು ಸರಿ ಇಲ್ಲ, ಈ ತರ ಎಲ್ಲ ಇತ್ತು. ಅದಕ್ಕೆ ನನ್ ಮದ್ವೆನೇ ಆಗಿರ್ಲಿಲ್ಲ ಆಕ್ಚುಲಿ ಎಷ್ಟೋ ವರ್ಷ. ನಂಗೆ ಭಯ ಇತ್ತು, ತುಂಬಾ ಗಂಡಸ್ರಂದ್ರೇನೆ ಭಯ ಇತ್ತು ನಂಗೆ. ಅದು ಈ ವರ್ಕ್ಶಾಪ್ ಅಟೆಂಡ್ ಮಾಡಿಂದ ನನ್ಗೆ ಏನಾಗ್ತಾ ಹೋಯ್ತು, ಧ್ಯಾನ ಮಾಡ್ತಾ ಈ ಕ್ಲಾಸ್ಗಳನ್ನ ಕೇಳ್ತಾ 1 to 1 ತಗೊಳ್ತಾ ನಂಗೆ ಲೈಫ್ ಈಸಿ ಆಗ್ತಾ ನಾನ್ ಬರ್ಕೊಳ್ತಾ ಹೋದೆ. ನನ್ಗೆ ಏನೇನ್ ಬೇಕು ಎಲ್ಲ ನನ್ ಭಗವಂತನಲ್ಲಿ ಕೇಳ್ತಾ ಹೋದಾಗ ನಂಗೆ ಒಂದೊಂದೇ ಸಿಗ್ತಾ ಹೋಯ್ತು. ಅಂದ್ರೆ 1 to 1 ತಗೊಳ್ತಾ ನನ್ಗೆ ಅರಿವಾದಾಗ ನಾನ್ ಬೇಡವಾಗಿರೋ ತೆಗ್ದಾಕ್ತಾ ಹೋದೆ. ನನ್ನ ಒಳಗಡೆ ಇದನ್ನ ತೆಗ್ದಾಕಿದಾಗ ಬೇಕಾಗಿದ್ದನ್ನ ತುಂಬ್ಕೊಳ್ತಾ ಹೋದೆ. ಅಂದ್ರೆ ಪಾಸಿಟಿವಿಟಿನ ತುಂಬ್ಕೊಳ್ತಾ ನೆಗೆಟಿವಿಟಿನ ತೆಗ್ದಾಕ್ತಾ ಹೋದಾಗ ಒಂದೊಂದೇ ಸಿಗ್ತಾ ಹೋಯ್ತು. ಆರೋಗ್ಯ ಚೆನ್ನಾಗಾಯ್ತು, ಸ್ವಲ್ಪ ಫೈನಾನ್ಷಿಯಲಿ ಇನ್ಕಮ್ ಬರಕ್ ಶುರುವಾಯ್ತು. ಏನೋ ಅದು ಸ್ವಲ್ಪ ವರ್ಕ್ ಮಾಡಕ್ ಶುರು ಮಾಡ್ದೆ, ಇಲ್ಲ ಅರ್ನಿಂಗ್ಸ್ ಮಾಡಕ್ ಶುರು ಮಾಡ್ದೆ, ಆನ್ಲೈನ್ ಅಲ್ಲಿ ಅರ್ನಿಂಗ್ಸ್ ಮಾಡಕ್ ಶುರು ಮಾಡ್ದೆ. ಈ ತರ ಆದಾಗ ನಂಗೆ ಸಡನ್ ಆಗಿ ಲಾಸ್ಟ್ 5 months ಹಿಂದೆ ನನ್ಗೊಂದು ಅಕ್ಕನ್ ಮಗನ್ ಕಡೆಯಿಂದ ಒಂದು ಪ್ರಪೋಸಲ್ ಬಂತು. ಅವ್ರು ಹೇಳಿದ್ರು, ಹಿಂಗೊಬ್ರು ಇದಾರೆ, ನೀವ್ ಮದ್ವೆ ಆಗೋದಾದ್ರೆ ನೋಡಿ ಮೀಟ್ ಮಾಡಿಸ್ತೀವಿ ಅಂತ. ನಾನು ಅನ್ಕೊಂಡೇ ಇರ್ಲಿಲ್ಲ ನನ್ ಲೈಫ್ ಅಲ್ಲಿ ನಾನ್ ಮದ್ವೆ ಆಗ್ತೀನಿ ಅಂತ. ಮುಗ್ದೋಗಿದೆ ನನ್ ಪ್ರಪಂಚ, ಮುಗ್ದೋಯ್ತು ಅನ್ಕೊಂಡೊಳ್ಗೆ ನಂಗೆ ಇದು ಪ್ರಪೋಸಲ್ ಬಂದಾಗ ನಾನ್ ಹೇಗೆ ಬರ್ಕೊಂಡಿದ್ದೆ, ಬೇಕು ಅಂತ ಬರ್ಕೊಂಡೆ. ಆಮೇಲೆ ಎಜುಕೇಶನ್ ತಗೊಂಡ್ಮೇಲೆ ನಾನು ಮದ್ವೆ ಆಗ್ಬೇಕು, ನನ್ಗೊಂದ್ ಪಾರ್ಟ್ನರ್ ಬೇಕು, ನಾನು ಫೈನಾನ್ಷಿಯಲಿ ಸ್ವಲ್ಪ ಶ್ರೀಮಂತಲಾಗ್ಬೇಕು, ಕೆಲವರಿಗೆ ದಾನ ಧರ್ಮ ಮಾಡ್ಬೇಕು, ಫ್ಯಾಮಿಲಿ ಎಲ್ರು ಚೆನ್ನಾಗ್ ನೋಡ್ಕೋಬೇಕು, ಈ ತರ ಎಲ್ಲ ನಾನು ಅನ್ಕೊಂಡಿದ್ದನ್ನ ಒಂದೊಂದೇ ಆಗ್ತಾ ಇದೆ ನನ್ನ ಲೈಫ್ ಅಲ್ಲಿ. ಅದು ಮೇಜರ್ ಆಗಿದ್ದು ಮದ್ವೆ ಅನ್ನೋ ಬಂದಾಗ ಬಹಳ ಸಂಗಾತಿ ನನ್ಗೆ ಈ ತರನೇ ಬೇಕು, ಆಧ್ಯಾತ್ಮಕ್ ಸಪೋರ್ಟ್ ಮಾಡೋರ್ ಬೇಕು, ವೆಜಿಟೇರಿಯನ್ ಆಗಿರ್ಬೇಕು, ನನ್ಗೆ ಫ್ರೀಡಮ್ ಕೊಡ್ಬೇಕು, ಈ ತರ ಎಲ್ಲ ಬರ್ಕೊಂಡಿದ್ದೆ. ಅದ್ರಲ್ಲಿ ನಾನು ಏನೇನ್ ಅನ್ಕೊಂಡಿದ್ದೆ ಆಲ್ಮೋಸ್ಟ್ 95% ನಂಗೆ ಆ ತರದವ್ರೆ ಸಿಕ್ಕಿದ್ದಾರೆ. ನಾನ್ ಏನ್ ಥಾಟ್ ಹಾಕಿದ್ದೆ, ಸಂಕಲ್ಪ ಮಾಡಿದೆ, ಅದೇ ತರ ಸಿಕ್ಕಿದ್ದಾರೆ. ಈಗ ನನ್ನ ಲೈಫ್ ತುಂಬಾ ಹ್ಯಾಪಿ ಆಗಿದ್ದೀನಿ. ಆಮೇಲೆ ಸದಾ ನಾನು ಪ್ರತಿ ಕ್ಷಣ ಜೀವಿಸ್ತಾ ಇದ್ದೀನಿ. ಇವಾಗ ಖುಷಿಯಾಗಿರ್ತೀನಿ, ಏನೇ ಬಂದ್ರು ತಲೆ ಕೆಡ್ಸ್ಕೊಳಲ್ಲ, ಆರಾಮಾಗಿರ್ತೀನಿ. ಏನಾಗುತ್ತೆ ಆಗ್ಲಿ, ಅದ್ರ ಪಾಡಿಗೆ ಅದ್ ಆಗ್ತಾ ಇರುತ್ತೆ, ನೆಕ್ಸ್ಟ್ ಕ್ಷಣ ಚೆನ್ನಾಗಿರುತ್ತೆ ನಂದು ಅಂತ ಪ್ರತಿ ಕ್ಷಣ ಹ್ಯಾಪಿ ಆಗಿರೋದ್ರಿಂದ ಪ್ರತಿ ಕ್ಷಣ ಹ್ಯಾಪಿ ಆಗಿದ್ದೀನಿ, ಖುಷಿಯಾಗಿದ್ದೀನಿ. ಅದು ಎಲ್ಲದ್ರಿಂದ ಆಗಿದ್ದು ಈ ಲೈಫ್ ಟ್ರಾನ್ಸ್ಫಾರ್ಮೇಶನ್ ವರ್ಕ್ಶಾಪ್ ಇಂದ ಆಗಿದ್ದು. ಇದಕ್ಕೆ ನಾನು ತುಂಬಾ ಕೃತಜ್ಞತೆ ಹೇಳಕ್ ಇಷ್ಟಪಡ್ತೀನಿ. ಈ ಎಜುಕೇಶನ್ ತಗೊಂಡಿದ್ದಕ್ಕೆ ನಾನು ಇವತ್ತು ಹ್ಯಾಪಿಯಾಗಿ ನನ್ ಗಂಡನ್ ಜೊತೆ ಚೆನ್ನಾಗಿ ಜೀವನ ಮಾಡ್ತಾ ಇದ್ದೀನಿ. 5 months ಆಯ್ತು ಮ್ಯಾರೇಜ್ ಆಗಿ. ಈ ಎಲ್ಲಾ ಶಿಕ್ಷಣ ಕೊಟ್ಟ ಗುರುಗಳಿಗೂ ನಾನು ಧನ್ಯವಾದ ಹೇಳ್ತಾ ನಂದು 4 ಅನುಭವದ ಮಾತುಗಳನ್ನ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಎಸ್, ನಮಸ್ತೆ ಫ್ರೆಂಡ್ಸ್. ನನ್ನ ಹೆಸರು ವಿನಯ್ ಕುಮಾರ್ ಅಂತ. ನಾನು ಬೇಸಿಕಲಿ ಸಾಫ್ಟ್ವೇರ್ ಇಂಜಿನಿಯರ್ ವರ್ಕ್ ಮಾಡ್ತಾ ಇದ್ದೀನಿ. ಈ ಒಂದು LT ವರ್ಕ್ಶಾಪ್ ನನ್ನ ಟ್ರೈನಿಂಗ್ ಯಾವಾಗ ಸಿಕ್ಕಿದ್ದು ಅಂತಂದ್ರೆ, ನನ್ನ ಇಂಜಿನಿಯರಿಂಗ್ ಲಾಸ್ಟ್ ಕೊನೆ ಟೈಮಲ್ಲಿ ಸಿಕ್ಕಿದ್ದು. ಅವಾಗ ಕರೆಕ್ಟ್ ಟೈಮ್ ಯಾವಾಗ ಸಿಕ್ಕಿದ್ದು ಅಂತಂದ್ರೆ, ಸೊ ನನ್ನ ಅವಾಗ ಜೀವನ ಎಲ್ಲ ಒಂಥರ ಆಗೋಗಿತ್ತು. ಸೊ ಏನು ಸಾಧಿಸಕ್ಕೆ ಇಷ್ಟ ಇರ್ಲಿಲ್ಲ, ಜೀವನ ಒಂಥರ ಲೋ ಆಗೋಗಿತ್ತು ನಂದು. ಇಂಜಿನಿಯರಿಂಗ್ ಯಾಕನ್ನ ತಗೊಂಡು ಅಂತ ಆ ತರ ಒಂದು ಬೇಜಾರಲ್ಲಿದ್ದೆ. ಏನು ನನ್ನ ಕೈಲಿ ಏನೂ ಆಗಲ್ಲ, ಇಂಜಿನಿಯರ್ ಕ್ಲಿಯರ್ ಕೂಡ ಮಾಡಕ್ಕಾಗಲ್ಲ, ಮುಂದೆ ಏನೋ ನನ್ನ ಜೀವನ ಅಂತ ಜೀರೋ ಆಗೋಗಿತ್ತು. ಆ ಟೈಮಲ್ಲಿ ನನಗೆ LT ವರ್ಕ್ಶಾಪ್ ಸಿಕ್ಕಿದ್ದು. ಈ LT ವರ್ಕ್ಶಾಪ್ ಸಿಕ್ಕ ನಂತರ ನನ್ನೊಳಗಡೆ ಅಗಾಧವಾದ ಶಕ್ತಿ ಏನಿದೆ ಅದು ನಾನು ಹೊರಗೆ ತೆಗ್ದಿಲ್ಲ. ನಾನು ಇನ್ನ ಜೀರೋ ಅಲ್ಲಿ ಇದೀನಿ ಅನ್ಕೊಂಡಿದ್ದೀನಿ, ಬಟ್ ನನ್ನ ಒಳಗಡೆ ಅಗಾಧವಾದ ಶಕ್ತಿ ಇದೆ ಅಂತ ಈ ಒಂದು ಟ್ರೈನಿಂಗ್ ನನಗೆ ತೋರಿಸ್ಕೊಡ್ತು. ಸೊ ನನ್ನಲ್ಲಿ ಏನ್ ಶಕ್ತಿ ಇದೆ ಅದನ್ನ ಹೊರ ತೆಗೆದು ಇಂಜಿನಿಯರಿಂಗ್ ಏನೇನ್ ಬೇಕೋ ಅದ್ ಮಾಡ್ತಾ ಫುಲ್ ಕ್ಲಿಯರ್ ಆಯ್ತು. ಇಂಜಿನಿಯರಿಂಗ್ ವಿತ್ ಗುಡ್ ಮಾರ್ಕ್ಸ್. ಸೊ ಅನ್ಕೊಂಡಿದ್ದ ಕಡೆ ಕೆಲಸನೂ ಕೂಡ ಸಿಕ್ತು, ಹಾಗೆ ಫೈನಾನ್ಷಿಯಲಿ ಕೂಡ ಸೆಟಲ್ ಆಗ್ತಾ ಬಂದೆ. ನೆಕ್ಸ್ಟ್ ಬಾಂಧವ್ಯದಲ್ಲಿ ಅಂತ ಬಂದ್ರೆ, ನನ್ನ ತಂದೆ ಜೊತೆಗೆ ಒನ್ನೆಸ್ ಅಂತ ಇರ್ಲಿಲ್ಲ. ಮಿನಿಮಮ್ 7 to 8 years ನನ್ನ ಅವ್ರ ಜೊತೆ ಒನ್ನೆಸ್ ಇರ್ಲಿಲ್ಲ. ಹೇಗೆ ಅಂತಂದ್ರೆ, ಅವ್ರ ಪಾಡಿಗೆ ಅವರಿದ್ದು, ನನ್ನ ಪಾಡಿಗೆ ನಾನಿದ್ದೆ. ನಾನು ಪ್ರಯತ್ನ ಕೂಡ ಮಾಡ್ತಾ ಇರ್ಲಿಲ್ಲ ಅವ್ನ ಒನ್ನೆಸ್ ನ ಕ್ರಿಯೇಟ್ ಮಾಡ್ಕೊಳಕ್ಕೆ. ಆ ತರ ಒಂದು ಸ್ಥಿತಿಯಲ್ಲಿ ಇತ್ತು. ಈ ಟ್ರೈನಿಂಗ್ ಸಿಗುವಂತ ಮುಖದ ಬಾಂಧವ್ಯ ಏನಿದೆ ಅದ್ರಲ್ಲಿ ಅಳವಡಿಸ್ಕೊಂಡು ಅವ್ರ ಜೊತೆ ಒನ್ನೆಸ್ ಕ್ರಿಯೇಟ್ ಆಗಿದೆ. ಈಗ ಪ್ರತಿಯೊಂದು ಜೀವನದ ಏನೇನೆಲ್ಲ ನಡೆಯುತ್ತೆ ನನ್ನ ಜೀವನ, ಸಕ್ಸಸ್ ಆಗಿರ್ಬೋದು, ನನ್ನ ಕೈ ಘಟನೆಗಳನ್ನ ಎಲ್ಲ ಅವ್ರ ಜೊತೆ ಶೇರ್ ಮಾಡ್ತಾ ಹೋಗ್ತೀವಿ. ಒನ್ನೆಸ್ ಇನ್ಕ್ರೀಸ್ ಆಗಿದೆ, ಮತ್ತೆ ಹ್ಯಾಪಿನೆಸ್ ಕೂಡ ಎಲ್ಲಾದ್ರಲ್ಲೂ ಮನೆ ಫುಲ್ ಹ್ಯಾಪಿನೆಸ್ ಆಗಿದೀವಿ 3 ಜನನು ಕೂಡ. ಹಾಗೆ ಇನ್ನೊಂದು ರೀಸೆಂಟ್ ಪಾಸ್ಟ್ ಅಲ್ಲಿ ಏನಾಯ್ತು ಅಂತಂದ್ರೆ, ನಮ್ಗೆ ಮೇಜರ್ ಸವಾಲ್ 3 ಚಾಲೆಂಜಸ್ ಒಟ್ಟಿಗೆ ಬಂದಿದ್ದು. ನನ್ನ ಕಂಪನಿ ಕ್ಲೋಸ್ ಆಗೋ ಸ್ಥಿತಿ ಹೋಯ್ತು, ನನ್ನ ಜಾಬ್ ಕಳ್ಕೊಳ್ಳೋ ಸ್ಟೇಟ್ಗೆ ಬಂದೆ. ಮತ್ತೆ ಹಾಗೆ ನನ್ನ ತಾಯಿ ಅವ್ರಿಗೆ ಆಪರೇಷನ್ ಆಗ್ಬೇಕಂತ ಗೊತ್ತಾಯ್ತು. ಹಾಗೆ ಮನೆ ಚೇಂಜ್ ಮಾಡ್ಬೇಕು, ಅವಾಗ ಕೂಡ ಅದೇ 3 ಚಾಲೆಂಜ್ ಒಟ್ಟಿಗೆ ಬಂತು. ಅವಾಗ ನಾನು ತಿಳ್ಕೊಂಡಿದ್ದೇನಂತಂದ್ರೆ, ಎಲ್ಲಾ ಏನೇ ಚಾಲೆಂಜಸ್ ಬಂದ್ರು ಕೂಡ ಅದನ್ನ ಸಾಧಿಸೋ ಸಾಮರ್ಥ್ಯ ನನ್ನಲ್ಲಿದೆ ಅನ್ಕೊಂಡು ಪೂರ್ತಿ ಸರೆಂಡರ್ ಆಗ್ಬಿಟ್ಟು ನನ್ನ ಕೈಯಲ್ಲಿ ಏನಿದೆ ಅದ್ ಮಾಡ್ತಾ ಹೋದೆ. ನನ್ಗೆ ಏನ್ ಜಾಬ್ಗೆ ಏನ್ ಬೇಕು ಇಂಟರ್ವ್ಯೂಸ್ ನ ಅಟೆಂಡ್ ಮಾಡ್ತಾ ಹೋದೆ. ಅದು ಕೂಡ ನನ್ಗೆ ಕ್ಲಿಯರ್ ಆಯ್ತು. ನಾನು ಅನ್ಕೊಂಡಿದ್ದೆ ಜಾಬ್ ಸಿಕ್ಕಿದೆ. ಇವಾಗ ಖುಷಿಯಾಗಿ ಹ್ಯಾಪಿ ಆಗಿದೆ. ನಾನು ಏನ್ ಅನ್ಕೊಂಡಿದ್ದೀನೋ ಅದೇ ಕೆಲಸ ಸಿಕ್ಕಿದೆ.
ಹ್ಯಾಪಿಯಾಗಿ ವರ್ಕ್ ಮಾಡ್ತಾ ಇದೀನಿ. ಹಾಗೆ ಅಮ್ಮನ ಆಪರೇಷನ್ ಕೂಡ 100% ಸಕ್ಸಸ್ ಆಯ್ತು. ಏನೇನೋ ಅನ್ಕೊಂಡ್ಬಿಟ್ಟಿದ್ವಿ ನಾವು, ಒಂದು ಆಪರೇಷನ್ ಅಂತಂದ್ರೆ ಮನೇಲಿ ಹೇಗೆ ಆಗುತ್ತೆ ಅಂತ ನೀವೇ ನಿಮ್ ಮನೇಲಿ ಅಂದ್ರೆ ಅಮ್ಮ ಏನೇನ್ ಆಗುತ್ತೆ ಅಂತ ನಿಮ್ಗೆ ಏನೇನು ಯೋಚನೆ ಬರ್ತಾ ಹೋಯ್ತು, ನಮ್ಗೆ ಕೆಟ್ಟ ಕೆಟ್ಟ ಆಲೋಚನೆಗಳೆಲ್ಲ ಬರ್ತಾ ಹೋಯ್ತು. ಸೊ ನಮಗೂ ಅದೇ ತರ ಬರ್ತಾ ಹೋಯ್ತು. ಸೊ ಅದನ್ನ ಕೂಡ ಸರೆಂಡರ್ ಆಗಿದ್ದು, ಅವರು ಕೂಡ ತಾಯಿಗೆ 100% ಆಪರೇಷನ್ ಆಗಿ ಅವರು ಕೂಡ ಸಕ್ಸಸ್ ಆಗಿ ಹೊರಗೆ ಬಂದಿರೋ, ಅವರು ಕೂಡ ಖುಷಿಯಾಗಿದ್ದಾರೆ. ಸೊ ಇನ್ನೊಂದೇನ್ ಮನೆ ಚೇಂಜ್ ಮಾಡ್ಬೇಕಂತಿತ್ತು, ಅದು ಕೂಡ ಅವಾಗೆ ಬಂದಿತ್ತು. ಅದು ಕೂಡ ಖುಷಿಯಾಗಿ ಮನೆ ನಾವ್ ಏನ್ ಅನ್ಕೊಂಡಿದ್ವಿ ಅದೇ ತರ ಮನೆ ಸಿಕ್ಕಿದೆ. ಆ ಮನೆಯಲ್ಲಿ ಖುಷಿಯಾಗಿ ವಾಸಿಸ್ಕೊಂಡು ಎಲ್ಲ ಖುಷಿಯಾಗಿದ್ದೀವಿ. ಇದಾಗಿದ್ದು ಟೆಕ್ನಾಲಜಿ ಟ್ರೈನಿಂಗ್ ಪ್ಲಸ್ 1-to-1 ತಗೋತಾ ಹೋದೆ ಎಲ್ಲಾರ್ ಕಡೆಯಿಂದ. ಸೊ 1-to-1 ತಗೋದ್ರಿಂದ ನನ್ಗೆ ಅಗಾಧವಾದ ಶಕ್ತಿ ಏನಿದೆ ಅದು ಹೊರಗೆ ತೆಗಿಯಕ್ಕೆ ಪ್ರಯತ್ನ ಪಟ್ಟು ಎಲ್ಲ ಈಡೇರಿಸ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಹಾಗೆ ಮೆಡಿಟೇಷನ್ ಕೂಡ ಮಾಡ್ತಾ ಇರೋದ್ರಿಂದ ನನ್ಗೆ ಪ್ರತಿ ಕ್ಷಣ ಜೀವಿಸಕ್ಕೆ ಹೆಲ್ಪ್ ಆಗ್ತಿದೆ. ಪ್ರತಿಯೊಂದು ಏನೇ ಸವಾಲುಗಳು ಬಂದ್ರು ಕೂಡ ತಾಳ್ಮೆಯಿಂದ ಫೇಸ್ ಮಾಡ್ತಾ ಇದ್ದೀನಿ ಮೆಡಿಟೇಷನ್ ಮಾಡ್ತಾ ಇರೋದ್ರಿಂದ. ಅಂಡ್ ಈ ಮೆಡಿಟೇಷನ್ ಅಂಡ್ ನಾಲೆಜ್ ಪ್ಲಸ್ 1-to-1 ಇಂದ ನನ್ನ ಲೈಫ್ ಅದ್ಭುತವಾಗಿ ನಡೀತಾ ಇದೆ ಅಂತ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಲೆವೆಲ್ ಹೋಗಕ್ಕೆ ತುಂಬಾ ಹೆಲ್ಪ್ ಆಗಿದೆ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಸೊ ಮಚ್. ಈ ಟ್ರೈನಿಂಗ್ ಮಾತ್ರ ಯಾರು ಬಿಡಬೇಡಿ, ಕಂಟಿನ್ಯೂಸ್ ಆಗಿ ಅಟೆಂಡ್ ಹೋದ್ರೆ ನಿಮ್ಮ ಜೀವನದಲ್ಲೂ ಕೂಡ ಅದ್ಭುತಗಳು ನಡೀತಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ನಮಸ್ತೆ ಎಲ್ಲರಿಗೂ. ನಾನು ರಾಜೇಶ್ವರಿ ಅಂತ ಮೈಸೂರಿಂದ. ನಾನು ಆಕ್ಚುಲಿ ಹೋಮ್ ಮೇಕರ್ ಆಗಿದ್ದೀನಿ, ಜೊತೆಗೆ ಒಂದು ಬಿಸ್ನೆಸ್ ಕೂಡ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನಾನು ಈ ಫ್ಲೋಗೆ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿರೋದಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಲೇಬೇಕು. ನಂಗೆ ಈ ಸಿಸ್ಟಮ್ ಪರಿಚಯ ಆಗಿರೋದು ಸುಮಾರು 3 ವರ್ಷಗಳ ಹಿಂದೆ. ನಾನು ಬ್ಯಾಂಗ್ಳೂರಲ್ಲಿ ಇರ್ಬೇಕಿದ್ರೆ ನನ್ನ ಲತಾ ಅನ್ನೋ ನನ್ನ ಫ್ರೆಂಡಿನ ನಂಗೆ ಪರಿಚಯ ಆಯ್ತು. ಆಮೇಲೆ ಈ ಫ್ಲೋ ನಲ್ಲಿ ಕಂಟಿನ್ಯೂಸ್ ಆಗಿ ಇರ್ಬೇಕಿದ್ರೆ ಅದಕ್ಕೆ ಕಾರಣ ಬಂದ್ಬಿಟ್ಟು ನಮ್ಮ ಮೆಂಟರ್ ರೇಣುಕಾ ಮೂರ್ತಿ ಸರ್ ಅವರು. ಸೊ ಇವರಿಬ್ಬರಿಗೂ ನಾನು ಪ್ರತಿದಿನ ಪ್ರತಿ ಕ್ಷಣನೂ ಥ್ಯಾಂಕ್ಸ್ ಕೊಡ್ಲೇಬೇಕು. ಯಾವ ತರ ಅಂದ್ರೆ ಇವಾಗ ಈ ಫ್ಲೋ ಬರೋದಕ್ ಮೊದ್ಲು ಮತ್ತೆ ನಾನು ಇವಾಗ ಯಾವ ರೀತಿ ಜೀವನ ಮಾಡ್ತಾ ಇದ್ದೀನಿ ಅಂದ್ರೆ, ಮೊದ್ಲು ಈ ತರನು ಜೀವನ ಮಾಡ್ತೀನಿ ಅಂತ ನೆನ್ಸ್ಕೊಳಕ್ಕೂ ನಂಗೆ ತುಂಬಾನೇ ಶಾಕ್ ಆಗ್ತಿದೆ. ಅಂದ್ರೆ ಅಷ್ಟರ ಮಟ್ಟಿಗೆ ನಾನು ತುಂಬಾ ಚಾಲೆಂಜಸ್ ಅನ್ನ ಫೇಸ್ ಮಾಡ್ತಾ ಇದ್ದೆ. ನಮ್ಮಿಬ್ಬರ ನಡುವಿನ ಬಾಂಧವ್ಯ ವಿಷಯದಲ್ಲಿ ಇರ್ಬೋದು, ಮತ್ತೆ ನನ್ನ ಆರೋಗ್ಯ ಸಮಸ್ಯೆ ಇರ್ಬೋದು, ಆಮೇಲೆ ಸಮಾಜದಲ್ಲಿ ಏನೇ ಪರಿಸ್ಥಿತಿ ಬಂದ್ರು ಅದನ್ನ ಫೇಸ್ ಮಾಡುವಂತ ಕೆಲವೊಂದು ಚಾಲೆಂಜಸ್, ಇವೆಲ್ಲದಕ್ಕೂ ನಾನು ಈ ಸಿಸ್ಟಮ್ ಅಲ್ಲಿ ಪರಿಹಾರ ಕಂಡ್ಕೊಂಡಿದ್ದೀನಿ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಬಾಂಧವ್ಯ ವಿಷಯಕ್ಕೆ ಬಂದ್ರೆ ನಮ್ಮ ಇಬ್ರಲ್ಲಿ ಚಿಕ್ಕ ಪುಟ್ಟ ವಿಷಯಕ್ಕೆ, ಎಲ್ಲರ ಮನೇಲಿ ಆಗೋ ತರ ಸಣ್ಣ ಸಣ್ಣ ವಿಷಯಕ್ಕೆ ನಾವು ಮನಸ್ತಾಪ ಆಗ್ತಾ ಇತ್ತು ಅಲ್ಲಿ. ಅದ್ರಲ್ಲಿ 95% ಕೂಡ ಕ್ಲೀನಿಂಗ್ ವಿಷಯದಲ್ಲಿ ನಡೀತಾ ಇತ್ತು. ಇವರಿಗೆ ಕ್ಲೀನಿಂಗ್ಗೆ ಅಂದ್ರೆ ಪ್ರಾಮುಖ್ಯತೆ ಕೊಡ್ತಾ ಇರ್ಲಿಲ್ಲ. ಫಸ್ಟ್ ಆಫ್ ಆಲ್ ಯಾವ ತರ ಇದ್ರು ನಡೆಯುತ್ತೆ ಆ ತರ ಇದ್ರು, ಬಟ್ ನನ್ಗೆ ಎಲ್ಲಕ್ಕಿಂತ ಮುಖ್ಯ ಕ್ಲೀನ್ ಮನೆ ಎಲ್ಲ ಅಚ್ಚುಕಟ್ಟಾಗಿರ್ಬೇಕು, ನೀಟಾಗಿರ್ಬೇಕು ಅನ್ನೋದು ನನ್ನ ಹಠ ಆಗಿತ್ತು. ಸೊ ಇದೇ ರೀತಿ ದಿನ ವಾರ ತಿಂಗಳು ಗಟ್ಲೆನೂ ನಡೀತಾ ಇತ್ತು. ಆಮೇಲೆ ಮನಸ್ಸಿಗೆ ಯಾವ ನೆಮ್ಮದಿನೂ ಇರಲಿಲ್ಲ, ಕಂಪ್ಲೀಟ್ ನೆಮ್ಮದಿನೇ ಕಳ್ಕೊಂಡಿದ್ದೆ ನಾನು. ಮನೇಲಿ ಏನೇ ಚಿಕ್ಕ ಪುಟ್ಟ ತೊಂದರೆ ಆದ್ರೂ ಕೂಡ ನಾನು ಇವರನ್ನೇ ದ್ವೇಷಿಸ್ತಾ ಇದ್ದೆ, ದೂರ್ತಾ ಇದ್ದೆ. ನೀವೇ ಇದಕ್ಕೆಲ್ಲ ಕಾರಣ ಅಂದ್ಬಿಟ್ಟು ನಾನು ದೂಷಿಸ್ತಾ ಇದ್ದಿದ್ದು. ಕೊನೆಗೆ ಗೊತ್ತಾಯ್ತು ಈ ಫ್ಲೋಗ್ ಬಂದ್ಮೇಲೆ ಯಾವ ರೀತಿ ಇವರನ್ನ ಗೆಲ್ಬಹುದು, ಇವರ ಮನಸ್ಸನ್ನ ಯಾವ ರೀತಿ ಗೆಲ್ಬಹುದು, ಆಮೇಲೆ ಇದಕ್ಕೆ ಏನಕ್ಕೆ ನಂಗೆ ಈ ತರ ಆಗ್ತಾ ಇದೆ ಅಂತ ಮೂಲ ಕಾರಣ ಇಲ್ಲಿ ಗೊತ್ತಾಯ್ತು. ಸೊ ಇದನ್ನೆಲ್ಲ ನಾನು ಅಳವಡಿಕೆ ಮಾಡ್ಕೊಂಡಿದ್ಮೇಲೆ ನನ್ಗೆ ಇದರಿಂದ ಆಚೆ ಬರಕ್ ಹೆಲ್ಪ್ ಆಯ್ತು. ಆಮೇಲೆ ಇವರನ್ನ ಬಿಸ್ನೆಸ್ ಅಂತ ಆಚೆ ಹೊರಟು ಹೋದ್ರೆ ನಾನು ಖುಷಿನ ಮೊದಲು ಕಳಿಸ್ತಾ ಇರ್ಲಿಲ್ಲ, ಕೋಪದಿಂದಾನೇ ಕಳಿಸ್ತಾ ಇದ್ದೆ. ಸೊ ಅಲ್ಲಿ ನಮ್ಗೆ ಆಶೀರ್ವಾದ ನಮ್ಗೆ ಅಂದ್ರೆ ಬಿಸ್ನೆಸ್ ಚೆನ್ನಾಗಿ ಮಾಡಕ್ ಆಗ್ತಾ ಇರ್ಲಿಲ್ಲ ಇವರಿಗೆ. ಇವಾಗ ಯಾವ ರೀತಿ ಅಂದ್ರೆ ಖುಷಿನ ಕಳ್ಸಿಕೊಡ್ತಾ ಇದೀನಿ, ನಿಜವಾಗ್ಲೂ ನೆಮ್ಮದಿ ಹ್ಯಾಪಿ ಜೀವನ ನಡೆಸ್ತಾ ಇದೀನಿ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಆರೋಗ್ಯದ ವಿಷಯ ಬಂದ್ರೆ, ಆರೋಗ್ಯದಲ್ಲೂ ಅಷ್ಟೇ ನಾನು ಸುಮಾರು 3 ವರ್ಷಕ್ಕಿಂತಲೂ ಹೆಚ್ಚು ಕಾಲ ನಾನು ಸಫರ್ ಪಟ್ಟಿದ್ದೀನಿ. ನನ್ನೊಳಗೆ ಏನ್ ಆಗ್ತಾ ಇದೆ ಅಂತಾನೆ ನಂಗೆ ಗೊತ್ತಾಗ್ತಿರ್ಲಿಲ್ಲ. ಸುಮಾರು ಡಾಕ್ಟರ್ಗಳನ್ನ ಭೇಟಿಯಾಗಿದ್ದು, ಅವರಿಗೆ ದುಡ್ಡು ಸುದ್ದಿದ್ದು, ಸುಮಾರು ಲಕ್ಷಗಟ್ಟಲೆ ಮೇಲೇನೆ ನಾನು ದುಡ್ಡನ್ನ ವ್ಯರ್ಥ ಮಾಡಿದ್ದೀನಿ. ಆಮೇಲೆ ಡಾಕ್ಟರ್ ಹತ್ರ ಎಲ್ಲೂ ಫಲ ಸಿಕ್ಕಿಲ್ಲ ಅಂದ್ಬಿಟ್ಟು ಮತ್ತೆ ದೇವಸ್ಥಾನಗಳು, ಜ್ಯೋತಿಷ್ಯರ ಹತ್ರ ಪೂಜೆ, ಹರಕೆ, ಪ್ರಾರ್ಥನೆ ಅಂತ ಸುತ್ತಾಡಿದ್ದಾಯ್ತು, ಟೈಮ್ ವೇಸ್ಟ್ ಮಾಡಿದ್ದಾಯ್ತು, ಹಣ ಖರ್ಚು ಮಾಡಿದ್ದಾಯ್ತು. ಎಲ್ಲೂನು ನನ್ನ ಪೂಜೆ ಪ್ರಾರ್ಥನೆ ಫಲಿಸ್ಲೇ ಇಲ್ಲ. ಏನಕ್ಕೆ ಫಲಿಸ್ತಾ ಇಲ್ಲ ಅಂತ ಕೂಡ ನಂಗೆ ಗೊತ್ತಾಗ್ತಿರ್ಲಿಲ್ಲ. ಈ ಫ್ಲೋಗ್ ಬಂದ್ಮೇಲೆ ಗೊತ್ತಾಯ್ತು ನಿಜವಾದ ಪ್ರಾರ್ಥನೆ ಅಂದ್ರೆ ಏನು ಅಂತ ಗೊತ್ತಾಯ್ತು. ಪ್ರಾರ್ಥನೆಗೆ ಯಾವ ರೀತಿ ನೀವು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ನಿಜವಾದ ಸಮಸ್ಯೆ ಪರಿಹಾರ ಸಿಗುತ್ತೆ ಅನ್ನೋ ಎಕ್ಸಾಕ್ಟ್ ಆಗಿ ನಂಗೆ ಗೊತ್ತಾಗಿದ್ದು ಈ ಫ್ಲೋಗ್ ಬಂದ್ಮೇಲೆ. ಜೊತೆಗೆ ಏನಂದ್ರೆ ನಾನ್ ಮೊದ್ಲು ಯಾವ ತರ ಅಂದ್ರೆ ಎಲ್ಲರ ಜೊತೆ ನಾನು ಭಜನೆ, ಸತ್ಸಂಗ ಅಂತ ಹೋಗ್ತಾ ಇದ್ದೆ. ಇದುವೇ ಅಧ್ಯಾತ್ಮ ಅಂತ ಅನ್ಕೊಂಡಿದ್ದೆ. ನಾನ್ ಅನ್ಕೊಂಡ್ರೆ ಎಲ್ಲ ನಡೆಯುತ್ತೆ ಈ ಅಧ್ಯಾತ್ಮದಿಂದ ಅಂತ ಅನ್ಕೊಂಡಿದ್ದೆ. ಬಟ್ ಈ ಫ್ಲೋಗ್ ಬಂದ್ಮೇಲೆ ನಂಗೆ ಗೊತ್ತಾಗಿದ್ದು ಸ್ಪಿರಿಚುವಲ್ ಮತ್ತೆ ರಿಚುವಲ್ಸ್ ಇರುವಂತ ವ್ಯತ್ಯಾಸ, ನಿಜವಾದ ಅಧ್ಯಾತ್ಮ ಏನು ಅಂತ ನಂಗೆ ಗೊತ್ತಾಗಿದ್ದೆ ಈ ಫ್ಲೋಗ್ ಬಂದ್ಮೇಲೆ. ನಾನು ಅನ್ಕೊಂಡಿದ್ದೆ ಬೇರೆ ಆಗಿತ್ತು. ಕೊನೆಗೆ ಧ್ಯಾನದ ಬಗ್ಗೆ ಹೇಳ್ಬೇಕಿದ್ರೆ, ನಿಜವಾಗ್ಲೂ ಧ್ಯಾನ ಏನಕ್ ಬೇಕು, ಪ್ರತಿಯೊಬ್ಬರಿಗೂ ಪ್ರತಿದಿನ ಧ್ಯಾನದ ಅನಿವಾರ್ಯತೆ ಏನು ಅನ್ನೋದು ನಂಗೆ ಇಲ್ಲಿ ಗೊತ್ತಾಯ್ತು. ಆಧ್ಯಾತ್ಮಕ್ಕೂ ಧ್ಯಾನಕ್ಕೂ ಏನ್ ಸಂಬಂಧ ಇದೆ ಅನ್ನೋದು ಗೊತ್ತಾಯ್ತು. ಸೊ ಇವೆಲ್ಲನ ಅಳವಡಿಸ್ಕೊಂಡಿದ್ದಕ್ಕೆ ನಾನು ಇವಾಗ ನಿಜವಾಗ್ಲೂ ಖುಷಿಯಿಂದ ಹ್ಯಾಪಿ ಜೀವನ ಮಾಡ್ತೀನಿ ಅಂತ ಹೇಳ್ಬೋದು. ನೆಕ್ಸ್ಟ್ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪಾ ಅಂತಂದ್ರೆ, ತುಂಬಾ ಹೆಮ್ಮೆಯಿಂದ ನಾನು ಹೇಳಕ್ ಇಷ್ಟಪಡ್ತೀನಿ. ನಾನು ಈ ಫ್ಲೋ ನಲ್ಲಿ ಜೀವಿಸ್ತಾ ಇದ್ರಲ್ಲಿ ಬರ್ತಿರೋದು ಕೆಲವು ಲ್ಯಾಂಗ್ವೇಜ್ ಅನ್ನ ನಾನು ಮಾತಾಡ್ತಿದ್ದಂಗೆ ತುಂಬಾ ಜನ ನಂಗೆ ಕನೆಕ್ಟ್ ಆದ್ರು. ನಂಗೆ ಗೊತ್ತಿಲ್ಲದೆ ನಾನು ಇನ್ನೊಬ್ರಿಗೆ ಮ್ಯಾಗ್ನೆಟ್ ಆಗ್ತಾ ಇದ್ದೀನಿ ಅಂತ ಕೂಡ ನನ್ಗೆ ಹೇಳಕ್ ಇಷ್ಟಪಡ್ತೀನಿ. ಅದ್ ಯಾವ ತರ ಅಂದ್ರೆ, ನನ್ನ ನೇಬರ್ಸ್ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಯಾವ ತರ ನೀನ್ ಮಾತಾಡ್ತಿರ್ತೀಯ ಅಲ್ವಾ, ನಿನ್ ತರ ನಾನು ಆಗ್ಬೇಕು ಅಂತ ಹೇಳ್ತಾ ಇದ್ರು.
ನಂಗೆ ಅಟ್ರಾಕ್ಟ್ ಆಗ್ತಾ ಇದ್ರು ನನ್ಗೆ ಅವರು. ಸೊ ಅವರಿಗೂ ಕೂಡ ನಾನು ಈ ಫ್ಲೋ ನಲ್ಲಿ ನಾನು ಕಂಪ್ಲೀಟ್ ಟ್ರಾನ್ಸ್ಫರ್ ಆಗಿದ್ದಕ್ಕೆ ನಾನು ಅವರಿಗೆ ಈ ಜ್ಞಾನನ ಕೊಡಕ್ಕೆ ನಂಗೆ ತುಂಬಾ ಈಸಿಯಾಗಿ ಕೊಡಕ್ಕಾಯ್ತು. ಸೊ ಇವಾಗ ಏನಾಗ್ತಾ ಇದೆ ಅಂತಂದ್ರೆ ಪ್ರತಿಯೊಂದು ನನ್ನ ಗುರುತಿಸ್ತಾ ಇದ್ದಾರೆ, ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ನಾನು ನನ್ನ ಮೆಂಟ್ರಿಗಳಿಗೆ ಯಾವ ತರ ಥ್ಯಾಂಕ್ಸ್ ಹೇಳ್ತಾ ಇದ್ದೀನೋ ಅದೇ ರೀತಿ ನನ್ಗೂ ಕೂಡ ಇನ್ನೊಬ್ಬರಿಂದ ಥ್ಯಾಂಕ್ಸ್ ಸಿಗ್ತಾ ಇದೆ, ಗ್ರಾಟಿಟ್ಯೂಡ್ ಸಿಗ್ತಾ ಇದೆ, ನಂಗೆ ಆಶೀರ್ವಾದ ಸಿಗ್ತಾ ಇದೆ ಅಂತ ತುಂಬಾ ಖುಷಿಯಿಂದ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ. ಸೊ ಇದೇ ಫ್ಲೋ ನಲ್ಲಿ ಇದ್ದು ನಂಗೆ ನಮ್ಮ ಬಾಂಧವ್ಯ ತುಂಬಾ ಚೆನ್ನಾಗಾಯ್ತು. ಆಮೇಲೆ ಆರೋಗ್ಯ ಸಮಸ್ಯೆ ಕೂಡ ನನ್ನ ಕೈ ಬಿಟ್ಟು ಹೋಗಿದ್ದ ಆರೋಗ್ಯ ಮತ್ತೆ ನನ್ನ ಕೈಗೆ ವಾಪಸ್ ಬಂತು. ಆಮೇಲೆ ಈ ಎಲ್ಲರಿಗೂ ಇಲ್ಲಿರೋ ಎಲ್ಲರಿಗೂ ನಾನು ಒಂದೇ ಒಂದು ಹೇಳಕ್ ಇಷ್ಟಪಡ್ತೀನಿ ಏನಪ್ಪಾ ಅಂತಂದ್ರೆ, ನನ್ನಲ್ಲಿ ಆಗಿರುವಂತಹ ಈ ದೊಡ್ಡ ಪರಿವರ್ತನೆ ಖಂಡಿತ ನೀವು ಕೂಡ ಅದನ್ನ ಅನುಭವಿಸಲೇಬೇಕು. ಈ ಫ್ಲೋ ನಲ್ಲಿ ನಿಜವಾಗ್ಲೂ ಈ ಫ್ಲೋ ನಲ್ಲಿ ಇದ್ದು ಇದರಲ್ಲಿ ಬರ್ತಾ ಇರುವಂತ ಈ ನಾಲೆಜ್ ಅನ್ನ ನೀವು ಖಂಡಿತವಾಗಿ ಅಳವಡಿಸಿಕೊಂಡು ದಿನನಿತ್ಯ ನಿಮ್ಮ ಲೈಫ್ ಅನ್ನ ಖಂಡಿತವಾಗಿ ಖುಷಿಯಿಂದ ಜೀವನ ಮಾಡ್ಬೇಕು ಅನ್ನೋದು ನಂದು ದೊಡ್ಡ ರಿಕ್ವೆಸ್ಟ್. ನೆಕ್ಸ್ಟ್ ನಮ್ಮ ಮನೆಯವರು ಇವರು ಶೇರ್ ಮಾಡ್ತಿರ್ತಾರೆ. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಜಯದೇವ್ ಅಂತ, ಮೈಸೂರಿನಿಂದ. ನಾನು ಬೇಸಿಕಲಿ ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್. ಆಕ್ಚುಲಿ ಸುಮಾರು 25 ವರ್ಷಗಳ ಕಾಲ ಒಂದು ಜಾಬ್ ಸಿಸ್ಟಮ್ ಅಲ್ಲಿ ಇದ್ದೆ. ಆಮೇಲೆ ಆಕ್ಚುಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಅದೇ ರೈಟ್ ಟೈಮ್ ಅಲ್ಲಿ ಈ ಒಂದು ಜ್ಞಾನ ನನಗೆ ಪರಿಚಯ ಆಯ್ತು. ಆಕ್ಚುಲಿ ಇದು ಪರಿಚಯ ಆಗಿದ್ದು ನನ್ನ ವೈಫ್ ಮುಖಾಂತರನೇ. ಸ್ಟಾರ್ಟಿಂಗ್ ಅಲ್ಲಿ ನಾನು ತುಂಬಾ ನೆಗ್ಲೆಕ್ಟ್ ಮಾಡಿದ್ದೆ. ಏನಕ್ಕಂದ್ರೆ ನಾನು ಸ್ವಲ್ಪ ಆಧ್ಯಾತ್ಮ ಕೆಲವು ಕೋರ್ಸ್ಗಳನ್ನ ಮಾಡಿದ್ದೆ. ಅದ್ರಲ್ಲಿ ನನ್ಗೆಲ್ಲ ಗೊತ್ತಿದೆ, ನೀನೇನು ಹೇಳೋದು ಅಂತ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ದು ಉಂಟು. ಸೊ ಆಮೇಲೆ ಕಾರಣದಿಂದ ಈ ಒಂದು ಜ್ಞಾನಕ್ಕೆ ಬಂದೆ. ಸೊ ಜ್ಞಾನಕ್ಕೆ ಬಂದ್ಮೇಲೆ ಗೊತ್ತಾಗಿದ್ದು ಇದರಲ್ಲಿ ನಿಜವಾಗ್ಲೂ ಏನಿದೆ ಅಂತ. ಸೊ ಅದ್ರ ಪವರ್ ಏನು, ಯಾವ ರೀತಿ ಈ ಜ್ಞಾನನ ಪಡ್ಕೊಂಡು ನಾನು ಪರಿವರ್ತನೆ ಆಗಿನಂತ ಹೇಳ್ಬೋದು. ಮುಖ್ಯವಾಗಿ ಜ್ಞಾನದ ಮೊದಲು ನಾನಿದ್ದಿದ್ದು, ನಮ್ಮ ವೈಫ್ ಹೇಳಿದ್ರು, ಬಾಂಧವ್ಯದಲ್ಲಿ ತುಂಬಾ ಏರ್ಪೇರುಗಳು ನಡೀತಾ ಇತ್ತು. ಚಿಕ್ಕ ಪುಟ್ಟ ವಿಷಯಗಳು, ಜಗಳಗಳು, ಅದು ಸುಮಾರು ದಿವಸ ನಡೀತಾ ಇತ್ತು. ಸೊ ನನ್ಗೆ ಏನಾಗ್ತಿತ್ತು ಆಕ್ಚುಲಿ, ಇವನ್ ನಾನು ಜಾಬ್ ಸಿಸ್ಟಮ್ ಅಲ್ಲಿ ಇದ್ದಾಗ್ಲೂ ದೊಡ್ಡ ಮಟ್ಟದಲ್ಲಿ ನಾನು ಬೆಳವಣಿಗೆ ಆಗಕ್ಕೆ ಆಗಿಲ್ಲ. ಸೊ ಕಾರಣ ನನ್ಗೆ ಗೊತ್ತಿರ್ಲಿಲ್ಲ. ಈ ಜ್ಞಾನಕ್ಕೆ ಬಂದ್ಮೇಲೆ ಗೊತ್ತಾಯ್ತು ನನ್ನ ಪ್ಯಾಟರ್ನ್ ಇದೇ ತರ ಅಂತ. ಯಾವಾಗ ನನ್ನ ಬಾಂಧವ್ಯದಲ್ಲಿ ತೊಂದರೆಗಳಿರುತ್ತೆ, ಅದು ಇವನ್ ನನ್ನ ಕೆಲಸದಲ್ಲೂ ಕಂಟಿನ್ಯೂ ಆಗ್ಬೋದು ಅಂತ. ಸೊ ಅದೇ ನಂಗೆ ನಡೀತಾ ಇದ್ದಿದ್ದು. ಬಟ್ ನನ್ಗೆ ಗೊತ್ತಾಗ್ತಿರ್ಲಿಲ್ಲ. ಇವನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೆ. ಆಕ್ಚುಲಿ ಜಾಬ್ ಸಿಸ್ಟಮ್ ಇಂದ ಬಿಸ್ನೆಸ್ ಅದೇ ಒಂದು ದೊಡ್ಡ ಚೇಂಜ್ ಓವರ್. ಸೊ ಅಲ್ಲೂ ನನ್ಗೆ ಆಕ್ಚುಲಿ ಏನಾಗ್ತಿದೆ, ಏನಕ್ಕೋಸ್ಕರ ಆಗ್ತಿದೆ ಗೊತ್ತಾಗ್ತಿರ್ಲಿಲ್ಲ. ಬಟ್ ಪ್ರಾಬ್ಲಮ್ ಇದ್ದಿದ್ದು, ಅದಕ್ಕೆ ಮೂಲ ಕಾರಣ ಇದ್ದಿದ್ದು ನಮ್ಮ ಮನೇಲಿ ಅಂತ ಗೊತ್ತಾಯ್ತು. ಮನೆಯಲ್ಲಿ ನನ್ನ ಬಾಂಧವ್ಯನ ನಾನು ಸರಿ ಮಾಡ್ಕೋತಾ ಈ ಒಂದು ಬಿಸ್ನೆಸ್ ಅಲ್ಲೂ ಇಂಪ್ರೂವ್ಮೆಂಟ್ಸ್ ನಡೀತಾ ಹೋಯ್ತು. ಖಂಡಿತವಾಗ್ಲು ಹೇಳೋದಂತ ಹೇಳಿದ್ರೆ, ಇಲ್ಲಿ ಸಿಕ್ಕಿರುವಂತ ವಿಶೇಷತೆ ಏನಂದ್ರೆ ಅಳವಡಿಕೆಗೆ ಏನ್ ಪ್ರಾಮುಖ್ಯತೆ ಅಂತ ಏನ್ ಹೇಳಿದ್ರು, ಸೊ ಅದು ನಿಜವಾದ ಅರ್ಥ ನನಗೆ ಇಲ್ಲಿ ಗೊತ್ತಾಗ್ತಾ ಇತ್ತು. ಯಾಕಂದ್ರೆ ನಾನು ಜ್ಞಾನ ಪಡ್ಕೊಂಡಿದ್ದೆ ಸುಮಾರು, ಬಟ್ ಅದನ್ನ ಅಳವಡಿಸ್ಕೊತಾ ಇರ್ಲಿಲ್ಲ. ಸೊ ಇಲ್ಲಿ ಬಂದ್ಮೇಲೆ ಅಳವಡಿಕೆನ ಯಾವ ರೀತಿ ಮಾಡ್ಕೋಬೇಕು, ಹಾಗೇನೆ ಇಲ್ಲಿ ಸಿಕ್ಕಿರುವಂತ ಟೂಲ್ಸ್ಗಳು, ಈ ಟೆಕ್ನಾಲಜಿಲಿ ಇರುವಂತ ಟೂಲ್ಸ್ ಗಳಿರ್ಬೋದು, ಟಿಪ್ಸ್ ಗಳಿರ್ಬೋದು, ಅದನ್ನ ಕರೆಕ್ಟ್ ಆಗಿ ನಾನು ಮಾಡ್ತಾ ನನ್ನ ನಿಜ ಜೀವನದಲ್ಲಿ, ಇವನ್ ನನ್ನ ಪ್ರೊಫೆಷನಲ್ ಲೈಫ್ ಅಲ್ಲೂ ನಾನು ಅಳವಡಿಸ್ಕೊಂಡೆ. ಹಾಗೇನೆ ಫಸ್ಟ್ ಗೆ ಬಾಂಧವ್ಯದಲ್ಲೂ ಅಳವಡಿಸ್ಕೊಂಡು ಹೋದೆ. ಸೊ ಅದರಿಂದ ಸಾಕಷ್ಟು ಪರಿವರ್ತನೆ ಆಗ್ತಾ ಹೋಯ್ತು. ಸೊ ಮುಖ್ಯವಾಗಿ ಹೇಳೋದಾದ್ರೆ, ನಮ್ಮ ವೈಫ್ ಇಂದ ಫಸ್ಟ್ ಗೆ ನಾನು ಬಿಸ್ನೆಸ್ ಮಾಡಕ್ ಹೋಗ್ಬೇಕು ಅಂತಿದ್ರೆ ಆಶೀರ್ವಾದ ಖಂಡಿತ ಸಿಗ್ತಿರ್ಲಿಲ್ಲ. ಈ ಒಂದು ನನ್ನಲ್ಲಿ ಆಗಿರುವಂತ ಪರಿವರ್ತನೆ ಅವ್ರು ನೋಡ್ಕೊಂಡು ನನ್ನನ್ನು ಆಶೀರ್ವದಿಸಿ ಅವರು ಈ ಬಿಸ್ನೆಸ್ ಕಳ್ಸಿಕೊಟ್ಟಾಗ ತುಂಬಾ ದೊಡ್ಡದಾದಂತ ಒಂದು ಇಂಪ್ರೂವ್ಮೆಂಟ್ಸ್ ಗಳಾಯ್ತು. ಸೊ ಪರಿವರ್ತನೆ ಆಯ್ತು. ಇವನ್ ಎಲ್ಲಾ ಇದರಲ್ಲೂ, ಇವನ್ ಬಾಂಧವ್ಯದಲ್ಲಿ ಇರ್ಬೋದು, ಹಾಗೇನೆ ನನ್ನ ಪ್ರೊಫೆಷನಲ್ ಲೈಫ್ ಅಲ್ಲೂ ತುಂಬಾ ಮಟ್ಟದ ಒಂದು ಪರಿವರ್ತನೆ ಆಗ್ತಾ ಇದೆ. ಈ ತರ ಸಾಕಷ್ಟು ಪರಿವರ್ತನೆ ಆಗಿದೆ. ಈ ಒಂದು ಜ್ಞಾನ ಕೊಟ್ಟಿದ್ದಕ್ಕೆ ಇಲ್ಲಿರುವಂತ ಎಲ್ಲಾ ಲೀಡರ್ಸ್ ಗಳಿಗೆ ನಾನು ಧನ್ಯವಾದ ಹೇಳಬೇಕು. ಮುಖ್ಯವಾಗಿ ನನ್ನ ವೈಫ್ ನ ಫ್ರೆಂಡ್, ಅವ್ರು ಆಕ್ಚುಲಿ ಈ ಅವಕಾಶ ನಮ್ಗೆ ಕೊಟ್ಟಿರುವಂತದ್ದು, ಅವ್ರಿಗೆ ನಾನು ಗ್ರಾಟಿಟ್ಯೂಡ್ ಕೊಡ್ಬೇಕು. ಹಾಗೆ ನಾನು ಇಲ್ಲಿ ಉಳ್ಕೊಳಕ್ಕೆ ನನ್ನ ಮೆಂಟರ್ ಆದಂತ ರೇಣುಕಾ ಮೋದಿ ಸರ್ ಅವರು ನನಗೆ ಆಲ್ಮೋಸ್ಟ್ ಈ ಜ್ಞಾನವನ್ನ ಯಾವ ರೀತಿ ಪಡ್ಕೋಬೇಕು ಅಂತ ತುಂಬಾ ರೀತಿಯಲ್ಲಿ ನನಗೆ ಸಹಾಯ ಮಾಡ್ತಾ ಹೋದ್ರು. ಸೊ ಅದಕ್ಕೋಸ್ಕರ ಅವ್ರಿಗೂ ನಾನು ಲೈಫ್ ಲಾಂಗ್ ಈ ಒಂದು ಗ್ರಾಟಿಟ್ಯೂಡ್ ಕೊಡ್ತಾ ಇರ್ತೇನೆ. ಸೊ ಫಸ್ಟ್ ಎಲ್ರಿಗೂ ಸೇರ್ಕೊಂಡು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೇನೆ. ಯಾಕಂದ್ರೆ ಈ ಒಂದು ಜ್ಞಾನ ಸಿಕ್ಕಿಲ್ಲ ಅಂತ ಹೇಳಿದ್ರೆ, ಆ ಒಂದು ಕ್ರಿಟಿಕಲ್ ಟೈಮ್ ಅಲ್ಲಿ ನನ್ನ ಜೀವನ ಏನ್ ಬೇಕಾದ್ರೂ ಆಗ್ಬೋದಿತ್ತು. ಸೊ ಅದಕ್ಕೋಸ್ಕರ ಖಂಡಿತವಾಗ್ಲೂ ನಾನು ಲೈಫ್ ಲಾಂಗ್ ಇದನ್ನ ಮರೆಯಕ್ಕಾಗಲ್ಲ. ಹಾಗೇನೆ ಇವಾಗ ಈ ಒಂದು ಜ್ಞಾನ ತುಂಬಾ ಜನ ಪಡ್ಕೋಬೇಕಂತ ಸಾಕಷ್ಟು ಜನಗಳಿಗೆ ಇದರ ಒಂದು ಪರಿಚಯ ಮಾಡ್ತಿದ್ದೇನೆ. ಸೊ ನನ್ನಲ್ಲಿ ಆಗಿರುವಂತ ಪರಿವರ್ತನೆ ನೋಡ್ಕೊಂಡ್ಬಿಟ್ಟು ಅವರು ಸಾಕಷ್ಟು ಜನ ಈ ಒಂದು ಜ್ಞಾನ ಈಗ ಪಡ್ಕೋತಿದ್ದಾರೆ. ಸೊ ಟೋಟಲ್ ಆಗಿ ಹೇಳಿದ್ರೆ, ಸೊ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಸಿಸ್ಟಮ್ಗೋಸ್ಕರ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಹರೀಶ್ ಅಂತ ಹೇಳ್ಬಿಟ್ಟು ನಾನು BHL ಅಂತ ಒಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಜೊತೆಗೆ ಈ ಶಿಕ್ಷಣ ತಗೊಳ್ಳೋಕ್ಕಿಂತ ಮುಂಚೆ ಇವಾಗ್ಲೂ ಏನ್ ಪರಿವರ್ತನೆ ಆಗಿದೆ ಅಂತ ಹೇಳೋದು ಬರ್ತಿದ್ದೀನಿ, ಶೇರಿಂಗ್ ಮಾಡ್ಕೊಳ್ತೀನಿ. ಇಲ್ಲಿ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳಿದ್ರು ಒಂದು ಪಾಯಿಂಟ್. ಮುಂಚೆ ಏನಾಗ್ತಿತ್ತು ಅಂತಂದ್ರೆ ಪರಿವರ್ತನೆ ಆಗ್ತಿರ್ಲಿಲ್ಲ, ಬದಲಾವಣೆ ಆಗ್ತಿದೆ. ಅಂದ್ರೆ ಈಗ ಒಂದು ಎಕ್ಸಾಂಪಲ್, ಒಂದು 4 ಗಂಟೆಗೆ 5 ಗಂಟೆಗೆ ಹೇಳ್ಬೇಕು ಅಂತಾನೆ ಒಂದು ವಾರ ಇದ್ರೆ ಮತ್ತೆ ಎದ್ದೇಳ್ತಿರ್ಲಿಲ್ಲ, ಅಲ್ಲಿ ಬದಲಾವಣೆ ಆಗ್ತಿದೆ. ಬಟ್ ಈ ಸಿಸ್ಟಮಿಗೆ ಬಂದ್ಮೇಲೆ ಪರಿವರ್ತನೆ ಮಾಡ್ಕೋಬೇಕು ಅಂತಂದ್ರೆ ಇವಾಗ 5 ಗಂಟೆಗೆ ಹೇಳ್ಬೇಕು ಅಂದ್ರೆ ಪ್ರತಿದಿನ 5 ಗಂಟೆಗೆ ಹೇಳೋ ತರ
ಆಗ್ತಿದೆ. ಸ್ಟಾರ್ಟಿಂಗ್ ಇಲ್ಲಿ ಪರಿವರ್ತನೆ ಅಂತ ಪಾಯಿಂಟ್ ಹೇಳಿದ್ರು, ಅಲ್ಲಿ ನನಗೆ ಫಸ್ಟ್ ನಾನು ನೋಡ್ಕೊಂಡಿದ್ದು. ಅದಾದ್ಮೇಲೆ ಬರ್ತಾ 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 ಅಂದ್ರೆ ನಾನು ಅನ್ಕೊಂಡಾಗ ಈಗೇನೋ ನನಗೆ ಚಾಲೆಂಜ್ ಬರ್ತಿದೆ, ಫ್ಯಾಮಿಲಿ ಇರ್ಬೋದು, ಪರ್ಸನಲ್ ಲೈಫ್ ಅಲ್ಲಿ ಇರ್ಬೋದು, ಆದ್ರೆ ಆ ನಿಭಾಯಿಸೋ ಕಲೆ ನನ್ನ ಹತ್ರ ಇದೆ. ಆದ್ರೆ ಅದನ್ನ ಈಗ ಹೇಳಿದ್ರು ಎಲ್ಲಿ ಅಪ್ಲಿಕೇಶನ್ ಮಾಡ್ಕೋಬೇಕಂತ. ಎಕ್ಸಾಂಪಲ್, ಗಿಡದಲ್ಲಿ ಬೇರಿಗೆ ನಾನು ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೆ ಎಲೆ ಟ್ರೀಟ್ಮೆಂಟ್ ಕೊಡ್ತಿದ್ದೆ. ಇಲ್ಲಿ ಏನಾಗ್ತಿತ್ತು ಅಂತಂದ್ರೆ ರಿಯಾಕ್ಟ್ ಮಾಡ್ತಿದ್ದೆ, ರೆಸ್ಪಾಂಡ್ ಮಾಡ್ತಿರ್ಲಿಲ್ಲ. ಸಮಸ್ಯೆ ಬಂದಾಗ ಅಲ್ಲಿ ನೀ ಸಮಸ್ಯೆನ ಹೆಂಗ್ ಬಗೆಹರಿಸ್ಕೋಬೇಕು ನೋಡಕ್ ಆಗ್ತಿಲ್ಲ. ಬಟ್ ಇವಾಗ ಏನಾಗ್ತಿದೆ ಅಂದ್ರೆ ಸಮಸ್ಯೆ ಬಂದ್ರೆ ಹೇಗ್ ಬಗೆಹರಿಸ್ಕೋಬೇಕು ಅನ್ನೋ ನೋಡಕ್ ಆಗ್ತಿದೆ. ಆಮೇಲೆ ರಿಯಾಕ್ಟ್ ಮಾಡಲ್ಲ. ಯಾಕೆಂದ್ರೆ ಇನ್ನೊಂದ್ ಪಾಯಿಂಟ್ ಹೇಳಿದ್ರು, ಇಲ್ಲಿ ಧ್ಯಾನ ಅಂತ ಹೇಳಿದ್ರು. ಈ ಮೆಡಿಟೇಷನ್ ಮಾಡ್ತಾ ಮಾಡ್ತಾ ಏನಾಗ್ತಿದೆ, ಪೇಷನ್ಸ್ ಬರೋದ್ರಿಂದ ಎದುರುಗಡೆ ವ್ಯಕ್ತಿ ಹೆಂಗ್ ಮಾಡಿದ್ರು ನಾನು ಹಿಂಗ್ ಆನ್ಸರ್ ಮಾಡ್ಬೇಕು, ಇಲ್ಲ ಸಿಚುಯೇಷನ್ ಹೇಗೆ ಹ್ಯಾಂಡ್ಲ್ ಮಾಡ್ಬೇಕನ್ನೋದು ನನಗೆ ಗೊತ್ತಾಗ್ತದೆ ಈ ಶಿಕ್ಷಣದಿಂದ. ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಧ್ಯಾನ ಅಂಡ್ ಜ್ಞಾನ ಅಂತ ಹೇಳಿದ್ರು. ಇದನ್ನ ನನ್ನಲ್ಲಿ ಅಳವಡಿಕೆ ಜಾಸ್ತಿ ಆಗ್ತಾ ಇದೆ. ಅದಾದ್ಮೇಲೆ ಇನ್ನೊಂದ್ ಏನಂದ್ರೆ ನನಗೆ ಸಾಮರ್ಥ್ಯ ಇದೆ, ಆದ್ರೆ ಆ ಸಾಮರ್ಥ್ಯನ ಹೆಂಗ್ ಬಳಸ್ಕೋಬೇಕು, ಎಲ್ಲಿ ಬಳಸ್ಕೋಬೇಕು. ಈಗ ಹೇಳುದು ರಾಂಗ್ ಟೂಲ್ ಅಂತ ಹೇಳಿದ್ರು, ಸ್ಕ್ರೂ ಡ್ರೈವರ್ ಹಾಕ್ದಲ್ಲಿ ಸ್ಪಾನರ್ ಹಾಕಿದ್ರೆ ಏನಾಗುತ್ತೆ. ಎಲ್ಲರಿಗೂ ಸಾಮರ್ಥ್ಯ ಇದೆ, ಆದ್ರೆ ಆ ಸಾಮರ್ಥ್ಯನ ಎಲ್ಲಿ ಬಳಸ್ಕೋಬೇಕಂತ ಗೊತ್ತಾಗ್ತಿರಲ್ಲ. ಆ ಸಾಮರ್ಥ್ಯನ ಹೇಗ್ ಬಳಸ್ಕೋಬೇಕು, ಹೇಗೆ ನಾನು ಬಳಸ್ಕೊಂಡ್ರೆ ನನ್ನನ್ನು ಉನ್ನತ ಮಟ್ಟಕ್ಕೆ ಬೆಳೆಸ್ಕೋಬಹುದು ಅನ್ನೋದು ಈ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಬಂದಾಗ, ಈ ಜೀವನ ಶಿಕ್ಷಣದಲ್ಲಿ ಅಪ್ಲಿಕೇಶನ್ ಮತ್ತೆ ಜೀವನ ಇದ್ರ ಸಿಸ್ಟಮ್ ಒಳಗಡೆ ಬಂದ್ರೆ ಆಗಲ್ಲ. ಇಲ್ಲಿ ಬಂದು ಕೇಳುತ್ತಾ ನನ್ನ ಜೀವನಕ್ಕೆ ಪ್ರತಿದಿನ ನನ್ನ ಅಪ್ಲಿಕೇಶನ್ ಅಳವಡಿಕೆ ಮಾಡ್ಕೊಳ್ತಾ ಬಂದಾಗ ಅದ್ಭುತವಾಗಿ ಜೀವಿಸ್ಬೋದು. ಇದು ನಾನು ನೋಡ್ಕೊಳ್ತಿರೋವಂಥದ್ದು ಪ್ರತಿದಿನ ನನ್ನ ಜೀವನದಲ್ಲಿ. ಅದಾದ್ಮೇಲೆ ಇನ್ನೊಂದೇನಂತಂದ್ರೆ ನನಗೆ ಅಸಾಧ್ಯವಾದ ಸಾಧಿಸುವ ಶಕ್ತಿ ಇದೆ, ಆದ್ರೆ ಆ ಶಕ್ತಿನ ಹೇಗ್ ಬಳಸ್ಕೊಳ್ಳೋಣ, ಹೆಂಗ್ ನಾನು ಅಸಾಧ್ಯವಾದ ಸಾಧಿಸಕ್ ಹೇಗಿದೆ, ನನ್ನಲ್ಲಿ ಏನಿದೆ ಆತರ ಯೂನಿಕ್ ಅಂತ ನಾನು ಕಂಡ್ಕೋಬೇಕಲ್ಲ. ಆ ಕಂಡ್ಕೊಳ್ಳೋದಕ್ಕೆ ಏನಾಗಿದೆ, ಬೇಸಿಕ್ ಆಗಿ ಬಂದ್ಬಿಟ್ಟು ಮೆಡಿಟೇಷನ್, ಎರಡನೇ ಬಂದ್ಬಿಟ್ಟು ಜ್ಞಾನ ಕೊಡ್ತಿದ್ದಾರೆ. ಆ ಜ್ಞಾನದಿಂದ ನಾನು ಇನ್ನೆಲ್ಲೆಲ್ಲಿ ಅಪ್ಗ್ರೇಡ್ ಆಗಿ ನನ್ನ ಸಾಮರ್ಥ್ಯನ ನಾನು ಅಸಾಧ್ಯವಾದ ಸಾಧಿಸ್ಬೇಕು ನಾನು ನೋಡ್ಕೊಳಕಾಯ್ತು. ಅದಾದ್ಮೇಲೆ ಇನ್ನೊಂದ್ ಪಾಯಿಂಟ್ ಹೇಳ್ತಾ ಬಂದ್ರು, ನೀನ್ ಯಾಕೆ ಅಗರ್ಭ ಶ್ರೀಮಂತನಾಗಿಲ್ಲ ಅಂತ ಒಂದ್ ಕ್ವಶನ್ ಬಂತು. ಬಟ್ ನಾ ಶ್ರೀಮಂತ ಆಗ್ಬೇಕು ಅಂತ ಗೊತ್ತಿತ್ತು, ಆದ್ರೆ ಯಾವತ್ತೂ ಕ್ವಶನ್ ಮಾಡ್ಕೊಂಡಿರ್ಲಿಲ್ಲ ಹೆಂಗ್ ಆಗ್ಬೇಕು ಶ್ರೀಮಂತ. ಈ ಕ್ವಶನ್ ಬಂದಾಗ ನನ್ನಲ್ಲಿ ನಾನು ಕೇಳ್ಕೊಳಕ್ ಸ್ಟಾರ್ಟ್ ಮಾಡಿದೆ, ಅಗರ್ಭವಾದ ಶ್ರೀಮಂತ ಅಂದ್ರೆ ಏನು, ಇದನ್ನ ಹೆಂಗ್ ನಾನು ಸಂಪಾದನೆ ಮಾಡ್ಬೇಕು ಅಂತ. ಇಲ್ಲಿಗೆ ಬಂದ್ಮೇಲೆ ಇನ್ನು ನನ್ನಲ್ಲಿ ಕೇಳ್ಕೊಳ್ಳೋದು ಜಾಸ್ತಿ ಆಯ್ತು. ಹೇಳಿದ್ರು ಮಿರರಿಂಗ್ ಅಂತ ಹೇಳಿದ್ರು, ನನ್ನನ್ನು ನೋಡ್ಕೊಳಕಾಯ್ತು. ಇನ್ನೆಲ್ಲಿ ನನ್ನ ಅಗರ್ಭ ಶ್ರೀಮಂತ ಆಗೋದಕ್ಕೆ ಅವಕಾಶ ಇದೆ, ಇನ್ನೆಲ್ಲಿ ನನ್ನ ಸಾಮರ್ಥ್ಯನ ಬಳಸ್ಕೋಬೇಕು ಇದನ್ನ ನೋಡ್ಕೊಳಕಾಯ್ತು ನನ್ಗೆ ಈ ಶಿಕ್ಷಣಕ್ಕೆ ಬಂದ್ಮೇಲೆ. ಮತ್ತೆ ಅಪ್ಲಿಕೇಶನ್ ಮಾಡ್ಕೊಳ್ತಾ ಅದಾದ್ಮೇಲೆ ಕಷ್ಟಗಳು ಬರ್ತಿದೆ, ಆದ್ರೆ ಆ ಮೂಲ ಕಾರಣಗಳನ್ನ ತಿಳ್ಕೊಳ್ತಿಲ್ಲ. ಅದಕ್ಕೆ ಎಕ್ಸಾಂಪಲ್ ಹೇಳ್ತಾ ಬಂದ್ರು, ನಾನೇನ್ ಮಾಡ್ತೆ, ಕಷ್ಟಗಳು ಬರ್ತಿದ್ರೆ ಎಲೆಕ್ ಸ್ಪ್ರೇ ಮಾಡ್ತಿದ್ದೆ, ಬೇರ್ನ ಸರಿ ಮಾಡ್ತಿರ್ಲಿಲ್ಲ. ಈ ಬೇರ್ನ ಸರಿ ಹೆಂಗ್ ಮಾಡ್ಕೋಬೇಕು, ಯಾಕೆ ಕಷ್ಟ ಬರ್ತಿದೆ, ರೂಟ್ ಕಾಸ್ ನ ತಿಳ್ಕೊಳಕಂತ ಬಂದಾಗ ಅಲ್ಲಿ ಆಕ್ಚುಲಿ ಕಾರಣ ನಾನು ನೋಡ್ಕೊಂಡೆ. ಇದನ್ನ ಹೆಂಗ್ ನಾನು ಈ ಕಷ್ಟಗಳು ನನಗ್ ಬರ್ತಿದೆ, ಇದನ್ನ ನಾನು ಹೆಂಗೆ ಆ ಕಷ್ಟಗಳು ಬಂದಾಗ ಕಷ್ಟ ನೋಡ್ದಲೇನೆ ಪ್ರಾಬ್ಲಮ್ ನ ಹೆಂಗ್ ಸಾಲ್ವ್ ಮಾಡ್ಕೋಬೇಕು ಅನ್ನೋದ್ರ ಕಡೆ ಫೋಕಸ್ ಜಾಸ್ತಿ ಮಾಡ್ತಾಗೆ ಈ ಶಿಕ್ಷಣದಿಂದ ನನಗೆ ಅಳವಡಿಕೆ ಜಾಸ್ತಿ ಆಯ್ತು. ಅದನ್ನ ನೋಡ್ಕೊಳಕ್ ಗೊತ್ತಾಗ್ತದೆ ಇದು. ಅದಾದ್ಮೇಲೆ ಇನ್ನೊಂದ್ ಏನಂತಂದ್ರೆ ನೆಮ್ಮದಿ ಅಂದ್ರೆ ಏನು. ನಾನ್ ಅನ್ಕೊಂಡಿದ್ದೆ ನೆಮ್ಮದಿ ಜೀವನ ಹೆಂಗ್ ನಡೆಸ್ಬೇಕು ಅಂದ್ರೆ ನಾನಿರೋದೇ ನೆಮ್ಮದಿ ಅನ್ಕೊಂಡಿದ್ದೆ, ಅದಲ್ಲ. ಆದ್ರೆ ನೆಮ್ಮದಿ ಅಂದ್ರೆ ಏನಂತಂದ್ರೆ ಪ್ರತಿ ಕ್ಷಣ ಖುಷಿಯಾಗಿ ಏನೇ ಸಿಚುವೇಶನ್ ಅಕ್ಸೆಪ್ಟ್ ಮಾಡ್ಕೊಂಡು ಅಲ್ಲಿ ನಾನು ಖುಷಿಯಾಗಿರಕ್ಕಾಗ್ತಿದೆ, ಅಲ್ಲಿ ನೆಮ್ಮದಿಯಾಗಿ ಇರಕ್ಕಾಗ್ತಿದೆ, ಇದನ್ನ ಅಪ್ಲಿಕೇಶನ್ ಮಾಡ್ಕೊಳಕ್ ಜಾಸ್ತಿ ಆಯ್ತು. ಬಟ್ ನಾನು ಈ ಶಿಕ್ಷಣಕ್ಕಿಂತ ಬರೋದು ನಾನ್ ಖುಷಿಯಾಗಿದ್ದೀನಿ, ನನ್ಗಿಂತ ಹ್ಯಾಪಿ ಯಾರು ಇಲ್ಲ ಅಂತ ಅನ್ಕೊಳ್ತಿದ್ದೆ. ಬಟ್ ಇಲ್ಲಿ ನೋಡ್ಕೊಳಕ್ ಅದು ಗೊತ್ತಾಯ್ತು. ಅದಾದ್ಮೇಲೆ ಇತರರ ಮನಸ್ಸನ್ನು ಗೆಲ್ಲುವ ಕಲೆ ಇತ್ತು, ಬಟ್ ಆದ್ರೆ ಹೆಂಗೆ ಅಂತಂದ್ರೆ ಸ್ವಲ್ಪ ದಿನಕ್ಕೆ ಮಾತ್ರ, ನಿರಂತರತೆ ಇರ್ತಿರ್ಲಿಲ್ಲ. ಸ್ವಲ್ಪ ದಿನ ಗೆದ್ದು ಬಿಡ್ತಿದ್ದೆ, ಅದಾದ್ಮೇಲೆ ಬಿಟ್ಬಿಡ್ತಿದ್ದೆ. ಬಟ್ ಇಲ್ಲಿಗೆ ಬಂದ್ಮೇಲೆ ಆ ನಿರಂತರತೆನ ಹೆಂಗ್ ಮಾಡ್ಕೋಬೇಕು, ಅವ್ರನ್ನ ಆ ಕಲೆನ ಹೆಂಗ್ ಬೆಳೆಸ್ಕೋಬೇಕು ಅನ್ನೋದು ಅರ್ಥ ಆಯ್ತು. ಅದಾದ್ಮೇಲೆ ನಾನ್ ಹೇಳೋದ್ನ ಕೇಳ್ತಿದ್ದಾರೆ, ಬಟ್ ಆದ್ರೆ ಇನ್ನು ಅವ್ರನ್ನ ಅಪ್ಲಿಕೇಶನ್ ಈಗ ಒಂದ್ಸತಿ ಹೇಳ್ಬಿಟ್ಬಿಡ್ತಿದ್ದೆ. ಬಟ್ ಇಲ್ಲಿಗೆ ಬಂದ್ಮೇಲೆ ಏನಾಯ್ತಂದ್ರೆ ನನ್ನನ್ನು ಕೇಳ್ತಿದ್ದಾರೆ, ಆ ಕೇಳೋದನ್ನ ಅವ್ರು ಹೆಂಗ್ ಅಪ್ಲಿಕೇಶನ್ ಮಾಡ್ಕೋಬೇಕು, ಇಲ್ಲ ಈ ನಿರಂತರತೆ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಇರ್ಬೋದು, ಬೇರೆ ಇನ್ನೊಂದು ಏನೋ ಪರ್ಸನಲ್ ಲೈಫ್ ಅಲ್ಲಿ ಇರ್ಬೋದು, ಅವ್ರನ್ನ ಹೇಗ್ ನೋಡ್ಕೋಬೇಕು ಅನ್ನೋದು ನನಗೆ ಈ ಶಿಕ್ಷಣ ಬಂದ್ಮೇಲೆ ಗೊತ್ತಾಯ್ತು. ಅದಾದ್ಮೇಲೆ ಇನ್ನೊಂದ್ ಏನಂತಂದ್ರೆ ನಾನ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿ ನೋಡ್ಕೊಳ್ತಿರೋದಂದ್ರೆ ನಾನು ತುಂಬಾ ಅಪ್ಲಿಕೇಶನ್ ಮಾಡ್ಕೊಳ್ತಿದೀನಿ ಈ ಶಿಕ್ಷಣದಲ್ಲಿ. ಪ್ರತಿದಿನ ನಾನು ನೋಡ್ಕೊಳಕ್ ಆಗ್ತಿದೆ. ಅದಾದ್ಮೇಲೆ ಧ್ಯಾನ ಹೇಳಿದ್ರು, ಮೆಡಿಟೇಷನ್ ಬಗ್ಗೆ ಹೇಳಿದ್ರು. ನನಗೆ ಇನ್ನೊಂದ್ ಏನಂತಂದ್ರೆ ಈ ಶಿಕ್ಷಣಕ್ಕೆ ಬರೋಕ್ಕಿಂತ ಮುಂಚೆ ಅತಿ ಹೆಚ್ಚು ಕೋಪ ಇತ್ತು. ಒಬ್ಬ ವ್ಯಕ್ತಿ ಬಂದ್ರೆ ಬೇಕಾದ್ರೆ ಪಟ್ ಅಂತ ಹೊಡೆದೇ ಬಿಡ್ತಿದ್ದೆ, ರಿಯಾಕ್ಟ್ ಮಾಡ್ತಿದ್ದೆ. ಬಟ್ ಇಲ್ಲಿಗೆ ಬಂದ್ಮೇಲೆ ಇವತ್ತು ರಿಯಾಕ್ಟ್ ಮಾಡಲ್ಲ. ಇದಕ್ಕೊಂದು ಎಕ್ಸಾಂಪಲ್ ಅಂತ ಹೇಳ್ಬಿಡ್ತೀನಿ. ನಾನೇನ್ ಗೇಟಲ್ಲಿ ಹೋಗ್ಬೇಕಾದ್ರೆ ನಾನು ಒಂದ್ ಯೂನಿಯನ್ ರೆಪ್ರೆಸೆಂಟೇಟಿವ್ ಇದೀನಿ, ನನಗೊಂದು ಅಹಂ ಅಂತ ಇತ್ತು. ಈ ನಾನೊಂದು ಯೂನಿಯನ್ ರೆಪ್ರೆಸೆಂಟೇಟಿವ್ ಇದೀನಿ, ನನ್ನನ್ನು ಕೇಳ್ತಾರ ಸೆಕ್ಯೂರಿಟಿ ಗೇಟ್ ಅಲ್ಲಿ ಅಂತ ಹೆಡ್ಫೋನ್ ಹಾಕೊಂಡು ಹೋಗ್ತಿದ್ದೆ. ಸರ್ ನಿಮ್ಗೆ ಹೆಡ್ಫೋನ್ ಹಾಕೊಂಡು ಹೋಗ್ಬಾರ್ದು. ಆಕ್ಚುಲಿ ಎಲ್ಲರಿಗೂ ಸಿಸ್ಟಮ್ ಒಂದೇನೆ. ಫಸ್ಟ್ ರಿಯಾಕ್ಟ್ ಮಾಡಿದ್ದೆ. ಈ ಶಿಕ್ಷಣಕ್ಕೆ ಬಂದ್ಮೇಲೆ ಏನಾಯ್ತು ಅಂತಂದ್ರೆ, ಹೌದಾ ಸರ್, ನೆಕ್ಸ್ಟ್ ಅವ್ರು ಕೇಳೋಕ್ಕಿಂತ ಮುಂಚೆನೆ ನಾನೇ ತೆಗೆದು ಕೈಯಲ್ಲಿ ಇಟ್ಕೊಂಡು ಹೋಗ್ತೀನಿ, ಯಾಕೆಂದ್ರೆ ನನ್ ಜವಾಬ್ದಾರಿ. ಅದಾದ್ಮೇಲೆ ಇನ್ನೊಂದು ಏನಾಗ್ತಿದೆ, ಈಗ ಕಂಪನಿ ನನ್ನ ವರ್ಕಿಂಗ್ ನೇಚರ್ ಅಲ್ಲಿ ಅಂತ ಬಂದಾಗ ನನಗೆ ಎಲ್ಲದಕ್ಕೂ ಕರಿಯೋರು. ಇಲ್ಲಿ ಏನೋ ಒಂದು ಎಲೆಕ್ಷನ್ ಬಂದಿದೆ ಮಿಷಿನ್, ಇಲ್ಲ ಏನೋ ಒಂದು ಹೊಸ ಮಿಷಿನ್ ಬಂದಿದೆ, ಇದನ್ನ ಹೇಗ್ ಅನ್ಲೋಡ್ ಮಾಡ್ಬೇಕು, ಇಲ್ಲ ಹೇಗ್ ಏನ್ ಮಾಡ್ಬೇಕು ಅಂತ. ಬಟ್ ನಾನು ಕೋಪ ಮಾಡ್ಕೊಳ್ತಿದ್ದೆ, ಯಾವಾಗ್ಲೂ ನನ್ನ ಯಾಕೆ ಕರೀತಾರೆ,
ನನ್ನ ಯಾಕೆ ಕರಿಬೇಕು? ಅಂದ್ರೆ ಅನ್ ಟೈಮ್. ಎಕ್ಸಾಂಪಲ್ ನಾನು 4:30 ಶಿಫ್ಟ್ ಮುಗೀತೆ ಅಂತ ಅನ್ಕೊಳ್ಳಿ, ಅಯ್ಯೋ 4:20 ಬಂದು ನನ್ನನ್ನು ಕರೀತಾರಲ್ಲ, ಇದು 10 ನಿಮಿಷ ಇದೆ ಟೈಮ್ ಅಂತ. ಬಟ್ ಇವಾಗ ಆ ರೆಸ್ಪಾನ್ಸಿಬಿಲಿಟಿ ತಗೊಂಡ್ಮೇಲೆ ಖುಷಿಯಿಂದ ಮಾಡ್ತಿರ್ಬೇಕಾದ್ರೆ, ಹೌದು ನನಗ್ ಸಾಮರ್ಥ್ಯ ಇದೆ, ಅದಕ್ಕೆ ಅವ್ರು ಹೇಳ್ತಿದಾರಲ್ಲ, ನನಗೆ ಇಲ್ಲಾದ್ರೆ ಯಾಕೆ ಹೇಳೋರು? ಎಷ್ಟೊಂದ್ ಜನ ಇದಾರೆ ಕಂಪ್ನಿ, ನನ್ನನ್ನ ಯಾಕೆ ಕರಿಬೇಕಿತ್ತು ಅನ್ನೋದು ಇದನ್ನ ನೋಡ್ಕೊಳಕ್ ಆಗ್ತಾ ಬಂತು ಈ ಶಿಕ್ಷಣ ತಗೊಂಡ್ಮೇಲೆ. ಇಷ್ಟುನು ನನ್ನಲ್ಲಿ ಪರಿವರ್ತನೆ ಆಗ್ತಾ ಅದಾದ್ಮೇಲೆ ಇನ್ನೊಂದೇನಂತಂದ್ರೆ, ವೈಫ್ ಮೇಲೆ ತುಂಬಾ ಕೆಲವೊಂದ್ ಟೈಮಲ್ಲಿ ರಿಯಾಕ್ಟ್ ಮಾಡ್ತಿದ್ದೆ, ಪೇಷನ್ಸ್ ಇಂದ ಆನ್ಸರ್ ಮಾಡ್ತಿರ್ಲಿಲ್ಲ. ಆ ಕೋಪನ ಕೆಲವೊಂದ್ ಟೈಮಲ್ಲಿ ಅವ್ರ ಮೇಲೆ ಎಲ್ಲೋ ಆಗ್ಲಿ ಕೋಪನ ಅವ್ರ ಮೇಲೆ ರಿಯಾಕ್ಟ್ ಮಾಡ್ತಿದ್ದೆ. ಬಟ್ ಅದನ್ನ ಇವಾಗ ನೋಡ್ಕೊಳಕ್ ಆಗ್ತಿದೆ, ಅವ್ರ ಮೇಲೆ ರಿಯಾಕ್ಟ್ ಮಾಡ್ದಲೇನೆ ಆ ಕೋಪನ ಅಲ್ಲಿಗೆ ಬಿಟ್ಬಿಟ್ಟು ಬರೋದಿರ್ಬೋದು. ಅದಾದ್ಮೇಲೆ ಪೇಷನ್ಸ್ ಇಂದ ಅವ್ರು ಏನಾದ್ರು ಹೇಳಕ್ ಬರ್ತಾರೆ ಕೇಳಿಸ್ಕೊಳ್ಳೋದಿರ್ಬೋದು. ಈ ತರ ಚಿಕ್ಕದು ದೊಡ್ಡದು ಪರಿವರ್ತನೆ ಎಲ್ಲ ಸಣ್ಣದ್ರಲ್ಲಿ ನನ್ನನ್ನು ಪರಿವರ್ತನೆ ಮಾಡ್ಕೊಳಕ್ ಗೊತ್ತಾದ್ಮೇಲೆ ದೊಡ್ಡದು ಈಸಿಯಾಗಿ ಮಾಡ್ಬಿಡೋದು. ಬಟ್ ಚಿಕ್ಕದನ್ನ ಪರಿವರ್ತನೆ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಆದ್ರೆ ಇಲ್ಲಿಗೆ ಬಂದ್ಮೇಲೆ ಈ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಇದನ್ನೆಲ್ಲ ನೋಡ್ಕೊಳ್ತಾ ಬಂದಾಗ ಇವತ್ತು ನನಗೆ ಇಲ್ಲಿ ಕೊಟ್ಟಂತ ಸಿಸ್ಟಮ್, ಅದಾದ್ಮೇಲೆ ಇದನ್ನ ಈ ಸಿಸ್ಟಮ್ ಕರ್ಕೊಂಡ್ ಬಂದಂತವ್ರು, ಇಲ್ಲಿ ಕೊಡ್ತಿರೋಂತ ಜ್ಞಾನ ಕೊಡ್ತಿರೋಂಥವ್ರಿಗೆ, ಅದಾದ್ಮೇಲೆ ಪ್ರತಿದಿನ ರೀಕ್ರಿಯೇಷನ್ ಅಲ್ಲಿ ಒಬ್ಬೊಬ್ರು ಒಂದೊಂದು ಶೇರಿಂಗ್ ಮಾಡ್ಕೊಳ್ತಿರೋರಿಗೆ ಎಲ್ಲರಿಗೂ ನಾನು ಗ್ರಾಟಿಟ್ಯೂಡ್ ಕೊಡ್ತೀನಿ. ಯಾಕೆಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯಿಂದನೂ ಕಲಿಯೋದಿದೆ, ಪ್ರತಿಯೊಂದು ಮಗುವಿಂದನೂ ಕಲಿಯೋದಿದೆ ಅನ್ನೋದು ನನಗೆ ಈ ಶಿಕ್ಷಣಕ್ಕೆ ಬಂದ್ಮೇಲೆ ಅರ್ಥ ಆಯ್ತು. ಮತ್ತೆ ಇವತ್ತು ನನಗೆ ಶೇರಿಂಗ್ ಮಾಡ್ಕೊಳಕ್ ಅವಕಾಶ ಮಾಡ್ಕೊಟ್ಟಿದ್ಕು ನಾನು ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಹರೀಶ್ ಸರ್, ಜಯದೇವ್ ಸರ್, ಮತ್ತೆ ಅವರ ಫ್ಯಾಮಿಲಿ, ಅವ್ರ ವೈಫ್ ರಾಜೇಶ್ವರಿ ಮ್ಯಾಮ್, ಅಂಡ್ ವಿನಯ್ ಸರ್, ಮಂಜುಳಾ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಶೇರಿಂಗ್ ನನಗೆ ಕಂಪ್ಲೀಟ್ಲಿ ಕನೆಕ್ಟ್ ಆಗ್ತಿತ್ತು. ಒಂದು ಸಾರ್ಥಕವಾದ ಜೀವನನ ಜೀವಿಸೋದು ಹೇಗೆ, ಅಥವಾ ಆ ಜೀವನದ ಅದು ಫ್ರೀಕ್ವೆನ್ಸಿ ನನಗೆ ಕಂಪ್ಲೀಟ್ ಆಗಿ ಕನೆಕ್ಟ್ ಆಗ್ತಿತ್ತು. ಅಂಡ್ ರೋಲ್ ಮಾಡೆಲ್ ಎಕ್ಸಾಂಪಲ್ಸ್ ಅಂತ ಹೇಳ್ಬೋದು. ಇದಷ್ಟೇ ಅಲ್ಲ ಫ್ರೆಂಡ್ಸ್, ಈ ತರ ಇನ್ನು ಸಾವಿರಾರು ಎಕ್ಸಾಂಪಲ್ಸ್ಗಳು ಈ LT ವರ್ಕ್ಶಾಪ್ ಇಂದ ಸಿಕ್ಕಿದೆ. ಬಟ್ ನಾವು ಕೆಲವ್ರನ್ನ ಪಿಕ್ ಮಾಡಿ ನಿಮಗೆ ಈ ಶೇರಿಂಗ್ಸ್ ನ ಟೆಸ್ಟಿಮೋನಿಯಲ್ಸ್ ನ ಕೊಟ್ಟಿರೋದು. ಎಲ್ಲರಿಗೂ ನನ್ನ ಥ್ಯಾಂಕ್ ಯು ನ ಹೇಳ್ತಾ, ನನ್ನ ಒಂದು ಕ್ವಿಕ್ ಶೇರಿಂಗ್ ಮಾಡ್ಕೊಳ್ಳೋದಾದ್ರೆ, ನನ್ನ ಲೈಫಲ್ಲೂ ಕೂಡ LT ವರ್ಕ್ಶಾಪ್ ಅಟೆಂಡ್ ಮಾಡೋಕ್ಕಿಂತ ಮುಂಚೆ ಒಂದು ಸಾಮಾನ್ಯವಾದ ಜೀವನನೇ ಜೀವಿಸ್ತಾ ಇದ್ದೆ. ಅಂಡ್ ಕಷ್ಟಗಳು ಬರ್ತಿದೆ, ಹಂಗೆ ಏನೋ ಲೈಫ್ ಅಂದ್ರೆ ಅಂತಾನೆ ನಡೀತಾ ಇತ್ತು. ಬಟ್ LT ವರ್ಕ್ಶಾಪ್ ನ ತಗೊಳ್ತಾ ಇಲ್ಲಿರೋ ಜ್ಞಾನನ ಅಳವಡಿಕೆ ಮಾಡ್ಕೊಳ್ತಾ ನನ್ನ ಲೈಫಲ್ಲಿ ಮೇಜರ್ ಒಂದು ಶಿಫ್ಟ್ ಆಗಿದ್ದು ಅಂದ್ರೆ, ಒಂದು ನನ್ನ ವೃತ್ತಿಯಲ್ಲಿ ನನ್ ಏನ್ ನಡೀತಾ ಇದೆ ನನ್ನ ಪ್ರೊಫೆಷನಲ್ ಲೈಫ್, ಅದರಲ್ಲಿ ನಾನು 100% ಹೈಕ್ ನ ತಗೊಂಡಿದ್ದು. ಅಂಡ್ ಅದಾದ್ಮೇಲೆ ನೆಕ್ಸ್ಟ್ ನನ್ನ ಬಾಂಧವ್ಯ ಅಂತ ಬಂದ್ರೆ, ನನ್ನ ಸ್ವಂತ ಅಣ್ಣ ಒಂದೇ ಮನೇಲಿ ಇದ್ಕೊಂಡು ಇಬ್ರು ಒಬ್ರಿಗೊಬ್ರು ತುಂಬಾ ದ್ವೇಷ ಸಾಧಿಸ್ತಿದ್ವಿ, ಒಬ್ರಿಗೊಬ್ರು ಕಂಡ್ರೆ ಆಗ್ತಿರ್ಲಿಲ್ಲ. ಬಟ್ ಇವತ್ತೇ ಆ ಅಣ್ಣ ನನ್ನ ಮದ್ವೆನ ನಿಂತು ಮಾಡಿರೋದು. ಅಂಡ್ ಅವನು ನನ್ನ ಜೀವನದ ಒಂದು ಮೇಜರ್ ರೋಲ್ ನ ಪ್ಲೇ ಮಾಡ್ತಾನೆ. ನನ್ನ ಯಾವುದೇ ಒಂದು ಡಿಸಿಷನ್ ಅಲ್ಲಿ ಆಗಿರ್ಬೋದು, ನನ್ನ ಜೀವನದಲ್ಲಿ ಅವನು ಬಹುಮುಖ್ಯ ಪಾತ್ರನ ಇವತ್ತು ನಿಭಾಯಿಸ್ತಾ ಇದ್ದಾನೆ. ಆ ತರ ನನಗೆ ಅವನ ಹತ್ರ ಕನೆಕ್ಟಿವಿಟಿ ತಗೊಳಕ್ ಆಗಿದ್ದು ಈ ವರ್ಕ್ಶಾಪ್ ನ ಅಟೆಂಡ್ ಮಾಡಿದ್ಮೇಲೆನೆ. ಎಸ್ ಫ್ರೆಂಡ್ಸ್, ತುಂಬಾ ಟೆಸ್ಟಿಮೋನೀಸ್ ಗಳಿದೆ ಹೇಳ್ತಾ ಹೋದ್ರೆ, ಬಟ್ ಟೈಮ್ ಶಾರ್ಟೇಜ್ ಇರೋದ್ರಿಂದ ಇಷ್ಟನ್ ಮಾತ್ರ ಇವತ್ತಿಗೆ ತೋರ್ಸೋದಕ್ಕಾಗಿದೆ. ನೆಕ್ಸ್ಟ್ ಈ ವರ್ಕ್ಶಾಪ್, ಹಾಗಾದ್ರೆ ಈ ವರ್ಕ್ಶಾಪ್ ಯಾವಾಗ ನಡೆಯುತ್ತೆ ಆ ಒಂದು ಡೀಟೇಲ್ಸ್ ನ ನೋಡ್ತಾ ಹೋಗೋಣ. ಈ ಕೋರ್ಸ್ ನ ಬ್ರಾಹ್ಮಿ ಮುಹೂರ್ತಕ್ಕೆ ಆದ್ಯತೆನ ಕೊಡ್ಲಾಗಿದೆ. ಬ್ರಾಹ್ಮಿ ಮುಹೂರ್ತ ಬೆಳಗಿನ ಜಾವ ನಮಗೆ ಗೊತ್ತೇ ಇರುತ್ತೆ, ತುಂಬಾ ಪೀಸ್ಫುಲ್ ಆಗಿರುವಂತ ಟೈಮ್. ಅಂಡ್ ಪಡ್ಕೊಂಡಂತ ಜ್ಞಾನ ತುಂಬಾ ಆಳವಾಗಿ ದೀರ್ಘವಾಗಿ ನಾವು ಜ್ಞಾನನ ಪಡ್ಕೊಳಕ್ ಆಗುವಂತ, ತುಂಬಾ ಕಾನ್ಸಂಟ್ರೇಷನ್ ಜಾಸ್ತಿ ಇರುವಂತಹ ಮಾಡ್ಕೊಳಕ್ ಆಗುವಂತಹ ಟೈಮ್ ಅದು. ಸೊ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಪ್ರೋಗ್ರಾಮ್ ನಡೆಯುತ್ತೆ. ಈ ವರ್ಕ್ಶಾಪ್ ಟೋಟಲ್ 22 ಡೇಸ್ ನಡೆಯುತ್ತೆ. ಇದು ಸೆಪ್ಟೆಂಬರ್ 9th ಇಂದ ಸ್ಟಾರ್ಟ್ ಆಗಿ ಸೆಪ್ಟೆಂಬರ್ 18 ತನಕ ಇರುತ್ತೆ. 10 ಡೇಸ್ ಇರುತ್ತೆ. ಇನಿಷಿಯಲಿ ಮಂಡೇ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ 5 ಗಂಟೆಗೆ ಲಾಗಿನ್ ಆಗ್ಬೇಕು. 7 ಗಂಟೆ ತನಕ ಈ ಕೋರ್ಸ್ ಇರುತ್ತೆ. 5 AM to 7 AM. ಲಾಗಿನ್ ಟೈಮಿಂಗ್ಸ್ ಬಂದು 4:50 AM. ಫಸ್ಟ್ 2 ಪಾರ್ಟ್ ಇರುತ್ತೆ, 2 ಡಿವಿಷನ್. ಮೊದಲನೇದು ಮೆಡಿಟೇಷನ್, ಮೊದಲನೇದು ಧ್ಯಾನ, ಮತ್ತೊಂದು ಜ್ಞಾನ. ಫಸ್ಟ್ ಮೆಡಿಟೇಷನ್ ಬಂದು 5 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. 5:30 ತನಕ ಮೆಡಿಟೇಷನ್ ಇರುತ್ತೆ, 30 minutes. ನೆಕ್ಸ್ಟ್ ಕ್ರಿಯೇಷನ್ ಪಾರ್ಟ್, ನಾಲೆಡ್ಜ್ ಪಾರ್ಟ್, ಜ್ಞಾನದ ಪಾರ್ಟ್ 5:30 ಇಂದ 6:30 ತನಕ ಇರುತ್ತೆ, 1 hour. ನೆಕ್ಸ್ಟ್ ರೀಕ್ರಿಯೇಷನ್ ಇರುತ್ತೆ, ಅದು 6:30 ಇಂದ 7 ಗಂಟೆ ತನಕ ಇರುತ್ತೆ, 30 minutes.
ವಿಡಿಯೋ ಆನ್ ಕಂಪಲ್ಸರಿ. ನೀವು ವಿಡಿಯೋ ಆನ್ ಮಾಡೋದ್ರಿಂದ ಎಫೆಕ್ಟಿವ್ ಆಗಿ ಅಂದ್ರೆ ನಿಮಗೆ ನೀವೇ ಕಾಶಿಯಸ್ ಆಗ್ತೀರಾ. ಅವಾಗ ನಾಲೆಡ್ಜ್ ನ ಕಂಪ್ಲೀಟ್ ಡೆಡಿಕೇಶನ್ ಇಂದ ಕೇಳೋದಕ್ಕಾಗುತ್ತೆ. ಸೊ ವಿಡಿಯೋ ಆನ್ ಕಂಪಲ್ಸರಿ. ಒಂದು ಬುಕ್ ಮತ್ತೆ ಪೆನ್ ನ ಇಟ್ಕೊಂಡು ಕೂತ್ಕೊಳ್ತೀರಾ. ನೆಕ್ಸ್ಟ್, ಈ LT ವರ್ಕ್ಶಾಪ್ ನ ವೈಶಿಷ್ಟ್ಯತೆ ಏನು ಅಂತ ನೋಡ್ತಾ ಹೋಗೋಣ. ಇದು ರೀಕ್ರಿಯೇಷನ್. ಇಲ್ಲಿನ ಸ್ಪೆಷಾಲಿಟಿ ಬಂದು ರೀಕ್ರಿಯೇಷನ್. ಏನಪ್ಪಾ ಇದು ರೀಕ್ರಿಯೇಷನ್ ಅಂದ್ರೆ ಅಂತ ಅನಿಸ್ತಿರ್ಬೋದು, ಹೌದಲ್ವಾ? ರೀಕ್ರಿಯೇಷನ್ ಇದು ಗ್ರೂಪ್ ಅಲ್ಲೂ ಇರುತ್ತೆ ಮತ್ತೆ 1-to-1 ಇಂಡಿವಿಜುವಲ್ ಆಗೂ ಇರುತ್ತೆ. ಪರಿಣಾಮಕಾರಿಯಾಗಿ ಅರ್ಥ ಮಾಡ್ಕೊಳ್ಳಲು ಮತ್ತೆ ಅಳವಡಿಸಿಕೊಳ್ಳಲು ಅವಶ್ಯವಿರುವ ಪ್ರಶ್ನೋತ್ತರ ಕಾರ್ಯಕ್ರಮ ಇಲ್ಲಿ ನಡೆಯುತ್ತೆ. 1-to-1 ರೀಕ್ರಿಯೇಷನ್ ಸೆಷನ್ ಇರುತ್ತೆ. ಇದು 19th ಸೆಪ್ಟೆಂಬರ್ ಇಂದ 30th ಸೆಪ್ಟೆಂಬರ್ ತನಕ 12 ಡೇಸ್ ನಡೆಯುತ್ತೆ. ಬೆಳಗ್ಗೆ 5 ಗಂಟೆಯಿಂದ 6 ಗಂಟೆವರೆಗೆ. ಮತ್ತೆ ಆಸ್ ಯೂಶಲ್ ನೀವು ಲಾಗಿನ್ ಆಗ್ಬೇಕಾಗಿರೋದು 4:50 AM ಗೆ. ಫಸ್ಟ್ ಮೆಡಿಟೇಷನ್ ಇರುತ್ತೆ 5 ಗಂಟೆಯಿಂದ 5:30 ತನಕ, 5 to 5:30 AM. ಆಮೇಲೆ ರೀಕ್ರಿಯೇಷನ್ ಇರುತ್ತೆ 5:30 to 6 AM, 30 minutes. ನೆಕ್ಸ್ಟ್, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಲಾಸ್ಟ್ ಡೇಟ್ ಮತ್ತೆ ಟೈಮಿಂಗ್ಸ್ ಮಂಡೇ 2nd ಸೆಪ್ಟೆಂಬರ್ 10 PM ಗೆ ಎಂಡ್ ಆಗುತ್ತೆ. ರಿಜಿಸ್ಟ್ರೇಷನ್ ಲಿಂಕ್ ಕ್ಲೋಸ್ ಆಗುತ್ತೆ. ಅಂಡ್ ಇಲ್ಲಿ ಮೊದಲು ಬಂದಂತಹ 40 ಸ್ಟೂಡೆಂಟ್ಸ್ ಗಳನ್ನ ಮಾತ್ರ ತಗೊಳ್ತೀವಿ. ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ಅಲ್ಲಿ ಮೊದಲು ಬಂದವರಿಗೆ ಮೊದಲ ಆದ್ಯತೆ ಇರುತ್ತೆ. ನೆಕ್ಸ್ಟ್, ರಿಜಿಸ್ಟ್ರೇಷನ್ ಫೀಸ್ ಎಷ್ಟಿರ್ಬೋದು? ಎನಿ ಗೆಸಸ್? ಕೇವಲ 2000 rupees. ಇದು ಪರ್ ಕಪಲ್ ಇರುತ್ತೆ. ಕಪಲ್ ಅಟೆಂಡ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ 2000 rupees. ನೆಕ್ಸ್ಟ್, ಇಲ್ಲಿ ಪಡೆದಂತ ಜ್ಞಾನ ನಿಮಗೆ ಸ್ಯಾಟಿಸ್ಫೈ ಆಗಿಲ್ಲ ಅಥವಾ ನೀವು ನೆಕ್ಸ್ಟ್ ಲೆವೆಲ್ಗೆ ಹೋಗಕ್ ಆಗ್ಲಿಲ್ಲ ಅಂತ ಅಂದ್ರೆ ನೀವ್ ಏನ್ ಪೇ ಮಾಡಿರ್ತೀರಲ್ಲ ಅದು 100% ಮನಿ ಬ್ಯಾಕ್ ಗ್ಯಾರಂಟಿ. ನೆಕ್ಸ್ಟ್, ಪೇಮೆಂಟ್ ಯಾವ ತರ ಮಾಡೋದು ಅಂತ ನೋಡ್ತಾ ಹೋಗೋಣ. ಇಲ್ಲಿ ನೀವು ಲಿಂಕ್ ನ ನೋಡ್ತಾ ಇರ್ಬೋದು. ಈ ಲಿಂಕಿಗೆ ನೀವು ಡೈರೆಕ್ಟ್ ಆಗಿ ಪೇ ಮಾಡ್ತೀರಾ ಥ್ರೂ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ, ಎನಿ UPI ಆಪ್ ನ ಮೂಲಕ. ಎಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಲೈಫಲ್ಲಿ ಈ ಒಂದು ಸೆಷನ್ ತುಂಬಾನೇ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಅಂಡ್ ನಿಮ್ಮ ಲೈಫಲ್ಲಿ ಒಂದು ಎಫೆಕ್ಟಿವ್ ಆಗಿ ನೀವು ನೆಕ್ಸ್ಟ್ ಲೆವೆಲ್ಗೆ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ನಾನು ಭಾವಿಸ್ತೀನಿ. ಅಂಡ್ ಅದಾಗುತ್ತೆ ಕೂಡ. ಥ್ಯಾಂಕ್ ಯು ಸೋ ಮಚ್ ಅಗೇನ್ ನಿಮ್ಮ ಟೈಮ್ ಅನ್ನ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು.